ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಬದುಕು ಅನಿಶ್ಚಿತ. ಆ ಬದುಕಿನಲ್ಲಿ ನಿಶ್ಚಿತವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ಇದಕ್ಕೆ ಸಂಕೇತವಾಗಿರುವಂಥ ಪಾತ್ರ ಇದ್ದರೆ ಮಹಾಭಾರತದಲ್ಲಿ ಕರ್ಣ. ಕರ್ಣನ ನಿಷ್ಠೆ, ದಾನ ನೀಡುವಂಥ ಮನೋಭಾವ ಅಥವಾ ದಾನದ ಪರಮಾವಧಿಯನ್ನು ನಾವೇನು ಹೇಳ್ತೀವಿ, ಮತ್ತು ಆತನ ದುರ್ಯೋಧನ ಒಂದು ಒಡನಾಟ, ಮಧುರವಾದ ಬಾಂಧವ್ಯ, ಅಲ್ಲಿರುವಂಥ ಪ್ರೀತಿ, ವಿಶ್ವಾಸ ಎಲ್ಲವನ್ನು ನಾವು ಗಮನಿಸಬಹುದು. ಕರ್ಣನ ಸ್ವಾಮಿನಿಷ್ಠೆ ನಮಗೆಲ್ಲರಿಗೂ ಕೂಡ ಮಾದರಿ. ತನ್ನ ಯಜಮಾನನಿಗೆ ಸೋಲಾಗಲಿ ಗೆಲುವಾಗಲಿ ಸದಾ ಆತನ ಜತೆಯಲ್ಲಿದ್ದು ಸಹಕರಿಸುವ, ಬೆಳೆಸುವ, ಮುನ್ನಡೆಸುವ ಒಂದು ಮನೋಭಾವ ನಮಗೆಲ್ಲರಿಗೂ ಆದರ್ಶ. ಆದರೆ ಕರ್ಣನ ಬದುಕು ದುರಂತ ಇರಬಹುದು, ಅಸಹಾಯಕತೆ ಇರಬಹುದು. ಆದರೆ ಆತ ಸಾಗಿದ ರೀತಿ ಹೇಗಿತ್ತು? ಇವತ್ತು ಕರ್ಣನ ಅರ್ಥಧಾರಿಯಾಗಿ ತಾಳಮದ್ದಳೆಯ ವಿಭಾಗದಲ್ಲಿ ತನ್ನದೇ ಒಂದು ಹೆಗ್ಗುರುತು ಮೂಡಿಸಿದ, ಅರ್ಥಪೂರ್ಣ ಅರ್ಥಧಾರಿಕೆಯನ್ನು ಮಾಡುವಂತಹ ಶಬ್ದ ಚಮತ್ಕಾರಿ ಶ್ರೀ ಸುರೇಶ್ ಶೆಟ್ಟಿ ಮೂಡುಬಗೆ ಈ ಒಂದು ಪ್ರಸಂಗದ ಭಾಗವತರಾಗಿ ಭಾಗವತಿಗೆಯಲ್ಲಿ ಭರವತೆಯನ್ನು ಮೂಡಿಸಿರುವಂಥ ಪಂಚಮಿ ವೈದ್ಯ, ಚಂಡೆಯಲ್ಲಿ ಕೃಷ್ಣಯ್ಯ ಆಚಾರ್ ಬಿದ್ಕಲ್ಕಟ್ಟೆ, ಹಿರಿಯ ಚಂಡೆ ವಾದಕರು, ದಾರಿದೀಪ ಮಾರ್ಗದರ್ಶಕರು. ಮದ್ದಳೆಯಲ್ಲಿ ಭರತ್ ಚಂದನ್ ಕೋಟೇಶ್ವರ. ಎಂದಿನಂತೆ ಸಾಹಿತ್ಯ ಮತ್ತು ನಿರ್ದೇಶನ PV ಆನಂದ್ ಸಾಲಿಗ್ರಾಮ, ಸಹಕಾರ ಪ್ರಸಾದ್ ಮೊಗೆಬೆಟ್ಟು, ಶ್ರೀ ವೆಂಕಟೇಶ ವೈದ್ಯ, ಪರಿಕಲ್ಪನೆ ನರೇಂದ್ರ ಕುಮಾರ್ ಕೋಟ. ಪ್ರಸ್ತುತಿ ಕೋಟತಟ್ಟು ಗ್ರಾಮ ಪಂಚಾಯತ್, ಡಾಕ್ಟರ್ ಶಿವರಾಮ ಕಾರಂತ ಪ್ರತಿಷ್ಠಾನ, ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ. ಇದೀಗ ಏಕವ್ಯಕ್ತಿ ಸರಣಿಯ ಈ ಸಂಚಿಕೆಯ ಆಖ್ಯಾನ ಕರ್ಣ. ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಸುಟ್ಟುರುಹುವೆನ ರೂಢಿಯನೆಲ್ಲ ಸುಟ್ಟುರುಹುವೆನ ರೂಢಿಯನೆಲ್ಲ ಕೆಟ್ಟತನದ ಕಾರ್ಯ ಕೆಟ್ಟತನದ ಕಾರ್ಯ ಮಟ್ಟವ ಹಾಕುವೆ ಪಾಂಡವ ಕಲಿಗಳ ದಿಟ್ಟತನದಿ ಸೂರ್ಯ ರೂಢಿಯಲ್ಲಿ ಉರಿಯುವವರು ಎಷ್ಟು ಮಂದಿ ಇಲ್ಲ ಹೇಳಿ. ಹಲವು ಉರಿದು ಉರಿದು ಬೂದಿಯಾಗಿ ಹೋಗುವವು. ಇನ್ನು ಉರಿದದ್ದು ಸಾಕೆನಿಸಿದ ತಕ್ಷಣ ತನ್ನಿಂದ ತಾನೇ ತಣ್ಣಗಾಗುವವು. ತಾತ್ಕಾಲಿಕವಾಗಿ ಉರಿಯುವಂತಹದ್ದು ಲೋಕದಲ್ಲಿ ಎಷ್ಟಿಲ್ಲ, ಬಹಳಷ್ಟುಂಟು. ಅದು ಅಗಣಿತ, ಅದು ಅಸಂಖ್ಯ. ಗಣಿತಕ್ಕೆ ಮಿತಿಗೆ ಸಿಕ್ಕದಷ್ಟು ಉರಿಯುವಂಥದ್ದಿದೆ. ಆದರೆ ಲೋಕವ್ಯಾಪಕವಾಗಿ ಒಂದೇ ಒಂದುಂಟು, ಅದು ಆದಿಯಿಂದ ಅನಂತದ ತನಕ ಉರಿಯುತ್ತಾ ಇರುತ್ತದೆ. ಅದಕ್ಕೆ ಸೂರ್ಯ ಅಂತ ಹೆಸರು.
ಉರಿಯುವ ಎಲ್ಲದಕ್ಕೂ ಆದರ್ಶಪ್ರಾಯವಾದದ್ದು. ನಿತ್ಯ ನಿರಂತರವಾಗಿ ಉರಿಯುತ್ತಲೇ ಇರಬೇಕಾದದ್ದು, ಉರಿಯುತ್ತಲೇ ಇರುವಂಥದ್ದು. ಒಮ್ಮೆ ಯೋಚನೆ ಮಾಡಿ, ಸೂರ್ಯ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿ ಒಮ್ಮೆ ಉರಿಯುವುದನ್ನು ನಿಲ್ಲಿಸಿತು ಅಂತಾದರೆ ಸಮಸ್ತ ಪ್ರಪಂಚದ ಚರಾಚರ ವ್ಯವಸ್ಥೆಗಳೇ ಸ್ತಬ್ಧವಾಗುವುದಕ್ಕಿಲ್ಲವೇ? ಆದುದರಿಂದ ಯಥಾರ್ಥಕ್ಕೂ ಉರಿಯಬೇಕಾದದ್ದು ಉರಿಯುತ್ತಲೇ ಇರುವುದು, ಉರಿಯುವ ಅರ್ಹತೆಯನ್ನು ಹೊಂದಿರುವುದು ಸೂರ್ಯನಿಗೆ ಮಾತ್ರ ಎನ್ನುವುದೇ ನಿರ್ಣಯ ಅಲ್ವೇ? ಸ್ವಲ್ಪ ಉರಿ ಹೆಚ್ಚಾಗಿದೆ ಇಂದು. ಕರ್ತವ್ಯದ ಉರಿ ಬೇರೆ, ಅಂತರಂಗದೊಳಗೆ ಧಗಧಗಿಸುತ್ತಿರುವಂತಹ ಉರಿ ಬೇರೆ. ಯಾಕೆ? ಮಾರ್ಧವತೆ ಮನಸ್ಸು ನನ್ನೊಳಗೂ ಉಂಟಲ್ಲ, ಆ ಭಾವದ ತೀವ್ರತೆಯ ಉರಿ ಇವತ್ತು ವಿಕಸಿಸುತ್ತಾ ಉಂಟು, ವಿಜೃಂಭಿಸುತ್ತಾ ಉಂಟು. ಪರಿಣಾಮದಿಂದ ಉರಿ ಹೆಚ್ಚಾಗುತ್ತಾ ಉಂಟು. ಇಲ್ಲದೆ ಹೋದರೆ ಸೂರ್ಯ ಎಷ್ಟು ಉರಿದರೂ ಕೂಡ ಕರ್ಮಲೋಕದ ಮೇಲೆ ಅದರ ಪರಿಣಾಮ ಬೀರಬಹುದೇ ವಿನಃ ಸೂರ್ಯನಿಗೆ ಪರಿಣಾಮ ಬೀರುವುದಕ್ಕುಂಟು? ಸಾಮಾನ್ಯ ಚರಾಚರ ವಸ್ತುಗಳೆಲ್ಲ ಉರಿದ್ರೆ ಉರಿದದ್ದೇ ಉರಿದು ಬೂದಿಯಾಗುವುದು. ಆದರೆ ಸೂರ್ಯನೆನ್ನುವಂತಹ ಶಕ್ತಿ ನಿರಂತರವಾಗಿ ಉರಿಯುತ್ತಲೇ ಇರುವಂಥದ್ದು. ಉರಿ ಹೆಚ್ಚಾಗಿದೆ, ಉರಿ ಹೆಚ್ಚಾಗಿದೆ ಅಂತ ಹೇಳಿ ತನ್ನನ್ನು ತಾನು ತಂಪಾಗಿಸುವುದಕ್ಕಾಗುವುದಿಲ್ಲ ನೋಡಿ. ಕರ್ಮಲೋಕದಲ್ಲಿ ಎರಡುಂಟು, ಎರಡು ನಿರ್ಣಯಗಳದ್ದಾದಂತಹ ವ್ಯಕ್ತಿತ್ವಗಳುಂಟು, ವ್ಯಕ್ತಿಗಳುಂಟು. ಒಂದು ಧನಾತ್ಮಕವಾದ ಚಿಂತಿಸುವವರು, ಇನ್ನೊಂದು ಋಣಾತ್ಮಕವಾಗಿ ಚಿಂತಿಸುವವರು. ಋಣಾತ್ಮಕವಾಗಿ ಚಿಂತಿಸುವವರಿಗೆ ತನ್ನೊಳಗಿರುವ ಋಣಾತ್ಮಕತೆ ಮಾತ್ರ ಕಾಣಿಸುವುದಕ್ಕೆ ಸಾಧ್ಯ. ನನ್ನಲ್ಲಿ ಅದೊಂದು ಇದ್ದಿದ್ದರೆ ನಾನು ಆ ಗಮ್ಯವನ್ನು ತಲುಪುತ್ತಿದ್ದೆ ಅಂತ ಯೋಚಿಸುವವರು. ಯಾಕೆ ಸುಮ್ಮನಿದ್ದಿ? ನನ್ನ ಹತ್ರ ಅದಿಲ್ಲ, ಆದ್ದರಿಂದ ನಾನು ಸುಮ್ಮನಿದ್ದೇನೆ. ನಿತ್ಯವೂ ನೆಲನೋಟಕರಾಗುವರು, ಕೆಳಗೆ ನೋಡುವವರು. ಭವಿಷ್ಯ ವರ್ತಮಾನವನ್ನು ಕೆಳಗೆ ನೋಡುವುದರಲ್ಲೇ ಕಳೆಯುತ್ತಾರವರು. ಇನ್ನು ಧನಾತ್ಮಕವಾಗಿ ಚಿಂತಿಸುವವರು, ನನ್ನಲ್ಲದಿಲ್ಲ, ಆದರೆ ನನ್ನಲ್ಲದು ಒಂದೇ ಇಲ್ಲ, ಅದಿಲ್ಲದಿದ್ದರೆ ಇದುಂಟಲ್ಲ, ಇದರ ಮೂಲಕ ನಾನು ಗಮ್ಯವನ್ನು ತಲುಪುತ್ತೇನೆ, ಎತ್ತರವನ್ನು ಸೇರುತ್ತೇನೆ, ಗುರಿಯನ್ನು ಮುಟ್ಟುತ್ತೇನೆ. ಅವ ಮೇಲಕ್ಕೆ ನೋಡುತ್ತಾನೆ. ಯಾಕೆ ಮೇಲಕ್ಕೆ ನೋಡುತ್ತಾನೆ? ಕರ್ಮಲೋಕದಲ್ಲಿ ನಿಂತು ಮೇಲಕ್ಕೆ ನೋಡಿದರೆ ಏನು ಕಾಣಸಿಗುತ್ತದೆ? ಕಾಣಿಸುವುದು ಸೂರ್ಯ. ಧನಾತ್ಮಕ ಚಿಂತನೆಗೆ ದೃಷ್ಟಾಂತವಾದ ಜೀವಂತ ಉದಾಹರಣೆ ಅಂತ ಹೇಳಿದರೆ ಅದು ಸೂರ್ಯ. ಯೋಚನೆ ಮಾಡಿ ನೀವು. ಅವಕಾಶವಿಲ್ಲದೆ ಆಕಾಶವೇ ಸುತ್ತುವುದಕ್ಕಿರುವಂತಹ ಪಥ, ಹೆಳವನಾದಂತಹ ಸಾರಥಿ, ಅವಸಂಖ್ಯೆಯ ಬೆಸಸಂಖ್ಯೆಯ ಕುದುರೆಗಳು, ಹಯಗಳು. ಇದನ್ನು ಬಂಧಿಸಿ ಅಲ್ವ ನಿತ್ಯವೂ ಕರ್ತವ್ಯದಲ್ಲಿ ಲೀನನಾಗಿರುವವನು, ಅಂಥವನಿಗೆ ಸೂರ್ಯ ಅಂತ ಹೆಸರು. ಧನಾತ್ಮಕವಾದಂತಹ ಯೋಚನೆಗೆ ಸೂರ್ಯನಿಗಿಂತ ಉತ್ತಮವಾದ ಉದಾಹರಣೆ ಬೇರೆ ಯಾವುದುಂಟು ಹೇಳಿ? ಆದುದರಿಂದಲೇ ಯಾವನು ಕರ್ಮಲೋಕದಲ್ಲಿ ನಿಂತು ಮೇಲಕ್ಕೆ ನೋಡುತ್ತಾನೋ ಅವ ನಿತ್ಯ ನಿರಂತರವಾಗಿ ಧನಾತ್ಮಕವಾಗಿ ಚಿಂತಿಸುತ್ತಾ ತನ್ನ ಗಮ್ಯವನ್ನು, ಗುರಿಯನ್ನು ತಲುಪಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ. ಅಂತಹ ಸೂರ್ಯ ನಾನು. ಅಂತಹ ಸೂರ್ಯನ ಒಳಗೂ ಒಂದು ತಹತಹಿಕೆ, ಒಂದು ನೋವು, ಒಂದು ವಿಚಿತ್ರವಾದಂತಹ ಭಾವ ಸಂವೇದನೆ ಇವತ್ತು ಉದ್ಭವವಾಗುತ್ತಾ ಉಂಟು. ಉರಿಯುವಿಕೆ ಹೆಚ್ಚಾಗುತ್ತಾ ಉಂಟು. ಇದು ನಿತ್ಯದ ಉರಿಯಲ್ಲ, ನನ್ನ ಆಂತರಂಗಿಕವಾದಂತಹ ಉರಿ. ಯಾಕೆ ಅಂತ ಯೋಚನೆ ಮಾಡಿದರೆ ನೋಡಿ, ಕರ್ಮಲೋಕದಲ್ಲಿ ಒಬ್ಬೊಬ್ಬರ ವ್ಯವಹಾರವನ್ನು ಕಂಡಾಗ ತನ್ನಿಂದ ತಾನೇ ಉರಿ ಹೆಚ್ಚಾಗುತ್ತದೆ. ಚಂದ್ರವಂಶೀಯರು, ಪಾಂಡವರು ಒಂದು ಆದರ್ಶಪ್ರಾಯವಾದಂತಹ ಮುಖವಾಡವನ್ನು ಹೊತ್ತು ತಮ್ಮ ಬದುಕೆ ಭವಿಷ್ಯಕ್ಕೆ ಆದರ್ಶವಾಗಿ, ಅನುಸರಣೀಯವಾಗಿ, ಅನುಕರಣೀಯವಾದಂತಹ ಸಾಧನೆಯಲ್ಲಿ ತಾವು ಬದುಕುತ್ತಿದ್ದವರು ಎನ್ನುವಂತಹ ಒಂದು ಮುಖವಾಡವನ್ನು ಹೊತ್ತು ಬದುಕಿದ್ದಾದರೂ ಹೇಗೆ? ಸಿಂಹಾಸನಕ್ಕಾಗಿ ಹೋರಾಟ ಅಲ್ವೋ? ಇದು ಏನನ್ನು ಸಾಧಿಸ್ತದೆ ಅಂತಂದರೆ, ಭವಿಷ್ಯದ ಭರತಖಂಡದಲ್ಲಿ ಸಿಂಹಾಸನಕ್ಕಾಗಿ ನೀವು ಏನು ಮಾಡಿದರೂ ಸರಿ ಅನ್ನೋದು ಆದರ್ಶ ಆಗಿ ಉಳಿಯುವುದಿಲ್ವೋ? ಪಾಂಡವರ ಬದುಕನ್ನು ಅನುಸರಿಸಿದರೆ ಎಷ್ಟು ಕೆಟ್ಟು ಹೋದರು. ತಮ್ಮದ್ದು ಹೌದಾಗಲಿ ಅಲ್ಲವಾಗಲಿ ಆ ಪ್ರಶ್ನೆ ಬೇರೆ. ಎಂತಾದರೂ ಹಸ್ತಿನಾಪುರದ ಸಿಂಹಾಸನವನ್ನು ನಾವು ಆಕ್ರಮಿಸಬೇಕು, ಆಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಎಂತಹ ದಾರಿಯನ್ನು ತುಳಿದ್ರು, ಎಂತಹ ಹೆಜ್ಜೆಯನ್ನಿಟ್ಟರು. ಬೇರೆ ವಿಷಯ ಬಿಡುವ, ವಿಮರ್ಶೆಗೆ ವಸ್ತುವಲ್ಲ, ಅಥವಾ ಅದನ್ನು ವಿಮರ್ಶಿಸುವುದಕ್ಕೆ ನಾನು ಜನವೂ ಅಲ್ಲ, ನನಗಷ್ಟು ಸಮಯವೂ ಇಲ್ಲ. ನಾವು ವಿಮರ್ಶಿಸುವುದು ನನ್ನ ಒಡಲ ಕುಡಿಯಾದಂತಹ ಕರ್ಣನ ಕುರಿತಾಗಿ ಮಾತ್ರ. ಇದು ನ್ಯಾಯವೋ? ಕೇವಲ ಸಿಂಹಾಸನಕ್ಕೆ ಬೇಕಾಗಿ ಒಬ್ಬನನ್ನು ಮರ್ದಿಸುವಲ್ಲಿ ನ್ಯಾಯದ ಹಾದಿಯನ್ನು ಬಿಟ್ಟು ಅದನ್ನು ಅತಿಕ್ರಮಿಸಿ ಹೇಗಾದರೂ ತಾವು ಆಕ್ರಮಿಸಬಹುದು ಎನ್ನುವಂಥ ಯೋಚನೆಗೆ ಇಳಿದ್ರಲ್ಲ ಪಾಂಡವರು. ನನಗೆ ಅವರನ್ನು ಸುಡಬೇಕು ಅಂತ ಕಾಣ್ತದೆ.
ಸೂರ್ಯನ ಒಳಗೆ ದಗದಗಿಸುವಂತಹ ಇವತ್ತಿನ ಪ್ರಖರವಾದ ಉರಿಗೆ ಕಾರಣ ಪಾಂಡವರ ಕುರಿತಾದಂತಹ ದ್ವೇಷ, ಪಾಂಡವರ ಕುರಿತಾದಂತಹ ನೋವು, ಪಾಂಡವರು ತುಳಿದ ಹಾದಿಯ ಕುರಿತಾದಂತಹ ನಾನು ಎನಿಸಿದಂತಹ ತೀರ್ಮಾನ. ಹೀಗೆ ನಿರ್ಣಯಿಸಿ ಬಿಟ್ರಲ್ಲ. ಕರ್ಣನನ್ನು ಈ ರೀತಿಯಲ್ಲಿ ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ. ಕರ್ಣನನ್ನು ಮುಗಿಸಿದ್ದಲ್ಲದೆ ನಮಗೆ ಸಿಂಹಾಸನ ಸಿಗುವುದಿಲ್ಲ ಎನ್ನುವ ಕಾರಣಕ್ಕೆ ಬೇಕಾದರೂ ಹೇಗಾದರೂ ಗಮ್ಯವನ್ನು ತಲುಪಬೇಕು ಎನ್ನುವಂತಹ ಮಾರ್ಗವನ್ನು ತುಳಿಯುವುದಕ್ಕೆ ಉದ್ಯುಕ್ತರಾದರಲ್ಲ. ಎಂತಹ ಸ್ಥಿತಿಯಲ್ಲಿದ್ದ ಕರ್ಣ, ಎಂತಹ ಸ್ಥಿತಿಯಲ್ಲಿದ್ದ. ತರಳನ ರಥವದು ಹೂತಿಗ ಸಮಯದೇ, ತರಳನ ರಥವದು ಹೂತಿಗ ಸಮಯದಿ ನರನವ ಸರಳೆಸೆದೆ, ನರನವ ಸರಳೆಸೆದ. ಗರುವವ ಬಿಡಿಸಲೇಬೇಕಿದೆ ಕರ್ಣನು ವರದಲ್ಲಿ ಜನ್ಮಿಸಿದ. ಭಾರತ ಯುದ್ಧದ ಕರ್ಣಸೇನಾಧಿಪತ್ಯ ಬರುವ ಕಾಲಕ್ಕೆ ಅದು ಅಧಿಕೃತವಾದಂತಹ ಘೋಷಣೆ ಆಗದೇ ಇದ್ದರೂ ಬಹುವಂಶ ವಿಜಯಶ್ರೀ ಪಾಂಡವರ ಭುಜಸಿರಿಯನ್ನು ಅಲಂಕರಿಸಿ ಆಗಿ ಹೋಗಿತ್ತು. ಯಾಕೆ? ಆ ಯುಗದ ಅತ್ಯಂತ ಧೀರರು, ಶೂರರು ಏನನ್ನಾದರೂ ಸಾಧಿಸಬಹುದೆನ್ನುವಂತಹ ಮಹಾನ್ ಪ್ರಭೃತಿಗಳೇ ಸೋತು ಶರಣಾಗಿ ಇರುವಂತಹ ಹೊತ್ತದು. ಭೀಷ್ಮದ್ರೋಣಾದಿಗಳೇ ಅವಸಾನವನ್ನು ಕಂಡಂತಹ ಸ್ಥಿತಿ. ಆ ಹೊತ್ತಿಗೆ ಕರ್ಣನಿಗೆ ಸೇನಾಧಿಪತ್ಯ ದೊರಕಲ್ಪಟ್ಟದ್ದು. ಆದರೆ ಒಂದುಂಟು, ಕರ್ಣನಲ್ಲಿ ಇರುವಂತಹ ಪ್ರಖರವಾದಂತಹ ಸ್ವಾಮಿನಿಷ್ಠೆ ಆ ಮೂಲಕ ಕೌರವನಿಗೆ ವಿಜಯವನ್ನು ಸಾಧಿಸ್ತಾನೆ ಎನ್ನುವಂತಹ ಒಂದು ಅದ್ಭುತವಾದ ನಿರೀಕ್ಷೆಯನ್ನು ಮೂಡಿಸಿದದ್ದ. ದ್ವೈರಥ ಯುದ್ಧ ಅಂತದಕ್ಕೆ ಹೆಸರು. ಪರಸ್ಪರ ಯೋಧರು ಕಾಡಾಕಾಡಿಯಾಗಿ ಹೋರಾಡುತ್ತಿರುವಂತಹ ಹೊತ್ತು ಪಾರ್ಥನಿಗೆ ಭಗವಂತನದೇ ಸಾರಥ್ಯ, ಕರ್ಣನಿಗೆ ಶಲ್ಯನ ಸಾರಥ್ಯ. ಇಡೀ ಜೀವನದಲ್ಲಿ ತಾನು ಗಳಿಸಿದ್ದು ಉಳಿಸದ್ದೆಲ್ಲವನ್ನು ಆ ಕ್ಷಣಕ್ಕೆ ವಿನಿಯೋಗಿಸಬೇಕು ಅಂತ ಹೇಳಿ ನನ್ನ ಮಗು ಹೋರಾಟ ಕೇಳಿದದ್ದಲ್ವೋ. ವಯಸ್ಸಿನಲ್ಲಿ ವರಿಷ್ಠನಾಗಿ ಮಕ್ಕಳು ಮೊಮ್ಮಕ್ಕಳನ್ನು ಕಂಡಂತಹ ಸ್ಥಿತಿಯೇ ಆದರೂ ಕೂಡ ಆ ಕಾಲಘಟ್ಟಕ್ಕೆ, ಆ ಹೊತ್ತಿನ ಯುದ್ಧವನ್ನು ವಿಮರ್ಶೆ ಮಾಡಿ ನೋಡಿದರೆ ಕರ್ಣನನ್ನು ತರಳ ಅಂತ ಆಡದೆ ಮತ್ತೇನನ್ನು ಆಡುವುದಕ್ಕೆ ಸಾಧ್ಯ ಉಂಟು ಹೇಳಿ? ಏನುಂಟು? ಏನಿದ್ದಿತ್ತು ಆ ಕಾಲಕ್ಕೆ? ಏನಿರಲಿಲ್ಲ. ಎಲ್ಲವೂ ವಿಪ್ಲವಗಳಾಗಿಯೇ, ಎಲ್ಲವೂ ಅವನಿಗೆ ಒಂದು ರೀತಿಯಲ್ಲಿ ಹೀನ ದೀನ ಸ್ಥಿತಿಗೆ ತಲುಪುವುದಕ್ಕೆ ಕಾರಣೀಕರ್ತವಾಗುವಂತಹ ಸ್ಥಿತಿಯನ್ನೇ ಉಂಟು ಮಾಡಿದಂತಹ ಪರಿಸ್ಥಿತಿಯಲ್ಲೋ ಅದು. ಆದರೆ ಕೇವಲ ಪಾರ್ಥನನ್ನೊಂದು ಕೊಂದು ಕಳೆಯಬೇಕು, ಆ ಮೂಲಕ ತನ್ನ ಉಪ್ಪನ್ನವಿಟ್ಟಂತಹ ಅರಸನಿಗೆ ಸಿಂಹಾಸನವನ್ನು ಶಾಶ್ವತವಾಗಿ ಸ್ಥಿತನಾಗಿಸಬೇಕು ಎನ್ನುವಂತಹ ಒಂದೇ ಒಂದು ಗಮ್ಯವನ್ನು ತಲುಪುವ ಉದ್ದೇಶದಿಂದ ಹೋರಾಟಕ್ಕಿಳಿದ ಕರ್ಣ ಯಾವ ಪರಿಸ್ಥಿತಿಯಲ್ಲಿದ್ದ ಸಾಯುವ ಕಾಲಕ್ಕೆ ಅಂತ ಯೋಚನೆ ಮಾಡಿದರೆ ಅಂತರಂಗದಲ್ಲಿ ಮರುಕ ಉಂಟಾಗುತ್ತದೆ. ರಥ ಹೂತು ಹೋದದ್ದಲ್ವೋ. 18 ಯೋಜನ ವಿಸ್ತಾರವಾದಂತಹ ಕುರುಕ್ಷೇತ್ರದಲ್ಲಿ ಅಲ್ಲಿಯವರೆಗೆ ಎಂತೆಂತಹ ಯುದ್ಧ ಸಂಘಟನೆ ಆಗಲಿಲ್ಲ. ಎಷ್ಟು ಆನೆ ಕುದುರೆಗಳು, ಎಷ್ಟು ಕಾಲಾಳುಗಳು, ಎಷ್ಟು ಪದಾತಿಗಳು, ಎಷ್ಟು ಪ್ರಭೃತಿಗಳು ಮರಣವನ್ನು ಕಂಡಂತಹ ನೆಲ ಅದು. ಎಷ್ಟು ರಕ್ತ ಸುರಿಸಿಲ್ಲ, ಎಷ್ಟು ಮಾಂಸ ಮಜ್ಜೆಗಳು ಆ ಮಣ್ಣಲ್ಲಿ ವಿಲೀನ ಆಗದೆ ಹೋಗಲಿಲ್ಲ. ಆದರೆ ಗಟ್ಟಿಯಾದ ನೆಲದಲ್ಲೊಂದು ರಥಚಕ್ರ ಹೂತು ಹೋಗುತ್ತದೆ ಅಂತಾದರೆ ಯಾರನ್ನು ದೂರಬೇಕು? ಆದರೆ ಆ ಪರಿಸ್ಥಿತಿಯಲ್ಲಾದರೂ ಕೂಡ ಪರಿಸ್ಥಿತಿಯ ಪ್ರತಿಕೂಲವನ್ನು ಧನಾತ್ಮಕವಾಗಿ ಚಿಂತಿಸುತ್ತಾ ಹೂತು ಹೋದ ರಥವನ್ನು ಮತ್ತೆ ಮೇಲಕ್ಕೆತ್ತಿ ಮತ್ತೆ ಹೋರಾಟದಲ್ಲಿ ಉದ್ಯುಕ್ತನಾಗುತ್ತೇನೆ ಎನ್ನುವಂತಹ ಕಾಂಕ್ಷೆಯಲ್ಲಿದ್ದ ಕರ್ಣನನ್ನು ಸಮಯಾವಕಾಶ ಕೇಳಿ ರಥಚಕ್ರ ಎತ್ತುವ ಕಾಲಕ್ಕಲ್ವೋ ಪಾರ್ಥ ಅಸ್ತ್ರವನ್ನು ಪ್ರಯೋಗಿಸಿಕೊಂಡದ್ದು. ಪಾರ್ಥನ ಸಾರಥಿಯಾಗಿರುವಂತಹ ಭಗವಂತನೇ ಆಡುತ್ತಾನಂತೆ, ವೈರಿಗಳಿಗೆ ಆಪತ್ತು ಒದಗಿದಾಗಲೇ ಕೊಲ್ಲುವುದು ಹಸನಾದ ನೀತಿ ಅಂತ ಹೇಳ್ತಾನಂತೆ. ವೈರಿಗಳಿಗೆ ಆಪತ್ತು ಒದಗಿದಾಗಲೇ ಕೊಲ್ಲುವುದು ಹಸನಾದ ನೀತಿ ಅಂತ ಭಗವಂತ ಆಡುತ್ತಾನೆ ಅಂತಾದರೆ ವೈರಿಯನ್ನು ಯಾವ ರೀತಿಯಲ್ಲಾದರೂ ಕೊಲ್ಲಬಹುದು ಎನ್ನುವಂತಹ ಸೂಚನೆಯನ್ನು ಕೊಟ್ಟ ಹಾಗಾಗುವುದಿಲ್ಲ. ಮರದ ಪಟರೆಯೊಳಗೆ ಹಕ್ಕಿ ಎಂದು ಮರಿಯನ್ನಿಟ್ಟು ರಾತ್ರಿಯ ಕಾಲದಲ್ಲಿ ಮಮತೆಯ ಧಾರೆಯನ್ನು ಎರೆಯುತ್ತಾ ತನ್ನ ರೆಕ್ಕೆಯ ಒಳಗೆ ಅಡಗಿ ಮರಿಗಳನ್ನು ಸಂತೈಸುತ್ತಾ ನಿದ್ರಾಂಗನಾಲಿಂಗನ ಕೇಳಿಯಲ್ಲಿರುವ ಕಾಲಕ್ಕೆ ಗೂಬೆ ಎಂದು ರಾತ್ರಿಯ ಕಾಲದಲ್ಲಿ ಮರದ ಪಟರೆಯನ್ನು ಹೊಕ್ಕು ಅದರ ಮರಿಯನ್ನು ಕಚ್ಚಿ ತಿನ್ನುವ ಗೂಬೆಗೂ ಈ ಅರ್ಜುನನಿಗೂ ಏನು ವ್ಯತ್ಯಾಸ ಉಂಟು ಅಂತ ಕೇಳ್ತೇನೆ. ಏನು ವ್ಯತ್ಯಾಸ ಉಂಟು? ರಾತ್ರಿಯ ಕಾಲದಲ್ಲಿ ತನ್ನ ವ್ಯವಸ್ಥೆಯೊಳಗೆ ತಾನಿರುವ ಹೊತ್ತಿಗೆ ಬೇಡನೊಬ್ಬ ಸಂಚನ್ನು ಸಾಧಿಸಿ ಒಂದು ಪ್ರಾಣಿಯನ್ನು ಹೊಡೆದು ತಿನ್ನುತ್ತಾನೆ. ಒಬ್ಬ ಸಾಮಾನ್ಯ ವ್ಯಾಧನಿಗೂ ಮಹಾಯೋಧನಾದ ಪಾರ್ಥನಿಗೂ ಏನು ವ್ಯತ್ಯಾಸ ಉಂಟು ಅಂತ ಕೇಳ್ತೇನೆ. ಏನು ವ್ಯತ್ಯಾಸ ಉಂಟು?
ಹೇಗೂ ಕೊಲ್ಲಬಹುದು ಅಂತ ಆಡ್ತಾನಲ್ಲ. ದೇವರು ಆಡ್ತಾನಂತೆ, ಧರ್ಮಾಧರ್ಮಗಳ ವಿವೇಕ ಮಾಡುವುದಕ್ಕೆ ಇದು ಸಮಯ ಅಲ್ಲ, ನಿನ್ನ ಮಗನಾದಂತಹ ಅಭಿಮನ್ಯುವನ್ನು ಹಿಂದಿನಿಂದ ಘಾತಿಸಿದವನು ಕರ್ಣ ಅಂತ ಆಡ್ತಾನಂತೆ. ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದಂತಹ ಕರ್ಣನನ್ನು ಯಾವ ರೀತಿಯಲ್ಲಾದರೂ ಕೊಲ್ಲಬಹುದು ಅಂತ ಭಗವಂತ ಸೂಚನೆಯನ್ನು ಕೊಡ್ತಾನಂತೆ. ಅಭಿಮನ್ಯುವಿನ ಮರಣಕ್ಕೆ ಕೇವಲ ಕರ್ಣ ಮಾತ್ರ ಕಾರಣವೋ? ಯೋಚಿಸುವುದು ಬೇಡ ಆ ವಿಷಯವನ್ನು. ಚಕ್ರವ್ಯೂಹವನ್ನು ಬಲಿದವರು ದ್ರೋಣರು. ಆಹ್ವಾನ ಕೊಟ್ಟಿದ್ದಾರೆ ಪಾಂಡವರಿಗೆ, ಚಕ್ರವ್ಯೂಹವನ್ನು ಭೇದಿಸು ಎನ್ನುವ ಹಾಗೆ. ಯೋಧನಾಗಿ ಪಾರ್ಥನನುಳಿದು ಮತ್ತೊಬ್ಬನಿಗೆ ಭೇದಿಸುವುದಕ್ಕೆ ಗೊತ್ತಿಲ್ಲ. ಅದೇ ಸಮಯಕ್ಕೆ ಸಂಶಪ್ತಕರು ಪಾರ್ಥನಲ್ಲಿ ಯುದ್ಧಾಹ್ವಾನವನ್ನು ಮಾಡುತ್ತಾರೆ. ಎರಡರಲ್ಲಿ ಯಾವುದು ಪ್ರಧಾನ? ಸಂಶಪ್ತಕರನ್ನು ನಾಳೆಯೋ ನಾಡಿದ್ದೋ ಬಡಿದುಕೊಳ್ಳಬಹುದು. ಇದು ಭಾರತ ಯುದ್ಧ, ಅತ್ಯಂತ ನಿರ್ಣಾಯಕವಾದ ಯುದ್ಧ. ಹಸ್ತಿನಾಪುರದ ಸಿಂಹಾಸನಕ್ಕೆ ಯಾರು ಅಧಿಕಾರಿಯಾಗಬೇಕು ಎನ್ನುವುದನ್ನು ನಿರ್ಣಯಿಸುವುದಕ್ಕಿರುವ ಯುದ್ಧ. ಅದರಲ್ಲಿಯೂ ಚಕ್ರವ್ಯೂಹ ಭೇದಿಸುವುದಕ್ಕೆ ಬಲ್ಲವನು ಪಾರ್ಥನೊಬ್ಬನೇ. ಇಷ್ಟೂ ತಿಳಿದು ಪಾರ್ಥ ಸಂಶಪ್ತಕರನ್ನು ಒಟ್ಟಿಕೊಂಡು ಹೋಗ್ತಾನೆ ಅಂತಾದರೆ ದೋಷ ಪಾರ್ಥನಲ್ಲಿಲ್ವೋ? ಅಪರಾಧ ಪಾರ್ಥನಲ್ಲಿಲ್ವೋ? ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಅಭಿಮನ್ಯುವಿಗೆ ತಿಳಿದಿಲ್ಲ, ಅರ್ಧ ಗೊತ್ತುಂಟು ಅಂದರೆ ಪೂರ್ಣ ಗೊತ್ತಿಲ್ಲ ಅಂತಲೇ ಅರ್ಥ. ಪೂರ್ಣ ಗೊತ್ತಿಲ್ಲದ ಒಂದು ಮಗುವನ್ನು ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಕಳುಹಿಕೊಟ್ಟಂತ ಯುಧಿಷ್ಠಿರ ಅಪರಾಧಿ ಅಲ್ವೋ? ಅಲ್ಲ, ನೀ ಚಕ್ರವ್ಯೂಹವನ್ನು ಭೇದಿಸು, ನಿನ್ನನ್ನು ಬೆಂಬಲಿಸಿಕೊಂಡು ನಾವು ಬರ್ತೇವೆ ಅಂತ ಆಡಿದ ಭೀಮಾದಿಗಳು ಸುಳ್ಳಾಡಿದ ಹಾಗಾಗಲಿಲ್ವಾ? ಭೀಮಾದಿಗಳು ಅಪರಾಧಿ ಅಲ್ವೋ? ಜಯದ್ರಥ ಬಾಗಿಲಲ್ಲಿ ಕಾಯ್ತಾ ಇದ್ದಾನೆಂದು ಭೀಮನಿಗೆ ಗೊತ್ತಿಲ್ಲೋ? ಹಾಗಾದರೆ ಏನು? ಅಭಿಮನ್ಯುವನ್ನು ಬಲಿ ಕೊಡುವಲ್ಲಿ ಎಲ್ಲರೂ ಅಪರಾಧಿಗಳೇ, ಆದರೆ ಅಪರಾಧಕ್ಕೆ ಕಾರಣೀಕರ್ತನೆನಿಸಿಕೊಂಡವನು ಕರ್ಣ. ಇದು ನೋಡಿ ವಿಷಯ. ಸೇನಾಧಿಪತಿಗಳಾದ ದ್ರೋಣರ ಸೂಚನೆ. ಅರ್ಧಂಬರ್ಧ ಅರಿತಂತಹ ಅಭಿಮನ್ಯುವನ್ನು ಹೊರಗಟ್ಟದೆ ಉಳಿದರೆ ನಾವು ಇವತ್ತು ರಾತ್ರಿ ಮನಸ್ಸೇರುವ ಹಾಗಿಲ್ಲ. ಆದುದರಿಂದ ಬೆಂಗಡೆಯಲ್ಲಿ ನಿಂತು ಅವನ ಬಿಲ್ಲನ್ನು ಕಡಿ. ಯಾಕೆ ಕರ್ಣನೇ ಆಗಬೇಕು? ಕ್ಷಣಕ್ಕೆ 1000 ಬಾರಿ ಹೊರಲಾಡುತ್ತಿರುವಂತಹ ಬಿಲ್ಲನ್ನು ಖಂಡಿಸಬೇಕಾದ್ರೆ ಅಷ್ಟು ಪ್ರಖರವಾದಂತಹ ಬಿಲ್ ವಿದ್ಯೆಯಲ್ಲಿ ನಿಪುಣನಾಗುವಂಥ ಕರ್ಣನೇ ಆಗಬೇಕು. ಕರ್ಣನ ಆ ಬಿಲ್ ವಿದ್ಯೆಯ ಪರಾಕಾಷ್ಠೆಯನ್ನು ಈ ರೀತಿಯಲ್ಲಿ ದುರ್ವಿನಿಯೋಗ ಮಾಡಿಸಿಕೊಂಡರು ದ್ರೋಣರು. ಪರಿಣಾಮವಾಗಿ ಶಾಶ್ವತವಾಗಿ ಕರ್ಣ ಖಳನಾಯಕನಾಗಿ ಹೋದ. ದ್ರೋಣರು ಅಪರಾಧಿಗಳಲ್ಲೋ? ಭಗವಂತನಿಗೆ ಯಾವುದೂ ಕಾಣಲಿಲ್ಲ. ಅಭಿಮನ್ಯುವಿನ ಕೊಲೆಗೆ ಕಾರಣನಾದ ಕರ್ಣನನ್ನು ಯಾವ ರೂಪದಲ್ಲಾದರೂ ಘಾತಿಸಬಹುದು ಎನ್ನುವಂತಹ ಸೂಚನೆಯನ್ನು ಕೊಟ್ಟ. ಹೂತು ಹೋದಂತಹ ಸ್ಥಿತಿಯಲ್ಲಾದರೂ ರಥಚಕ್ರವನ್ನು ಎತ್ತುವ ಸ್ಥಿತಿಯಲ್ಲಿದ್ದು ದ್ವೈರಥ ಯುದ್ಧ ಅಂತ ಅನ್ನಿಸಿಕೊಂಡ ಯುದ್ಧದಲ್ಲಿ ರಥವಿಹೀನನಾದವನ್ನಾದರೂ ಕೊಂದು ಕಳೆಯುವುದು ಸರಿ ಅಂತ ತೀರ್ಮಾನಿಸಿ ಮುಗಿಸಿಬಿಟ್ರು. ಸರಿಯೋ? ಇದು ಕೇಳಿದವರಿಗೆ ಉರಿಯದೆ ಉಳಿಯುವುದಕ್ಕೆ ಸಾಧ್ಯ ಉಂಟೋ? ಅಂತರಂಗದಲ್ಲಿ ಒಂದು ಸ್ವಲ್ಪವಾದರೂ ಮ್ಲಾನತೆ ಉಂಟು ಅಂತಾದರೆ ಅದು ಉರಿಯದೆ ಉಳಿದೀತೋ? ಉಳಿಯದೆ ಉರಿಯಬೇಕು ಅಂತ ಆದರೆ ಕಗ್ಗಲ್ಲಾಗಬೇಕು, ಬಂಡೆ ಆಗಬೇಕು. ಹೃದಯ ಇದ್ದವನಿಗೆ ಉರಿಯದೆ ಉಳಿಯುವುದಕ್ಕಿಲ್ಲ. ಕರ್ಣ ನನ್ನ ಔರಸ ಪುತ್ರ ಅಲ್ಲ, ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ. ಆದರೆ ಕರ್ಣನ ಹುಟ್ಟಿಗೆ ನಾ ಕಾರಣ ಅಲ್ಲ ಅಂತ ಹೇಳಲಿಕ್ಕಾಗ್ತದೋ? ಎಲ್ಲಿಂದ ಹುಟ್ಟಿದ ಕರ್ಣ? ಹೇಗೆ ಹುಟ್ಟಿದ? ಬಾಲೆ ಕುಂತಿಯೋ ಎನ್ನ ಸ್ಮರಿಸಲು ಬಾಲೆ ಕುಂತಿಯೋ ಎನ್ನ ಸ್ಮರಿಸಲು ಲೀಲೆಯಿಂದಲಿ ತವಸಿ ವರವದೋ ಲೀಲೆಯಿಂದಲಿ ತವಸಿ ವರವದೋ ಬಾಲನು ದಿಸಲು ಕನ್ಯೆ ಬೆದರುತ್ತ ಬಾಲನು ದಿಸಲು ಕನ್ಯೆ ಬೆದರುತ್ತ ಗಂಗೆಗಿತ್ತು ಬಾಲನು ದಿಸಲು ಕನ್ಯೆ ಬೆದರುತ್ತ ಗಂಗೆಗಿತ್ತು ಲೋಕದಲ್ಲಿ ದಂಡಧರತ್ವವನ್ನು ಅರ್ಹತೆಯನ್ನು ಹೊಂದಿದವರು ಹಲವಾರು ಮಂದಿ. ಪ್ರಧಾನವಾಗಿ ನನ್ನ ಸುತನಾದಂತಹ ಯಮನೂ ದಂಡಧರನೇ, ಆಳುವ ಅರಸನೂ ದಂಡಧರನೇ. ಎಲ್ಲವನ್ನು ಲೋಕವ್ಯಾಪಕವಾದಂತಹ ಲೋಕವನ್ನು ನಿಯಂತ್ರಿಸುವಂತಹ ಯೋಗ್ಯತೆಯನ್ನು ಅರ್ಹತೆಯನ್ನು ಹೊಂದಿದಂತಹ ಈ ಲೋಕನಾಟಕ ಸೂತ್ರಧಾರನೂ ಒಂದು ಬಗೆಯಲ್ಲಿ ದಂಡಧರನೇ. ಆದರೆ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಅನಿವಾರ್ಯವಾಗಿ ಕೆಲವು ದಂಡಧರರನ್ನು
ಲೋಕ ನಡೆಸುವಂತಹ ಸೂತ್ರಧಾರನೇ ವಹಿಸಿಕೊಳ್ಳುತ್ತಾನೆ, ಕೆಲವರನ್ನು ಬಳಸಿಕೊಳ್ಳುತ್ತಾನೆ. ಅಂಥವರಲ್ಲಿ ದುರ್ವಾಸರು ಪ್ರಧಾನ ಕಾರಣೀಕರ್ತರು. ನಾವು ಕೇಳಲಿಲ್ವೋ ತ್ರೇತೆಯ ಕತೆ? 11,000 ವರ್ಷ ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡಿದಂತಹ ಶ್ರೀರಾಮಚಂದ್ರ ರಾಮರಾಜ್ಯವನ್ನು ಸ್ಥಾಪಿಸಿ ಮರಳಿ ವೈಕುಂಠವನ್ನೇ ಸೇರುವುದನ್ನು ಮರೆತಿರುವ ಕಾಲಕ್ಕೆ ಆ ಮಹಾಮಹಿಮನನ್ನು ಮರಳಿ ವೈಕುಂಠಕ್ಕೆ ಕರೆಸಿಕೊಳ್ಳಬೇಕು ಎನ್ನುವಂತಹ ಸ್ಥಿತಿಗೆ ಬಳಸಿಕೊಂಡದ್ದು ಇದೇ ದುರ್ವಾಸರನ್ನು. ಯಾಕೆ? ಯಾವ ಪರಿಸ್ಥಿತಿಯಲ್ಲಿ ಯಾವ ಪಾತ್ರವನ್ನಾದರೂ ಮಾಡುವಂತಹ ಸಾಮರ್ಥ್ಯ ಸಂಪನ್ನನಿದ್ದಾನೆ ದುರ್ವಾಸ. ಯಾವ ಪ್ರಸಂಗದಲ್ಲಿ ದುರ್ವಾಸ ಕಾಣಿಸಿಕೊಳ್ಳುತ್ತಾನೆ, ಪ್ರತಿ ಪ್ರಸಂಗದಲ್ಲೂ ಕಾಣಿಸಿಕೊಳ್ಳುವಂತಹ ದುರ್ವಾಸ ಮೇಲ್ನೋಟಕ್ಕೆ ಕಾಣುವಾಗ ಖಳನಾಯಕನ ಹಾಗೆಯೇ ಕಾಣುತ್ತಾನೆ, ಆದರೆ ಪ್ರಸಂಗದ ಆದಿಯಲ್ಲಿ ಅತ್ಯಂತ ಮಂಗಳವನ್ನು ಒದಗಿಸ್ತಾನೆ. ಇದು ದುರ್ವಾಸನ ಅರ್ಹತೆ. ಅಂದರೆ ಲೋಕಕ್ಕೆ ಮಂಗಳ ಆಗಬೇಕು ಅಂತಾದರೆ ಅಲ್ಲೆಲ್ಲ ದುರ್ವಾಸನ ಬಳಕೆಯಾಗಿದೆ ಅಂತ ಅರ್ಥ. ಅಂತಹ ದುರ್ವಾಸ ಯಾವ ಶ್ರೀರಾಮಚಂದ್ರನನ್ನು ಮರಳಿ ವೈಕುಂಠಕ್ಕೆ ಕಳುಹಿಕೊಟ್ಟನೋ, ಈ ಯುಗದಲ್ಲಿ ಕುಂತಿ ಭೋಜನ ಅರಮನೆಗೆ ಹೋದ ಕಾಲಕ್ಕೆ ಬಾಲೆಯಾದಂತಹ ಕುಂತಿಯನ್ನು ಕಂಡು ಅತ್ಯಂತ ಆನಂದ ತೊಂದಿಲನಾಗಿ ಅವಳಿಗೊಂದು ವರ ಕೊಟ್ಟಂತೆ. 5 ಮಂತ್ರ ಕೊಟ್ಟಿದ್ದಾನೋ, ಒಂದೇ ಮಂತ್ರವನ್ನು 5 ಸಾರಿ ಬಳಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೋ ಅದು ವಿಮರ್ಶೆಗೆ ವಿಷಯ ಅಲ್ಲ. ಅಂತೂ ಮಂತ್ರವೊಂದನ್ನು ಕೊಟ್ಟಿದ್ದಾನೆ. ಮಗು ಅಂತಂದ್ರೆ ಏನು, ಸಂಸಾರ ಅಂತಂದ್ರೆ ಏನು, ಮಗುವಿನ ಅವಶ್ಯಕತೆ ಏನು, ಸಂಸಾರ ಸಾಗಿಸಬೇಕಾದಂತಹ ಸ್ಥಿತಿ ಏನು, ಹೇಗೆ, ಏನು, ಎತ್ತ, ಆಳ, ವಿಸ್ತೀರ ಹರಣವುಗಳ ಪರಿಚಯ ಇಲ್ಲದಂತಹ ಬಾಲೆಯೊಬ್ಬಳಿಗೆ ಭವಿಷ್ಯದಲ್ಲಿ ನಿನಗೆ ಮಕ್ಕಳಾಗಲಿ. ಅದು ಹೇಗೆ ಅಂತ ಕೇಳಿದರೆ, ಆಡುವ ಮಕ್ಕಳ ಕೈಗೆ ಸ್ಫೋಟಿಸುವಂತಹ ಒಂದು ವಸ್ತುವನ್ನು ಕೊಟ್ಟ ಹಾಗೆ. ಇದು ಏನು ಆಗುತ್ತದೆ, ಏನು ಹೋಗುತ್ತದೆ ಎನ್ನುವ ಅರಿವಿರುವುದಿಲ್ಲ. ಮಕ್ಕಳ ಕೈಗೆ ಏನು ಕೊಡಬೇಕು? ತಿನ್ನುವಂತಹ ತಿನಿಸು ಕೊಟ್ಟರೆ ಅದರ ಬಗ್ಗೆ ಅರಿವಿರ್ತದೆ. ಇದನ್ನು ತಿಂದರೆ ಏನಾಗುತ್ತದೆ, ತಿನ್ನದರೆ ಏನಾಗುತ್ತದೆ, ಕಹಿ ಉಂಟೋ ಸಿಹಿ ಉಂಟೋ ಅನುಭವ ಇರುತ್ತದೆ. ಆದರೆ ಸ್ಫೋಟವಾಗುವಂತಹ ಒಂದು ವಸ್ತುವನ್ನು ಕೊಟ್ಟರೆ ಅದನ್ನು ಏನು ಮಾಡಬೇಕು ಎನ್ನುವ ಅರಿವಿರುವುದಿಲ್ಲ. ಆದರೂ ಲೋಕ ನಿಯಂತ್ರಿಸುವಂತಹ ಸಾಮರ್ಥ್ಯವುಳ್ಳ ಎಲ್ಲ ಪ್ರಸಂಗಗಳಲ್ಲೂ ಮಂಗಲವನ್ನು ಕರುಣಿಸಬಹುದಾದಂಥ ದುರ್ವಾಸ ಕುಂತಿಗೆ ವರವನ್ನು ಕೊಟ್ಟರು. ಯಾಕೆ, ಏನು ವಿಮರ್ಶೆಗೆ ನಾ ಜನ ಅಲ್ಲ. ಬಾಲೆಯಾಗಿರುವಂತಹ ಆಕೆ ಆ ಮಂತ್ರದ ಕುರಿತಾಗಿ ಒಂದು ಕುತೂಹಲವನ್ನು ತಾಳಿ ಇದು ಏನು, ಹೇಗೆ ಎನ್ನುವುದನ್ನು ಬಳಸಿಕೊಳ್ಳಬೇಕು ಎನ್ನುವ ಕಾಂಕ್ಷೆಯಿಂದ ಮೇಲಕ್ಕೆ ನೋಡಿದಳಂತೆ. ಮೇಲಕ್ಕೆ ನೋಡಿದರೆ ನಾನೇ ಕಾಣುವುದು. ಆ ಮಂತ್ರ ಪ್ರಭಾವದಿಂದ ನನ್ನನ್ನೇ ಆಹ್ವಾನಿಸಿದಳು. ನಾವು ಬಿಡಿ, ದೇವತೆಗಳು ಮಂತ್ರಾಧೀನರು, ನಮ್ಗೆ ಅದನ್ನು ಅತಿಕ್ರಮಿಸುವ ಹಾಗಿಲ್ಲ. ಅದರಲ್ಲೂ ದುರ್ವಾಸ ಮಂತ್ರ ಅತಿಕ್ರಮಿಸುವುದಕ್ಕೆ ಅವಕಾಶವೇ ಇಲ್ಲ. ನನ್ನನ್ನು ಆವಾಸಿದ ಕಾಲಕ್ಕೆ ನಾನು ಅವಳಿಗೆ ಒಂದು ಮಗುವನ್ನು ಕರುಣಿಸಬೇಕು ಎನ್ನುವುದು ಮಂತ್ರದ್ರಷ್ಟಾರನ ಗಮ್ಯ. ಆ ಕಾರಣಕ್ಕೆ ಬೇಕಾಗಿ ಅವಳಿಗೊಂದು ಪುತ್ರೋದ್ಭವ ಆಯಿತು. ಆಡುವ ಬಾಲೆ ಮೊದಲೇ ಅವಳೇ ಮಗು, ಈ ಮಗುವಿನಕ್ಕಿಂತ ಸ್ವಲ್ಪ ದೊಡ್ಡ ಮಗು, ಅಷ್ಟೇ ವ್ಯತ್ಯಾಸ ಇರುವುದು. ಅಂತಹ ಮಗುವಿನ ಮಡಿಲಲ್ಲೊಂದು ಮಗು ಬಂದರೆ ಆವಾಗ ಪ್ರಾಪಂಚಿಕವಾಗಿ ಅವಳಿಗೆ ಯೋಚನೆ ಬರುವುದಕ್ಕೆ ತೊಡಗಿತ್ತು. ಇದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಈ ಮಗುವಿನ ವಿಳಾಸ ಏನು, ಮನೆಗೆ ಹೋಗಿ ಇದನ್ನು ಏನು ಅಂತ ಆಡಬೇಕು. ಆಗ ಗೊಂದಲಕ್ಕೆ ಒಳಗಾದಳು. ಆಗ ಪಕ್ಕನೆ ಮುಂದೆ ಕಂಡದ್ದು ಗಂಗೆ. ಆ ಮಗುವಿನ ಮುಗ್ಧ ಮನಸ್ಸಿಗೆ ಏನು ಅಂತ ಕಂಡು ಬಂತು ಅಂತ ಕೇಳಿದರೆ, ಮಡಿಲಲ್ಲಿ ಇರುವಂತಹ ಮಗುವಾದರೂ ಅದು ಕೇವಲ ಆಟಿಕೆ ಅಲ್ಲಲ್ಲ. ಆ ಮಗುವಿನ ಮುಖ ಕಂಡಾಗ ಎಂತಹ ಮಾನವತೆ ಉಳ್ಳವನಿಗಾದರೂ ಒಂದು ಮಾರ್ಧವತೆ ಸೃಷ್ಟಿ ಆಗಲೇಬೇಕಲ್ಲ. ಅದು ತನ್ನೊಡಲಿಂದ ಹೊರ ಬಂದಂತಹ ಮಗು. ಒಂದು ಬಗೆಯಲ್ಲಿ ಅದರ ಕುರಿತಾದಂತಹ ಒಂದು ವಾತ್ಸಲ್ಯವೂ ಉಂಟು. ಹಾಗಂತ ಆ ವಾತ್ಸಲ್ಯವನ್ನು ಎತ್ತರಿಸುವುದಕ್ಕೆ ತೊಡಗಿದರೆ ತನ್ನ ಪರಿಸ್ಥಿತಿ, ತನ್ನ ಭವಿಷ್ಯದ ಕುರಿತು ಚಿಂತಿಸಬೇಕಾದಂಥ ಅನಿವಾರ್ಯತೆ ಇತ್ತು ಆಕೆಗೆ. ಏನು ಮಾಡೋದು ಅಂತ ಕೇಳಿದ ಕಾಲಕ್ಕೆ ರಾಜಕುಮಾರಿ ಅಲ್ಲೋ, ಮೈ ಮೇಲೆ ಇರುವಷ್ಟು ಬಂಗಾರವನ್ನು ತೆಗೆದು ತೊಟ್ಟಿಲಲ್ಲಿಟ್ಟು ಗಂಗೆಯಲ್ಲಿ ತೇಲಿ ಬಿಡುವುದಕ್ಕೆ ಯೋಚನೆ ಮಾಡಿದರು. ಬಹುಶಃ ಉದ್ಭವಿಸಿ ಬಂದಂತಹ ಆತಂಕ, ಪ್ರಪಂಚಕ್ಕೆ ತಾನೇನು ಉತ್ತರಿಸಬೇಕು ಎನ್ನುವಂತಹ ಸ್ಥಿತಿಯಲ್ಲಿ ದೊರಕದ ಉತ್ತರ, ಭವಿಷ್ಯ ಏನು ಎನ್ನುವುದು ತನ್ನ ಮುಂದೆ ಭೂತಾಕಾರವಾಗಿ ನಿಂತಹ ಪ್ರಶ್ನೆ, ಈ ಕಾರಣಕ್ಕೆಲ್ಲ ಅವಳು ಹಾಗೆ ವರ್ತಿಸಲು ಅಂತಲೇ ಇರುವ. ಆದರೆ ತೇಲಿಬಿಟ್ಟದ್ದು ಎಲ್ಲಿ ಅಂತ ಕೇಳಿದರೆ ಗಂಗೆ ಒಡಲಲ್ಲಿ. ಸ್ವಯಂ ತಾನು ಹೆತ್ತ 7 ಮಕ್ಕಳನ್ನೇ ಮುಳುಗಿಸಿಕೊಂಡಂತಹ ಗಂಗೆಯಲ್ಲಿ ತನ್ನ ಮಗುವನ್ನು ಉಳಿಸುವಂತೆ ಹೇಳಿ ತೇಲಿಬಿಟ್ಲು. ನಾವು ಮಗುವಿನ ಮನಸ್ಸು ಅಂತ ಆಡುವುದೋ, ಸಂದರ್ಭ ಅಂತ ಆಡುವುದೋ, ಸಮಯ ಅಂತ ಹೇಳುವುದೋ, ಪರಿಸ್ಥಿತಿ ಅಂತ ಹೇಳುವುದೋ, ಇಲ್ಲ ಭವಿಷ್ಯವನ್ನು ಕಾಣಬೇಕಾದಂತಹ ನನ್ನ ಮಗನಾದಂಥ ಕರ್ಣನ ದುಸ್ಥಿತಿ ಅಂತ ಆಡುವುದು. ಅಂತೂ ಗಂಗೆಯಲ್ಲಿ ತೇಲಿಬಿಟ್ಲು.
ಕುಂತಿ ಮನೆ ಸೇರಿದಳು. ಒಂದು ದುರ್ವಾಸ ಮಂತ್ರವನ್ನು ಈ ರೀತಿಯಲ್ಲಿ ವಿನಿಯೋಗ ಮಾಡಿ ಸಿಕ್ಕಲ್ಪಟ್ಟಂತಹ ಅಮೂಲ್ಯವಾದ ರತ್ನ, ಭವಿಷ್ಯದಲ್ಲಿ ಭಾರತ ರತ್ನವಾಗಬೇಕಾದದ್ದು, ಭವಿಷ್ಯದ ಭಾರತದ ಉಜ್ವಲವಾದಂತಹ ಒಂದು ಎತ್ತರದ ವ್ಯಕ್ತಿತ್ವವನ್ನು ಗಳಿಸಬೇಕಾದದ್ದು ಈ ರೂಪದಲ್ಲಿ ಬಾಲ್ಯದಲ್ಲೇ ವ್ಯರ್ಥವಾಗುವುದಕ್ಕೆ ತೊಡಗಿತು. ಆರಂಭದಲ್ಲಿಯೇ ಕುಸಿದು ಕುಳಿತುಕೊಳ್ಳೋದಕ್ಕೆ ತೊಡಗಿತು. ಗಂಗೆಯಲ್ಲಿ ತೇಲಿಬಿಟ್ಟಂತಹ ಮಗು ತೇಲುತ್ತಾ 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 ಮುಂದೆ ಹೋಯಿತು. ಮುಂದೆ ಎಲ್ಲಿವರೆಗೆ ಹೋಯಿತು ಅಂತ ಕೇಳಿದರೆ, ಕವಚ ಕುಂಡಲಧಾರಿ ಕಾಣುತ್ತಾ ಕವಚ ಕುಂಡಲಧಾರಿ ಕಾಣುತ್ತಾ ಅವಚಿಕೊಂಡರು ರಾಧೆಯ ಧೀರತಾಗ ಅವಚಿಕೊಂಡರು ರಾಧೆಯ ಧೀರತಾಗ ಭಾವಶುದ್ಧನು ದಾನ ಗುಣವನು ಭಾವ ಶುದ್ಧನು ದಾನ ಗುಣವನು ಬೆಳೆಸಿ ಮೆರೆಯೇ ಭಾವಶುದ್ಧನು ದಾನ ಗುಣವನು ಬೆಳೆಸಿ ಮೆರೆಯೇ ಪುಣ್ಯಕ್ಕೆ ಗಂಗೆ ತನ್ನ ಮಕ್ಕಳ ಹಾಗೆ ಈ ಮಗುವನ್ನು ಮುಳುಗಿಸಲಿಲ್ಲ, ತೇಲಿಸಿದಳು. ಬಹುಶಃ ಭವಿಷ್ಯದಲ್ಲಿ ತಾನು ಇಷ್ಟೆಲ್ಲ ಸಾಧಿಸಬೇಕು ಅಥವಾ ಪೂರ್ವಜನ್ಮದ ಕರ್ಮವನ್ನು ಅನುಭವಿಸಬೇಕು. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಕುಂತಿಯಿಂದ ತೇಲಿಬಿಟ್ಟಂತಹ ಮಗು ಗಂಗೆಯಿಂದ ತೇಲುತ್ತಾ 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 ಹಸ್ತಿನಾಪುರದ ಹೊರಪ್ರಾಂತ್ಯದವರೆಗೆ ಬಂತು. ಅಲ್ಲಿ ಅದು ಕಾಲಕ್ಕೆ ಧೃತರಾಷ್ಟ್ರನಿಗೂ ಸೂತ ಆಗಿದ್ದಾನಂತೆ. ನಿವೃತ್ತಿಯ ವಯಸ್ಸಿನಲ್ಲಿದ್ದು ಹವ್ಯಾಸಕ್ಕೆ ಬೇಕಾಗಿ ಅಲ್ಲಲ್ಲಿ ಮೀನು ಹಿಡಿದು ಮತ್ಸ್ಯ ಸಂಗ್ರಹ ಮಾಡಿ ಬದುಕುತ್ತಿದ್ದಂಥ ಅಧಿರಥ ನಾಮಕನಿಗೆ ಈ ಮಗು ದೊರಕಲ್ಪಟ್ಟಿತ್ತು. ಹೊಳೆಯಲ್ಲಿ ತೇಲು ಬರುತ್ತಿದ್ದಂತಹ ಮಗು, ಪ್ರವಾಹ ಕಾಲದಲ್ಲಿ ಹೊಳೆಯಲ್ಲಿ ಹಲವು ತೇಲಿ ಬರ್ತದೆ. ಅದರಲ್ಲಿ ತಮ್ಮ ಬದುಕಿಗೆ ಅನುಕೂಲವಾಗಬಹುದಾದದನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ಕೆಲವನ್ನು ಮುಂದಕ್ಕೆ ದೂಡಿಬಿಡ್ತಾರೆ. ಆದರೆ ಒಂದು ಮಗು ಸಲ್ಲಕ್ಷಣ ಭರಿತವಾಗಿದೆ, ಆಭರಣಾದಿಗಳಿಂದ ಅಲಂಕೃತವಾಗಿದೆ, ದೊಡ್ಡ ಮನೆತನದ ಮಗು, ದೊಡ್ಡವರ ಮನೆಯ ಮಗು ಎನ್ನುವುದನ್ನು ಅದನ್ನು ಕಂಡುವೇ ಅರ್ಥೈಸಿಕೊಳ್ಳಬಹುದಾದಂತಹ ಸ್ಥಿತಿ. ಯಾಕೋ ಗೊತ್ತಿಲ್ಲ, ಅಧಿರಥನ ಒಳಗೆ ಹುದುಗಿಲ್ಪಟ್ಟಂತಹ ಒಂದು ಪುತ್ರ ವಾತ್ಸಲ್ಯ ಆ ಕಾಲಕ್ಕೆ ಚಿಮ್ಮಲ್ಪಡುವುದಕ್ಕೆ ತೊಡಗಿತು. ಆ ಮಗುವನ್ನು ಎತ್ತಿಕೊಂಡು ಮನೆ ಕಡೆಗೆ ತಂದ. ಅವನ ಪತ್ನಿ ರಾಧೆ ನಾಮಕಳು. ವಯಸ್ಸು ಮಾಗಿದ್ರೂ ಆ ಕಾಲಕ್ಕೆ ಅವಳ ಎದೆಯಲ್ಲಿ ಹಾಲು ಸ್ರವಿಸುವುದಕ್ಕೆ ತೊಡಗಿತಂತೆ. ಬಹುಶಃ ಭಗವಂತ ಇಟ್ಟದ್ದನ್ನು. ಯಾಕೆ? ಆ ಮಗು ಬದುಕಬೇಕು, ಆ ಮಗು ಭವಿಷ್ಯದಲ್ಲಿ ಬೆಳಗಬೇಕು, ಆ ಮಗು ಒಂದು ತನ್ನದ್ದಾದಂತಹ ಬದುಕಿನ ನಡೆಯನ್ನು ಶಾಶ್ವತವಾಗಿ ಈ ನೆಲದಲ್ಲಿ ದಾಖಲಿಸಬೇಕು, ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಬೇಕು ಎನ್ನುವ ಕಾರಣಕ್ಕೆ ಇರಬೇಕು. ಅಂತೂ ಅಧಿರಥ ರಾಧೆಯರ ಮಗನಾಗಿ ಸೂತನ ಮನೆಯಲ್ಲಿ ಸೂತಪುತ್ರನಾಗಿ ನನ್ನ ಮಗ ಬೆಳೆದಕ್ಕೆ ತೊಡಗಿದ. ಮುಚ್ಚಿಟ್ಟ ಸತ್ಯ, ಅವ ಸೂರ್ಯಪುತ್ರ. ಆದರೆ ಯಾರಿಗೂ ಆಡುವುದಕ್ಕಾಗುವುದಿಲ್ಲಲ್ಲ ಸೂರ್ಯಪುತ್ರ ಅಂತೇಳಿ. ಕುಂತಿ ಪುತ್ರ ಎನ್ನುವಂತಹ ವಿಳಾಸವನ್ನು ಪ್ರಕಟಿಸುವುದಕ್ಕಾಗುವುದಿಲ್ಲ. ಸೂತನ ಮನೆಯಲ್ಲಿ ಬೆಳೆದಿಂದ ಸೂತಪುತ್ರನಾಗಿ ಬೆಳೆದ. ನೋಡಿ, ಕಾಲದ ಘಟ್ಟದ ವಿಶಿಷ್ಟತೆ ವಿಶೇಷತೆ ಅಂತ ಹೇಳಿದರೆ, ಹಸ್ತಿನಾಪುರದಲ್ಲಿರುವಂತಹ ಎಷ್ಟು ಮಂದಿ ಬ್ರಾಹ್ಮಣರಿಲ್ಲ ಅಲ್ಲೆಲ್ಲ. ದೊನ್ನೆಯಲ್ಲಿ ಹುಟ್ಟಿದವನು ಆಚಾರ್ಯ ಶ್ರೇಷ್ಠ ಅಂತ ಆಗಿಸಿಕೊಳ್ತಾನೆ. ಶರದ್ವಂತ ಋಷಿಯ ಮಗ, ಶಂತನುವಿಗೆ ದೊರಕಲ್ಪಟ್ಟಂತಹ ಮಗು, ಶಂತನು ಸಾಕಿದ ಕಾರಣಕ್ಕಾಗಿ ಅವ ಕ್ಷತ್ರಿಯ ಆಗುವುದಿಲ್ಲ, ಅವನು ಆಚಾರ್ಯ ಅಂತ ಅನಿಸಿಕೊಳ್ತಾನೆ, ಬ್ರಾಹ್ಮಣನಾಗುತ್ತಾನೆ. ಆದರೆ ಸೂತನ ಮನೆಯಲ್ಲಿ ಬೆಳೆದ ಕಾರಣದಿಂದಲಾಗಿ ನನ್ನ ಮಗು ಸೂತಪುತ್ರ ಅಂತ ಆಗಿ ಹೋಗುತ್ತದೆ. ಅವನ ಮುಖಲಕ್ಷಣವನ್ನು ಕಂಡಾಗ, ಅವನದ್ದಾದಂತಹ ಬದುಕಿನ ವಿವರಪ್ರವಗಳನ್ನು ಕಂಡಾಗ, ಅವನ ಆಸ್ತಿಯ ಆಸಕ್ತಿಗಳನ್ನು ಕಂಡಾಗ ಯಾರೋ ಗಣಿಸಬಹುದು ಇವ ಸೂತಪುತ್ರ ಅಲ್ಲ ಎನ್ನುವ ಹಾಗೆ. ಕಾಗೆಯ ಗೂಡಿನಲ್ಲಿ ಕೋಗಿಲೆ ಮರಿ ಇಟ್ಟ ತಕ್ಷಣ
ಕೋಗಿಲೆ ಹಾಡುವುದಕ್ಕೆ ತೊಡಗಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಕೋಗಿಲೆಯ ಮರಿಯೇ ಎನ್ನುವ ಹಾಗೆ. ಸಾಮಾನ್ಯ ಜ್ಞಾನ ಇದ್ದವನಿಗೆ ಅರ್ಥ ಆಗುತ್ತದೆ. ವಸಂತಕಾಲ ಸಂಪ್ರಾಪ್ತಿ, ಕಾಗೆಯ, ಕೋಗಿಲೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಆದರೆ ಸೂತನ ಮನೆಯಲ್ಲಿ ಬೆಳೆದು ಕ್ಷತ್ರಿಯತ್ವದ ಎಲ್ಲ ಲಕ್ಷಣ ಹೊಂದಿದಂತಹ ಕರ್ಣ, ಇವ ಕ್ಷತ್ರಿಯನೋ, ಇವನ ತಾಯಿ ಯಾರು, ಇವನ ತಂದೆ ಯಾರು, ಇವ ಸೂತಪುತ್ರ ಹೌದೋ, ಯಾರೂ ಬದುಕಿನಲ್ಲಿ ವಿಮರ್ಶೆ ಮಾಡುವುದಕ್ಕೆ ಹೋಗಲಿಲ್ಲ. ಸೂತಪುತ್ರನಾಗೆ ಶಾಶ್ವತವಾಗಿ ಉಳಿದುಕೊಂಡು ಬಿಟ್ಟ. ಬಹುಶಃ ಬದುಕಿನಲ್ಲಿ ಇದನ್ನು ಬದಲಾಯಿಸಲಾಗದು ಎನ್ನುವ ಕಾರಣಕ್ಕಾಗಿ ನನ್ನ ಮಗನು ಬದುಕಿನಲ್ಲಿ ಒಪ್ಪಿಕೊಂಡ ಅಂತ ಕಾಣ್ತದೆ. ನಾನು ಸೂತಪುತ್ರ ಹೌದು, ಅದನ್ನು ಒಂದು ಹೆಮ್ಮೆಯಿಂದ ಆಡುವುದಕ್ಕೆ ತೊಡಗಿದ್ದ ಅರ್ಧ ಆಯುಷ್ಯ ಕಳೆದ ಮೇಲೆ. ಅಂತೂ ಸೂತಪುತ್ರನಾಗಿಯೇ ಬೆಳೆಯುವುದಕ್ಕೆ ತೊಡಗಿದ. ಆದರೆ ಏನು ಮಾಡೋಣ ಹೇಳಿ? ನಾ ಹೇಳಿದ ಹಾಗೆ ಕಾಗೆಯ ಗೂಡಿನಲ್ಲಿರುವಂತಹ ಕೋಗಿಲೆ ಕಾಗೆಯ ಹಾಗೆ ಕೂಗುವುದಕ್ಕೆ ಸಾಧ್ಯವಾಗುತ್ತದೆ? ಅದು ಕೋಗಿಲೆ ಮರೆ ಹೌದು ಅಂತಾದರೆ ವಸಂತಕಾಲ ಬಂದ ತಕ್ಷಣ ಅದು ಹಾಡಲೇಬೇಕಲ್ಲ. ಅಂತಹ ಸ್ಥಿತಿ ನಿರ್ಮಾಣವಾಯಿತು ಕರ್ಣನಿಗೆ. ಸೂತಪುತ್ರನಾದರೂ ಕೂಡ ತನ್ನ ತಂದೆಯ ಪರಂಪರಾನುಗತ ವೃತ್ತಿಯನ್ನು ತಾನು ತೊಡಗಿಸಲಿಕ್ಕೆ ಮನಸ್ಸು ಬರಲಿಲ್ಲ. ಮೀನಿನ ಮರಿ ಹೌದು ಅಂತಾದರೆ ನೀರಿನಲ್ಲಿ ಬಿಟ್ಟ ತಕ್ಷಣ ಅದಕ್ಕೆ ಹೀಗೆ ಈಜಾಡಬೇಕು ಅಂತ ಯಾವನ್ನು ಕಲಿಸಬೇಕಾದ ಅವಶ್ಯಕತೆ ಇಲ್ಲ. ಅದು ಮೀನಿನ ಮರಿ ಹೌದು ಅಂತಾದರೆ ಸ್ವಯಂ ಈಜಾಡುವುದಕ್ಕೆ ತೊಡಗುತ್ತದೆ. ಹಕ್ಕಿಯ ಮರಿ ಹೌದು ಅಂತಾದರೆ ಗಾಳಿಯಲ್ಲಿ ಬಿಟ್ಟ ತಕ್ಷಣ ಹಾರುವುದಕ್ಕೆ ಯಾರು ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ, ಅದು ಹಾರುವುದಕ್ಕೆ ತೊಡಗುತ್ತದೆ. ಆದರೆ ಒಂದು ಹಾವಿನ ಮರಿಯನ್ನು ಗಾಳಿಯಲ್ಲಿ ಬಿಟ್ಟರೆ ಹಕ್ಕಿಯೇ ಸಾಕಲಿಬೇಕಾದ್ರೆ ಅದು ನೆಲಕ್ಕೆ ಬೀಳುವುದೇ. ಅದೇ ರೀತಿಯಲ್ಲಿ ಸೂತನ ಮನೆಯಲ್ಲಿ ಬೆಳೆದದ್ದು ಹೌದೇ ಆದರೂ, ಸೂತಪುತ್ರ ಅಂತ ಹೇಳಿ ಲೋಕವೇ ಅವನಿಗೊಂದು ವಿಳಾಸ ಕೊಟ್ಟದ್ದೇ ಹೌದೇ ಆದರೂ ಬದುಕಿನಲ್ಲಿ ಸೂತಪುತ್ರ ಆಗಲಿಲ್ಲ. ಅವನ ಒಳಗೆ ಹರಿಯುತ್ತಿರುವಂತಹ ಕ್ಷಾತ್ರ ರಕ್ತ ಅವನನ್ನು ಕ್ಷತ್ರಿಯನಾಗುವುದಕ್ಕೆ ಪ್ರಚೋದಿಸಲಿಕ್ಕೆ ತೊಡಗಿತ್ತು. ಬಿಲ್ವಿದ್ಯೆಯೋ ಮುಂತಾದ ಕ್ಷಾತ್ರಿಯಕ್ಕೆ ಸಲ್ಲತಕ್ಕಂತಹ ಯಾವ ವಿದ್ಯೆಗಳುಂಟು ಅದನ್ನು ತಾನು ಗಳಿಸಬೇಕು ಎನ್ನುವಂತಹ ಕಾಂಕ್ಷೆ ಪ್ರಬಲವಾಗುವುದಕ್ಕೆ ತೊಡಗಿತ್ತು. ಆದ್ದರಿಂದ ಮನೆಯಿಂದ ಹೊರಬಿದ್ದ. ಮನೆಯಿಂದ ಅವನ ಮನಸ್ಸು ಅವನನ್ನು ಹೊರದೂಡುವುದಕ್ಕೆ ತೊಡಗಿತ್ತು. ನೀ ಇದನ್ನು ಮಾಡಬೇಕಾದವನಲ್ಲ, ನಿನ್ನಲ್ಲಿ ಹರಿಯುತ್ತಿರುವಂತಹ ರಕ್ತಕ್ಕೂ ಇಲ್ಲಿ ನೀನು ತೊಡಗಿಸಿಕೊಂಡಿರುವುದಕ್ಕೂ ಸಂಬಂಧವೇ ಇಲ್ಲ. ಆದುದರಿಂದ ಹೊರಡಲೇಬೇಕು ಅಂತ ಕಂಡುಕೊಂಡು ಹಸ್ತಿನಾಪುರವನ್ನು ಸೇರಿ ದ್ರೋಣಾಚಾರ್ಯರಲ್ಲಿ ಶಿಷ್ಯವೃತ್ತಿಯನ್ನು ಕೈಗೊಂಡ. ಹೇಳಿಕೊಟ್ರು, ಅವನಿಗೆ ಬೇಕಾದಷ್ಟು ಹೇಳಿಕೊಟ್ರು. ಆದರೆ ಅಸ್ತ್ರವಿದ್ಯೆಗಳ ಪರಿಸ್ಥಿತಿ ಬಂದ ಕಾಲಕ್ಕೆ ಇದಕ್ಕೆ ನೀನು ಅನಧಿಕಾರಿಯಾಗಿದ್ದಿ, ನಿನಗೆ ಹೇಳಿಕೊಡುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಹೊರದೂಡಿತು. ಎಲ್ಲಿಯೋ ಹೋಗಿ ಹೇಗೋ ಏನೋ ಕಲಿತ. ಆದರೆ ಮರಳಿ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡುವ ಕಾಲಕ್ಕೆ ಹಸ್ತಿನಾಪುರದಲ್ಲಿ ಆದಂತಹ ಬೆಳವಣಿಗೆಯೇ ಬೇರೆ. ದ್ರೋಣಾಚಾರ್ಯರ ಬಳಿ ಕಲಿಯುತ್ತಿದ್ದುದು ಕೇವಲ ಕರ್ಣ ಮಾತ್ರ ಅಲ್ಲಲ್ಲ, ಅಥವಾ ಕರ್ಣ ಪ್ರಧಾನ ಶಿಷ್ಯನೂ ಅಲ್ಲ. ದ್ರೋಣಾಚಾರ್ಯರ ಗುರುಕುಲ ನಿರ್ಮಾಣವಾದದ್ದೇ ಹಸ್ತಿನಾವತಿಯ 105 ಮಕ್ಕಳಿಗೆ ಬೇಕಾಗಿ. 105 ಮಕ್ಕಳು ವಿದ್ಯಾಸಂಪನ್ನರಾದರು. ವಿದ್ಯಾಸಂಪನ್ನರಾಗಿ ಪರಿಪೂರ್ಣರಾಗುವುದಕ್ಕೂ ಕರ್ಣ ಮರಳಿ ಹಸ್ತಿನಾಪುರಕ್ಕೆ ಬರುವುದಕ್ಕೂ ಸರಿಯಾಯಿತು. ಪರಿಣಾಮದಿಂದ ಏನಾಯಿತು ಅಂತ ಕೇಳಿದರೆ, ದ್ರೋಣತ ಪರಿಕೀಸೆ ವಿದ್ಯೆ ದ್ರೋಣತ ಪರಿಕೀಸೆ ವಿದ್ಯೆ ಮತ್ತೆ ಜಾಣ ಪಾಂಡಿತ್ಯದ ಮತ್ತೆ ಬಾಣ ಪಾಂಡಿತ್ಯದ ಬಹುಪರಿ ಶ್ರದ್ಧೆ ಚಾಣಾಕ್ಷ ಕರ್ಣನು ಮೆರೆಯೇ ಅಂಗ ಗಣಿಸೂತ ಭರಧರಿ ಕೌರವ ನೆರೆಯೇ ಚಾಣಾಕ್ಷ ಕರ್ಣನು ಮೆರೆಯೇ ಅಂಗ ಗಣಿಸೂತ ಭರಧರಿ ಕೌರವ ನೆರೆಯೇ ದ್ರೋಣತ ಪರಿಕಿಸೆ ವಿದ್ಯೆ ಮತ್ತೆ ಬಾಣ ಪಾಂಡಿತ್ಯದ ಬಹು ಪರಿಶ್ರದ್ಧೆ ಮತ್ತೆ ಬಾಣ ಪಾಂಡಿತ್ಯದ ಬಹು ಪರಿಶ್ರದ್ಧೆ ದ್ರೋಣಾಚಾರ್ಯರಾದರೂ ವಿದ್ಯೆಯಲ್ಲಿ ಪ್ರವೃತ್ತಿ, ಆದರೆ ಬಡತನ ಅವರ ನರನಾಡಿಗಳಲ್ಲಿ ರಕ್ತಕ್ಕಿಂತಲೂ ಹೆಚ್ಚು ಸಂಚರಿಸುತ್ತಿದ್ದುದು ಅದೇ. ಎಲ್ಲಿಯವರೆಗೆ ಬಡತನ ಅಂತ ಕೇಳಿದರೆ, ಇದ್ದ ಒಬ್ಬ ಮಗನಿಗಾದರೂ 2 ಹೊತ್ತು ಊಟಕ್ಕೆ ಹಾಕುವಷ್ಟು ಹೀನದೀನ ಸ್ಥಿತಿಯಲ್ಲಿದ್ದ ಕಾಲಕ್ಕೆ ಸ್ನೇಹಿತನಾದಂತಹ ದೃಪದನನ್ನು ಸಂಪರ್ಕಿಸಿದರೆ ಅವಮಾನ ಮಾಡಿ ಕಳುಹಿಕೊಟ್ಟ. ತನ್ನ ಬಡತನಕ್ಕಿಂತಲೂ ತನ್ನಲ್ಲಿರುವಂತಹ ಬ್ರಾಹ್ಮಣ್ಯ ಕೆರಳುವುದಕ್ಕೆ ತೊಡಗಿತ್ತು. ನನ್ನ ಬಡತನವನ್ನು ಬ್ರಾಹ್ಮಣ್ಯವನ್ನು ನಿಂದಿಸಿದಂತಹ ದೃಪದನಿಗೊಂದು ವ್ಯವಸ್ಥೆ ಮಾಡಲೇಬೇಕು ಬದುಕಿನಲ್ಲಿ ಎನ್ನುವಂತಹ ಏಕಮಾತ್ರ ಗಮ್ಯವನ್ನು ಹಿಡಿದುಕೊಂಡು ಹಸ್ತಿನಾಪುರವನ್ನು ಸೇರಿದರು.
ಒಬ್ಬ ಶಿಷ್ಯನನ್ನು ಸಿದ್ಧಪಡಿಸಬೇಕು. ಹ್ಮ್. ದೃಪದನಿಗೆ ಯಾಕೆ ಅಹಂಕಾರ ಬಂದದ್ದು ಅಂತ ಕೇಳಿದರೆ, ತಾನು ಕ್ಷಾತ್ರಿಯನಿದ್ದೇನೆ, ರಾಜಮನೆತದವನಿದ್ದೇನೆ, ರಾಜ್ಯಾಡಳಿತವನ್ನು ವಹಿಸಿಕೊಂಡಂತಹ ರಾಜನ ಮಗನಿದ್ದೇನೆ, ವರ್ತಮಾನ ಕಾಲದ ರಾಜನಿದ್ದೇನೆ, ಇದಲ್ವ ವಿಷಯ. ಹಾಗಾದರೆ ನನ್ನ ಬ್ರಾಹ್ಮಣ್ಯಕ್ಕಿಂತಲೂ ಅದೇ ದೃಪದನಿರುವುದೇ ಹೆಚ್ಚು ಹೌದು ಅಂತ ಆದರೆ, ಅದೇ ದೃಪದನನ್ನು ಅದೇ ಕ್ಷಾತ್ರಿಯತ್ವದ ಹಗ್ಗದಿಂದ ಕಟ್ಟಿ ನನ್ನ ಮಂಚದ ಕಾಲಿಗೆ ತಂದು ಕಿಡಿಸಿ ತನ್ನ ಕಾಲಡಿಯಲ್ಲಿ ಮುಳುಗಿಸಿಕೊಳ್ಳಬೇಕು. ಈ ಸಂಕಲ್ಪವನ್ನು ಮಾಡಿದಂತಹ ದ್ರೋಣರು ಹಸ್ತಿನಾಪುರವನ್ನು ಸೇರಿ ಅಲ್ಲಿರುವಂತಹ ರಾಜಕುಮಾರರಿಗೆ ಗುರುವಾಗಿ ನೇಮಿಸಲ್ಪಟ್ಟರು. ಯೋಚನೆ ಮಾಡಿ, ದ್ರೋಣರು ಯಥಾರ್ಥಕ್ಕೆ ಗುರುಗಳೇ ಹೌದೇ ಆದರೂ ಕೂಡ ಅವರ ಹೃದಯದೊಳಗೆ ಉರಿಯುತ್ತಿದ್ದಂತಹ ಒಂದು ಕಿಡಿ ಇತ್ತು. ಅದು ದೃಪದನನ್ನು ಹಿಡಿದು ಕಟ್ಟಬಹುದಾದಂತಹ ಒಬ್ಬ ಸಾಮರ್ಥ್ಯನಾದಂಥ ಕ್ಷತ್ರಿಯ ಕುಮಾರನನ್ನು ತಾನು ಸಿದ್ಧಪಡಿಸಬೇಕು. ಅವನು ನನ್ನ ಶಿಷ್ಯ ಆಗಬೇಕು. ನನ್ನ ಶಿಷ್ಯನ ಮೂಲಕ ದೃಪದನ ಕ್ಷಾತ್ರಿಯದ ತಲೆಯ ಮೇಲೆ ಹೊಡೆದು ಬ್ರಾಹ್ಮಣದ ಕೆಳಗೆ ನಿಲ್ಲಿಸಬೇಕು. ಈ ಉದ್ದೇಶಕ್ಕಾಗಿ ಯಥಾರ್ಥಕ್ಕೆ ಗುರುಗಳಾದದ್ದವರು. ಅಂತಹ ಗುರುಗಳಲ್ಲಿ ನನ್ನ ಮಗನಾದಂತಹ ಕರ್ಣನು ಶಿಷ್ಯವೃತ್ತಿಯನ್ನು ಕೈಗೊಂಡ. ತನ್ನಲ್ಲಿ ಇರುವುದೆಲ್ಲ ದಾರೆಯರಿದ್ದಾರೆ, ಅದರ ವಿಷಯ ಅಲ್ಲ. ಗುರುಗಳಾಗಿ ತಾನೆಷ್ಟನ್ನು ಹೇಳಬೇಕು, ಎಷ್ಟನ್ನು ಕಲಿಸಿಕೊಡಬೇಕು, ಎಷ್ಟು ಎತ್ತರಕ್ಕೆ ಬೆಳೆಸಬೇಕು, ಅವರ ಕತ್ತಲನ್ನು ಕರಗಿಸುವುದಕ್ಕೆ ತಾನು ಹೇಗೆ ಬೆಳಕಾಗಬೇಕು, ಅದೆಲ್ಲವನ್ನೂ ಮಾಡಿದ್ದಾರೆ. ಆದರೆ ದ್ರೋಣರ ಹೃದಯದೊಳಗೆ ಪ್ರಬಲವಾಗಿ ಇರುವುದು ಏನು ಅಂತ ಕೇಳಿದರೆ, ಒಬ್ಬ ಶಿಷ್ಯ ದೃಪದನನ್ನು ಬಡಿಯಬಹುದಾದಂತಹ ಒಬ್ಬನನ್ನು ನಿರ್ಮಾಣ ಮಾಡಬೇಕು. ಅವರ ಕಣ್ಣಿಗೆ ಕಂಡದ್ದು ಪಾರ್ಥನಲ್ಲಿರುವಂತಹ ಶ್ರದ್ಧೆ, ಪಾರ್ಥನಲ್ಲಿ ಇರುವಂತಹ ಗುರಿ ಗಮ್ಯ, ಇದನ್ನೆಲ್ಲ ಕಂಡು ದ್ರೋಣರು ಆ ಕಾಲಕ್ಕೆ ನಿಶ್ಚಯ ಮಾಡಿದರು. ಆದರೆ ಸಾಧಿಸಿದರೆ ಇವೊಬ್ಬ ಸಾಧಿಸಿಯಾನು. ಆ ಕಾರಣಕ್ಕೆ ಬೇಕಾಗಿ ತನ್ನ ಮಗನಿಗಿಂತಲೂ ಎತ್ತರವಾದ ಸ್ಥಾನವನ್ನು ತಲುಪುವಂಥ ಎಲ್ಲ ವ್ಯವಸ್ಥೆಗಳನ್ನು ಪಾರ್ಥನಿಗೆ ಬೇಕಾಗಿ ಮಾಡಿಕೊಟ್ರು. ವಿದ್ಯಾಭ್ಯಾಸ ಆಯಿತು, ಪರಿಪೂರ್ಣರಾದರು, ಎಲ್ಲವರಿಗೂ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಆದಂತಹ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾ ಸಾಗಿದರು. ಆದರೆ ಪಾರ್ಥನ ವಿಷಯಕ್ಕೆ ಬಂದಾಗ ದ್ರೋಣರ ಯತೆ ಆ ಗುರುತ್ವದ ಒಂದು ಆನಂದ ತುಂಬಿರದ ಔನ್ನತ್ಯದ ಸ್ಥಿತಿಯನ್ನು ತಲುಪುವುದಕ್ಕೆ ತೊಡಗಿತ್ತು. ಪರೀಕ್ಷಾ ರಂಗದಲ್ಲಿ ಅದನ್ನೇ ಮಾಡಿದ್ದಲ್ವ. ಪಾರ್ಥನೊಬ್ಬನೇ ಲೋಕದಲ್ಲಿ ಧನುರ್ಧಾರಿ ಎನ್ನುವಂಥ ಆ ಹೇಳಿಕೆ ಹೊರಟ ಕಾಲಕ್ಕೆ ಇದೆಲ್ಲವನ್ನು ಕೇಳುತ್ತಾ ಕುಳಿತಿದ್ದಂತಹ ನನ್ನ ಮಗನಾದಂತಹ ಕರ್ಣನಲ್ಲಿ ಒಂದು ಭಾವ ಮೂಡುವುದಕ್ಕೆ ತೊಡಗಿತ್ತು. ಎಲ್ಲ ಯಾವುದೇ ವಿಷಯ ಇಲ್ಲದೆ, ಯಾವುದೇ ಸ್ಪರ್ಧೆ ಇಲ್ಲದೆ, ಪ್ರದರ್ಶನ ಮಾತ್ರದಿಂದಲೇ ಅವನೊಬ್ಬನೇ ಧನುರ್ಧಾರಿ ಅಂತ ನಿರ್ಣಯಿಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಆ ಕಾರಣಕ್ಕಾಗಿ ಆ ಅಂಕಣದಲ್ಲಿ ಕಾಣಿಸಿಕೊಂಡು ಪಾರ್ಥ ಎಷ್ಟನ್ನು ಸಾಧಿಸಿದನೋ ಅಷ್ಟು ಪೂರ್ತಿ ಕರ್ಣನು ಸಾಧಿಸಿ ತೋರಿಸಿದ. ಆದರೂ ಒಪ್ಪುವುದಕ್ಕೆ ಸಿದ್ಧರಿರಲಿಲ್ಲ. ಯಾಕೆ ಒಪ್ಪುವುದಕ್ಕೆ ಸಿದ್ಧರಿರಲಿಲ್ಲ ಅಂತ ಕೇಳಿದರೆ, ಪ್ರದರ್ಶನ ರಂಗಕ್ಕೆ ಬೇಕಾದದ್ದು ಬಿಲ್ವಿದ್ಯೆಯ ಚಾಕಚಕ್ಯತೆ. ಆದರೆ ಅರ್ಹತೆ ನಿರ್ಣಯ ಆಗುವುದು ಯಾವುದರಿಂದ ಅಂತ ಕೇಳಿದರೆ, ನೀನು ಯಾವ ಜಾತಿ, ಯಾವ ಕುಲ, ಯಾರು ನಿನ್ನ ಅಪ್ಪ. ಯಥಾರ್ಥಕ್ಕೆ ಪರೀಕ್ಷಾ ರಂಗ ಇರುವುದು, ಬಿಲ್ವಿದ್ಯೆಯ ಆ ಪರಿಣಿತಿಯನ್ನು ಪ್ರದರ್ಶಿಸಬೇಕು ಎನ್ನುವಂತಹ ನೆಲೆ ಇರುವುದು. ಆದರೆ ಜಾತಿಯ ವಿಷಯ ಬಂದ ಕಾಲಕ್ಕೆ ನನ್ನ ಮಗ ತಲೆ ತಗ್ಗಿಸಲೇಬೇಕಾದಂತಹ ಸ್ಥಿತಿ ಬಂತು. ಆ ಹೊತ್ತಿಗೆ ಸಾರ್ವಕಾಲಿಕವಾಗಿ ಅವನ ತಲೆಯನ್ನು ಮೇಲೆತ್ತುವ ಹಾಗೆ ಮಾಡಿದ್ದು ಕೌರವ. ಯಾಕೆ? ಕೌರವನಿಗೂ ಒಂದು ವ್ಯಕ್ತಿ ಬೇಕಿತ್ತು. ಪಾರ್ಥನದ್ದಾದಂತಹ ಆ ಪ್ರಾಬಲ್ಯವನ್ನು ಕಂಡು ಒಂದು ಕ್ಷಣಕ್ಕೆ ಕೌರವನೂ ನಡುಗಿ ಹೋಗಿದ್ದ ಅಂತರಂಗದ ಒಳಗೆ. ಮಾತ್ರ ಅಲ್ಲ, ಯಾವನೇ ಆಗಲಿ ಒಬ್ಬನೊಳಗೆ ಜ್ವಾಜ್ವಲಿಸುವಂತಹ ಒಂದು ಪ್ರತಿಭೆ ಉಂಟು ಅಂತಾದರೆ ಅದಕ್ಕೆ ನೀರೆರೆದು ಪೋಷಿಸಿದರೆ ಇವ ಒಬ್ಬ ಮಹಾಯೋಧ ಆಗುತ್ತಾನೆ ಎನ್ನುವಂತಹ ಸಂಕಲ್ಪವನ್ನು ಆ ಕಾಲಕ್ಕೆ ಕೌರವ ಮಾಡಿದ. ಪರಿಣಾಮವಾಗಿ ಅಂಗದೇಶದ ಪಟ್ಟಾಭಿಷೇಚನವನ್ನೇ ಮಾಡಿದ. ದೀರ್ಘಕಾಲದವರೆಗೂ ಕರ್ಣ ಆವತ್ತಿಗೆ ಬಯಸಿದ್ದು ಅದನ್ನೇ. ಕೌರವನೊಂದಿಗೆ ಶಾಶ್ವತವಾದಂತಹ ಮೈತ್ರಿ, ಪಾರ್ಥನೊಂದಿಗೆ ಶಾಶ್ವತವಾದಂತಹ ವೈರ, ಇದನ್ನು ಬಿಟ್ಟು ನಾ ಬೇರೆ ಏನನ್ನೂ ಬಯಸುವುದಿಲ್ಲ ಅಂತ ಕೌರವನಲ್ಲಿ ಕೇಳಿಕೊಂಡ. ಬದುಕು ಸಾಗುತ್ತಾ ಹೋಯಿತು. ಹಾಗೆಯೇ ಮುಂದುವರಿ. ಕರ್ಣನೂ ಕೌರವನ ಒಂದು ಅಂಗವಾಗಿಯೇ ಬೆಳೆಯುವುದಕ್ಕೆ ತೊಡಗಿದ. ಹಸ್ತಿನಾವತಿಯಲ್ಲಿ ನಿತ್ಯ ನಿರಂತರವಾದಂತಹ ಶೋಷಣೆ ದೂಷಣೆಗಳು ತನ್ನ ಪರವಾಗಿ ಸಾಗುತ್ತಾ ಇದ್ದರೂ ಕೂಡ ಕೌರವನಿಗೋಸ್ಕರ ಎಲ್ಲವನ್ನೂ ಸಹಿಸಿಕೊಂಡ. ಯಾಕೆ? ಅವ ಬದುಕಿನಲ್ಲಿ ಬಯಸಿದ್ದು ಎರಡನ್ನೇ. ಒಂದು, ವರ್ತಮಾನ ಕಾಲದ ಮಹಾಯೋಧ ಯಾರು ಎನ್ನುವುದನ್ನು ನಿರ್ಣಯ ಆಗಬೇಕು ಅಂತಾದರೆ ಒಂದು ಸಲವಾದರೂ ಪಾರ್ಥನ ಸಮ್ಮುಖದಲ್ಲಿ ಒಂದು ಕಾಡಾಕಾಡಿಯಾದಂಥ ಹೋರಾಟ ಆಗಬೇಕು. ಪಾರ್ಥನನ್ನು ಕೊಂದಾದರೂ ಅವನ ಸಮಾಧಿಯ ಮೇಲೆ ನಾನು ಸ್ಥಾಪಿಸಬೇಕು. ಇನ್ನೊಂದು, ಬದುಕಿನಲ್ಲಿ ಏನೂ ಇಲ್ಲದವನಿಗೆ ಎಲ್ಲವನ್ನೂ ಕೊಟ್ಟಂತಹ ಕೌರವನೊಂದಿಗೆ ಶಾಶ್ವತವಾದಂತಹ ಮೈತ್ರಿಯನ್ನು ಉಳಿಸಿಕೊಳ್ಳಬೇಕು. ಇದಕ್ಕೆ ಬೇಕಾಗಿ ಕೌರವನ ಎಲ್ಲದಾದಂತಹ ಭಾವನೆಗಳಿಗೂ ಪೋಷಕನಾಗಿ ನಿಂತ ಪೋಷಿಸುತ್ತಾ ಸಾಗಿದ. ಹಾಗೆ ಬಂತಲ್ಲ
ಹಸ್ತಿನಾವತಿಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಯಾರಾಗಬೇಕು, ಭವಿಷ್ಯದ ಚಕ್ರವರ್ತಿ ಯಾರಾಗಬೇಕು ಎನ್ನುವಂತಹ ನಿರ್ಣಯಗಳು ಭಗವಂತನ ಪಾಲುದಾರಿಕೆಯಲ್ಲಿಯೇ ಸಂಧಾನದ ವೈಫಲ್ಯವಾದಾಗ ಯುದ್ಧವೇದಿಂದಲೇ ನಿರ್ಣಯ ಆಗಬೇಕು. ಅಲುಗಿನ ಮನೆಯಲ್ಲಿಯೇ ಸಿಂಹಾಸನ ಯಾರದು ಎನ್ನುವುದು ಬರೆಯಲ್ಬೇಕು ಎನ್ನುವಂತಹ ನಿರ್ಣಯವೇ ನಿಶ್ಚಯವಾದ ಕಾಲಕ್ಕೆ ಮಹಾಭಾರತ ಯುದ್ಧವೇ ಸಂಘಟಿಸಲ್ಪಟ್ಟಿತಲ್ಲ. ಘಟಿಸಲು ಭಾರತ ಯುದ್ಧ ಘಟಿಸಲು ಭಾರತ ಯುದ್ಧ ಘಟಿಸಲು ಭಾರತ ಯುದ್ಧ ಕರ್ಣ ಸೆಟೆಯುತ ಆಪ್ತಗೆ ಮೆರೆಯಲು ಬದ್ಧ ಕರ್ಣ ಸೆಟೆಯುತ ಆಪ್ತಗೆ ಮೆರೆಯಲು ಬದ್ಧ ಹಠವನಾಂತನು ನರನ ಕೆಣಕೆ ಗೆದ್ದು ಭಟನ ಪೇಯನು ತೆದ್ದು ಕರ್ಣನು ರಣಕ್ಕೆ ಹಠವನಾಂತನು ನರನ ಕೆಣಕೆ ಗೆದ್ದು ಭಟನ ಪೇಯನು ತೆದ್ದು ಕರ್ಣನು ರಣಕ್ಕೆ ಭಾರತ ಯುದ್ಧ ಕರ್ಣ ಸೆಟೆಯೂತ ಮೆರೆಯಲು ಬದ್ಧ ಅಖಂಡ ಆರ್ಯಾವರ್ತವೇ 2 ಭಾಗಗಳಾಗಿ ಭಾರತ ಯುದ್ಧದಲ್ಲಿ ಭಾಗವಹಿಸುವುದು ಅಂತ ನಿರ್ಣಯ ಆಯಿತು. ಭಾಗವಹಿಸುವ ಪ್ರತಿಯೊಬ್ಬನಿಗೂ ಒಂದೊಂದು ಕಾರಣಗಳುಂಟು, ಅವರ ವೈಯಕ್ತಿಕ ಕಾರಣಗಳು. ಕೌರವನ ಪಕ್ಷವನ್ನು ಆಶ್ರಯಿಸಿದವರ ಕೆಲವರಿಗೆ ಸುಯೋಧನನೇ ನಿಜವಾದ ಸಿಂಹಾಸನದ ಅಧಿಪತಿಯಾಗಬೇಕಾದ ಅರ್ಹತೆಯುಳ್ಳವನು, ಅವನೇ ಆಗಬೇಕು ಅಂತ ಹೇಳಿ ಆಶ್ರಯಿಸಿ ಬಂದವರು. ಮತ್ತು ಕೆಲವರು ಸುಯೋಧನನ ಆಪ್ತರು, ಅನಿವಾರ್ಯ ಕಾರಣಕ್ಕಾಗಿ ಅವನನ್ನು ಆಶ್ರಯಿಸಬೇಕಾದ ಅನಿವಾರ್ಯತೆ ಉಳ್ಳವರು, ಸುಯೋಧನನ ಅನ್ನವನ್ನುಂಡವರು, ಸುಯೋಧನನ ಬೆಂಬಲಕ್ಕೆ ನಿಂತವರು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಬಂದವರು. ಪಾಂಡವರ ಪಕ್ಷದಲ್ಲಿದ್ದವರಿಗೂ ಕಾರಣಗಳುಂಟು. ಕೆಲವರು ಭಗವಂತನೇ ಪಾಂಡವನ ಪಕ್ಷದಲ್ಲಿದ್ದಾನೆ, ಧರ್ಮಿಷ್ಠರು ಎನ್ನುವುದಕ್ಕೆ ಇದೇ ಸಾಕು ಎನ್ನುವ ನಿರ್ಣಯಕ್ಕೆ ಬಂದವರು. ಇನ್ನು ಪಾಂಡವರ ಕುರಿತಾದಂತಹ ಕನಿಕರವನ್ನು ಹೊಂದಿದವರು, ಬದುಕಿನಲ್ಲಿ ಬಹಳಷ್ಟು ನೋವುಂಡವರು, ಈ ಕಾಲಘಟ್ಟಕ್ಕಾದರೂ ಸಿಂಹಾಸನವನ್ನು ದಕ್ಕಿಸಿಕೊಳ್ಳಿ ಎನ್ನುವ ಕಾರಣಕ್ಕಾಗಿ. ಹೀಗೆ ಹಲವು ಕಾರಣಗಳಿಂದಲಾಗಿ ಆರ್ಯಾವರ್ತವೇ 2 ಭಾಗಗಳಾಗಿ 2 ಪಕ್ಷಗಳಾಗಿ 11, 7, 18 ಅಕ್ಷೋಹಿಣಿ ಸೈನ್ಯಗಳಾಗಿ ಯುದ್ಧದಲ್ಲಿ ಮುಖಾಮುಖಿಯಾಗಿ ನಿಂತಿತ್ತು. ಆದರೆ ಕರ್ಣಾರ್ಜುನರಿಗೆ ಈ ಎಲ್ಲ ಕಾರಣಗಳನ್ನು ಮೀರಿ ಮೆಟ್ಟಿ ನಿಂತ ಮತ್ತೊಂದು ಪ್ರಖರವಾದಂತಹ ಕಾರಣ ಉಂಟು. ಯಥಾರ್ಥಕ್ಕೆ ಕರ್ಣ ಕೌರವ ಪಕ್ಷದ ಮುಂಭಾಗಿಲಲ್ಲಿ ನಿಂತು ಹೋರಾಟಕ್ಕೆ ಇಳಿದದ್ದು ಕೌರವನಿಗೆ ಸಿಂಹಾಸನವನ್ನು ಸಿದ್ಧಗೊಳಿಸಬೇಕು, ಶಾಶ್ವತವಾಗಿಸಬೇಕು ಎನ್ನುವ ಕಾರಣಕ್ಕೆ ಹೌದೇ. ಆದರೂ ಅದರ ಒಳಗೆ ಹುದುಗಿಸಲ್ಪಟ್ಟ ಇನ್ನೊಂದು ಪ್ರಖರವಾದ ಕಾರಣ ಉಂಟು. ಅದು ಏನು ಅಂತ ಕೇಳಿದರೆ, ಈ ಯುಗದ ಮಹಾಯೋಧ ಯಾರು, ಪಾರ್ಥನೋ ಕರ್ಣನು. ಅದು ದ್ವೈರಥ ಯುದ್ಧದಿಂದ ನಿರ್ಣಯ ಆಗಬೇಕು. ಪಾರ್ಥನನ್ನು ಕೊಂದಲ್ಲದೆ ನಾನು ಯೋಧ ಎನ್ನುವುದನ್ನು ಸ್ಥಾಪಿಸುವುದಕ್ಕಾಗುವುದಿಲ್ಲ. ಪರಸ್ಪರ ಪ್ರತಿಜ್ಞೆಗೆ ಬದ್ಧರಾದವರು 3 ಸಲ 4 ಸಲ. ಅಂತಹ ಹೋರಾಟದ ಕಣವನ್ನು ನಿರೀಕ್ಷೆ ಮಾಡುವುದಕ್ಕಾಗಿಯೇ ಭಾರತ ಯುದ್ಧದಲ್ಲಿ ಪಾಲ್ಗೊಂಡದ್ದು. ಭೀಷ್ಮರಿಗೆ ಸೇನಾಧಿಪತ್ಯ ಅಂತ ಹೇಳಿದ ಕಾಲಕ್ಕೂ ಕುಪಿತನಾಗಿ ಕೋಪಗೊಂಡು ಪ್ರತಿ ಸೂರ್ಯನ ಹಾಗೆ ಜ್ವಲಿಸುತ್ತಾ ಗುರುಗುಟ್ಟಿದ್ದು ಯಾಕೆ ಅಂತ ಕೇಳಿದರೆ, ಎಲ್ಲಿ ಪಾರ್ಥನ ಸಮ್ಮುಖದಲ್ಲಿ ಹೋರಾಟ ಮಾಡುವಂಥ ಅವಕಾಶವೇ ನನಗೆ ತಪ್ಪಿ ಹೋಗ್ತದೋ ಎನ್ನುವ ಕಾರಣಕ್ಕೆ ಬೇಕಾಗಿ. ಒಂದೋ ಪಾರ್ಥನನ್ನು ಕೊಂದು ಆ ಕಾರಣದ ಮೂಲಕ ಕೌರವನಿಗೂ ಸಿಂಹಾಸನ ಕೊಡಿಸಬೇಕು, ತಾನು ಯೋಧ ಎನ್ನುವುದನ್ನು ಸ್ಥಾಪಿಸಬೇಕು. ಇಲ್ಲ, ಪಾರ್ಥನ ಬಾಣದಲ್ಲಿ ಮರಣವನ್ನು ಹೊಂದಿ ಆದರೂ ಈ ಪ್ರಕರಣಕ್ಕೊಂದು ಪೂರ್ಣ ವಿರಾಮವನ್ನು ಇಡಬೇಕು. ಈ ನಿರ್ಣಯಕ್ಕೆ ಬೇಕಾಗಿಯೇ ತಗಲು ಸರಿದಂತಹ ಮುದುಕನಿಗೆ ಸೇನಾಧಿಪತ್ಯ ಯಾಕೆ, ನಮ್ಮಂತಹ ಹೊಂತಕಾರಿಗಳಿರುವಾಗ ಅಂತ ಪ್ರಶ್ನೆ ಮಾಡಿತ್ತು. ಆಗಲೂ ಭೀಷ್ಮರಾಡಿದ್ದು ಅದೇ ಅಲ್ಲೋ, ಅರ್ಧರತಿ ಅಂತೇಳಿ. ಭೀಷ್ಮರಿಗೂ ಗೊತ್ತುಂಟು ಕರ್ಣನ ಯೋಗ್ಯತೆ ಏನು.
ಕರ್ಣನ ಆಳ ವಿಸ್ತಾರ ವಿಸ್ತೀರ್ಣ ಹರವುಗಳೇನು, ಪಾಂಡವರ ಸಮ್ಮುಖದಲ್ಲಿ ಕರ್ಣನಿಗೆ ಹೋರಾಟಕ್ಕಿರುವಂಥ ಉದ್ಯುಕ್ತತೆ ಏನು, ತುಡಿತವೇನು, ಮಿಡಿತವೇನು ಭೀಷ್ಮರಿಗೆ ಗೊತ್ತುಂಟು. ಆದರೂ ಅರ್ಧರತಿಕ ಅಂತ ಹೇಳಿ ನಿವಾಳಿಸಿದರು. ಅವಮಾನಿತನಾದ 10 ದಿವಸ ಹೋರಾಟವನ್ನೇ ಮಾಡಲಿಲ್ಲ. ಮತ್ತೆ ದ್ರೋಣಸೇನಾಧಿಪತ್ಯದಲ್ಲಿ ಕಾಣಿಸಿಕೊಂಡ. ಹೇಗಾದರೂ ಮಾಡಿ ಒಂದಲ್ಲ ಒಂದು ದಿವಸ ಪಾರ್ಥನ ಸಮ್ಮುಖದಲ್ಲಿ ನಾನು ಸ್ಪಷ್ಟವಾದಂತಹ ನನ್ನ ವಿರಾಟ್ ರೂಪವನ್ನು ಪ್ರದರ್ಶನ ಮಾಡಬೇಕು, ತನ್ನ ಯೋಧತ್ವದ ಎತ್ತರವನ್ನು ಕಾಣಿಸಬೇಕು. ಆ ಮೂಲಕ ಪಾರ್ಥನ ಶಿರವನ್ನು ದರೆಯಿಳಿಸಿ ಕೌರವನಿಗೊಂದು ಸಿಂಹಾಸನವನ್ನು ಕೊಡಿಸಬೇಕು ಎನ್ನುವಂಥ ಹೋರಾಟವೇ ಇತ್ತು. ಯಾರದೋ ಸೇನಾಧಿಪತ್ಯದಲ್ಲಿ ಆಡುವುದಕ್ಕಿಂತಲೂ ಸ್ವಯಂ ಸ್ವತಂತ್ರನಾಗಿ ತನ್ನ ಸೇನಾಧಿಪತ್ಯದಲ್ಲೇ ತಾನು ಒಂದು ಅವಕಾಶ ಸಿಕ್ಕಿದರೆ ಪಾರ್ಥನನ್ನೂ ಎದುರಿಸಬಹುದು, ತನ್ನ ಅಂಕೆಯಲ್ಲಿ ಇರುವ ಹಾಗೆ, ತನಗೆ ಎಣಿಕೆ ಇರುವ ಹಾಗೆ ಹೋರಾಟವನ್ನು ಮಾಡಬಹುದು ಎನ್ನುವಂತಹ ಒಂದು ಕಾಂಕ್ಷೆಯೇ ಕೈಗೂಡುವಂತಹ ದಿನ ಬಂತು ದ್ರೋಣಾಚಾರ್ಯರು ಅವಸಾನ ಹೊಂದಿದ ಬಳಿಕ. ಆದರೆ ಸಮಸ್ಯೆ ಆದದ್ದು ಎಲ್ಲಿ ಅಂತ ಕೇಳಿದರೆ, ಪಾರ್ಥನ ಜಯದ ಹಿಂದೆಲ್ಲ ಪಾರ್ಥನ ಸಾಮರ್ಥ್ಯ, ಪಾರ್ಥನ ವಿದ್ಯೆ, ಪಾರ್ಥನ ಅಸ್ತ್ರಶಸ್ತ್ರಗಳ ಪ್ರವ ಸಿದ್ಧಾಂತಗಳು ಮಾತ್ರ ಕಾಣಿಸಿದ್ದಲ್ಲ. ಪಾರ್ಥನನ್ನು ಮುನ್ನಡೆಸುತ್ತಿರುವಂತಹ ಭಗವಂತನ ಸಾರಥ್ಯವೂ ಪ್ರಧಾನ ಕಾರಣ ಅಲ್ಲೋ. ನೀವು ಒಮ್ಮೆ ಯೋಚನೆಯನ್ನು ಮಾಡಿ, ಅದು ಆಗುತ್ತದೆ ಹೋಗುತ್ತದೆ ಅಂತಲ್ಲ, ಒಂದು ಯೋಚನೆಯನ್ನು ಮಾಡಿ. ಒಂದು ಕ್ಷಣಕ್ಕೆ, ಒಂದು ದಿವಸದ ಮಟ್ಟಿಗಾದರೂ ಕರ್ಣನ ಯೋಗ್ಯತೆಗೆ ಸರಿಯಾಗಿ, ಕರ್ಣನ ಸಂಪೂರ್ಣ ಸ್ವಯಂ ಯೋಗ್ಯತೆಯನ್ನು ಪ್ರಕಟಿಸೋದಕ್ಕೊಂದು ಅವಕಾಶವನ್ನು ಕೊಟ್ಟು ಒಂದು ದಿನದ ಮಟ್ಟಿಗಾದರೂ ಕೃಷ್ಣ ಸಾರಥ್ಯ ಕರ್ಣನಿಗೆ ದೊರಕಿದ್ದರೆ ಪಾಂಡವರು ನಾಮಾಶೇಷ ಮಾಡುವುದಕ್ಕೆ 5 ಗಳಿಗೆ ಸಾಕಾಗುವುದಿಲ್ಲ ಇತ್ತು. ಯೋಗವಿಹೀನ, ಭಾಗ್ಯ ಇರಲಿಲ್ಲ. ಪಾರ್ಥನಿಗೆ ಎಲ್ಲವೂ ಇತ್ತು, ಬೆಂಬಲ ಇತ್ತು, ದೇವತೆಗಳ ಅನುಗ್ರಹ ಇತ್ತು, ಕೃಷ್ಣನ ಸಾರಥ್ಯ ಇತ್ತು, ಗಳಿಸಿದಂತಹ ಅಸ್ತ್ರಶಸ್ತ್ರಗಳಿತ್ತು, ಧರ್ಮಿಷ್ಠರು ಎನ್ನುವಂತಹ ಮುಖವಾಡ ಇತ್ತು. ಎಲ್ಲವೂ ಇದ್ದುದರಿಂದ ಪಾರ್ಥ ಮಹಾಪ್ರಭೃತಿಯಾಗಿ ಕಾಣಿಸಿಕೊಂಡ. ಆದರೆ ಏನು ಮಾಡೋಣ, ಕರ್ಣ ಭಾಗ್ಯವಿಹೀನ, ಯಾವುದೂ ಇರಲಿಲ್ಲ. ಆದರೆ ಧನಾತ್ಮಕವಾಗಿ ಯೋಚಿಸುತ್ತಾ ತನ್ನ ಗಮ್ಯವೊಂದನ್ನು ಉಳಿದು ಬೇರೆ ಯಾವುದೇನ್ನು ಕಾಣದೆ ಕಣ್ಗಾಪು ಕಟ್ಟಿದ ಕುದುರೆಯ ಹಾಗೆ ಆ ಗಮ್ಯದ ಕುರಿತು ಓಡುತ್ತಾ ಇದ್ದಂತಹ ಕರ್ಣನಿಗೆ ಕೃಷ್ಣನ ಸಾರಥ್ಯ ಇಲ್ಲದೆ ಹೋದರೆ ಹೋಗಲಿ, ಕೃಷ್ಣನಂತೆಯೇ ಸಮರ್ಥನಾದ ಮತ್ತೊಬ್ಬನ ಸಾರಥ್ಯವಾದರೂ ತನಗೆ ದೊರಕಿದರೆ ತಾನಿಟ್ಟಂತಹ ಗುರಿಯನ್ನು ಮುಟ್ಟಬಹುದು ಎನ್ನುವಂತಹ ಒಂದು ಹಪಹಪಿಕೆ ಅವನಲ್ಲಿತ್ತು. ಪರಿಣಾಮವಾಗಿ ಕೃಷ್ಣನಷ್ಟೇ ಸಾರಥ್ಯದಲ್ಲಿ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿಯೊಬ್ಬ ಇದ್ದಿದ್ದ ಅಲ್ಲ, ಅವನನ್ನು ತನ್ನ ಸಾರಥಿಯಾಗಿ ಬಳಸಿಕೊಂಡು ತಾನು ಸಾಧಿಸಬಹುದು ಅಂತ ಯೋಚಿಸಿದ. ಪರಿಣಾಮ ಆದದ್ದೇ ಯಾರ ಸಾರಥ್ಯ? ಜೊತೆಯಾದ ಶಲ್ಯ ಭೂಪ ಜೊತೆಯಾದ ಶಲ್ಯ ಭೂಪ ರಣದಲ್ಲಿ ಕಥೆಯೋರೆದ ಕುಲ ಪ್ರತಾಪ, ರಣದಲ್ಲಿ ಕಥೆಯೋರೆದ ಕುಲ ಪ್ರತಾಪ. ರಣದಲ್ಲಿ ಕಥೆಯೋರೆದ ಕುಲ ಪ್ರತಾಪ, ಹಿತವಿನಿತು ಇಲ್ಲವೆನುತ ಹಿತವಿನಿತು ಇಲ್ಲವೆನುತ ಕರ್ಣನು ಮತದಿ ಕಾರಣವನಾಂತ, ಕರ್ಣನು ಮತದಿ ಕಾರಣವನಾಂತ, ಹಿತವಿನಿತು ಇಲ್ಲವೆನುತ ಕರ್ಣನು ಮತದಿ ಕಾರಣವನಾಂತ. ಪಾರ್ಥನ ಅಗ್ಗಳಿಕೆಗೆ ಕಾರಣವಾದದ್ದು ಕೃಷ್ಣ ಸಾರಥ್ಯ ಹೌದು ಅಂತಾದರೆ, ಪಾರ್ಥನಷ್ಟೇ ಸಮರ್ಥನಾದಂತಹ ಯೋಧತನದಲ್ಲಿ ಪಾರ್ಥನನ್ನು ಮೀರಿಸುವ ಅರ್ಹತೆಯುಳ್ಳಂತಹ ಕರ್ಣ, ಈಗ ಪಾರ್ಥನಲ್ಲಿ ದೇವತೆಗಳೇ ಕೊಟ್ಟಂತಹ ಬಿಲ್ಲು ಉಂಟು, ಅಕ್ಷಯವಾದ ತೂಣೀರ ಉಂಟು, ದೇವತೆಗಳು ಕೊಟ್ಟಂತಹ ರಥಗಳುಂಟು, ಅದು ತನ್ನಲ್ಲಿ ಇಲ್ಲ. ಆದರೆ ಅದು ಇಲ್ಲದೇ ಹೋದರೂ ಕೂಡ
ಪಾರ್ಥನನ್ನು ಘಾತಿಸಬಹುದಾದಂತಹ ಸಾಮರ್ಥ್ಯತೆ ಉಂಟು ತನಗೆ ಅಂತ ತನ್ನನ್ನು ಕಂಡುಕೊಂಡಂತಹ ಕರ್ಣ ಕೃಷ್ಣನಷ್ಟೇ ಸಮರ್ಥನಾದಂತಹ ಒಬ್ಬ ಸಾರಥಿ ಬೇಕು ಅಂತ ಕೇಳಿಕೊಂಡ ಕಾಲಕ್ಕೆ ಶಲ್ಯ ಸಾರಥ್ಯವನ್ನು ಒದಗಿಸಿಕೊಟ್ಟ ಕೌರವ. ಏನು ಮಾಡೋಣ ಹೇಳಿ. ಕೆಲವೊಮ್ಮೆ ಕೆಲವು ವಸ್ತುಗಳು ದೊರಕಿದ್ರೆ ಸರಿ ಬರಬಹುದು ಅಂತ ಯೋಚನೆ ಮಾಡ್ತೇವೆ. ಮಳೆ ಬಂದರೆ ಭೂಮಿ ಸಸ್ಯಶ್ಯಾಮಲೆ ಆಗುತ್ತದೆ ಅಂತ ಹೇಳಿ ನಾವು ತರ್ಕಿಸ್ತೇವೆ. ಅದರದ ಅಕಾಲದಲ್ಲಿ ಮಳೆ ಸುರಿದರೆ ಪರಿಣಾಮವೇ ವಿಪರೀತ ಆಗುವುದಕ್ಕಿಲ್ಲೋ. ಬೇಕಾದಕ್ಕಿಂತ ಹೆಚ್ಚು ಬಂದರೆ ಇದ್ದದ್ದು ತೊಳೆದು ಹೋಗುವುದಿಲ್ಲೋ. ಅಂತಹ ಸ್ಥಿತಿಯಾಗಿ ಹೋಯ್ತಲ್ಲ ಕರ್ಣನಿಗೆ. ಕೃಷ್ಣ ಸಾರಥ್ಯ, ಅರ್ಜುನ ಯೋಧತ್ವ ಅಂತ ಹೇಳಿದರೆ ಕೃಷ್ಣಾರ್ಜುನರೊಳಗಿರುವಂತಹ ಮೈತ್ರಿ, ಗುರು ಶಿಷ್ಯ ಬಾಂಧವ್ಯ, ಆ ಭಾವ ಅದೊಂದೇ ಸಾಕು ಅವನ ಗೆಲುವಿಗೆ. ಆದರೆ ವಿದ್ಯೆಯಲ್ಲಿ ಕೃಷ್ಣನಷ್ಟೇ ಸಮರ್ಥನಾದಂತಹ ಶಲ್ಯ ಆ ರೀತಿಯಲ್ಲಿ ಒದಗಿ ಬಂದನೋ ಅನ್ನೋದು ಪ್ರಶ್ನೆ ಅಲ್ಲೋ. ಶಲ್ಯ ಯಥಾರ್ಥಕ್ಕೆ ಪಾಂಡವ ಪಾಳೆಯವನ್ನು ಸೇರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಕ್ಷೋಹಿಣಿ ಸೈನ್ಯವನ್ನು ಕೂಡಿಕೊಂಡು ತನ್ನದಾದಂತಹ ಮಾತೃ ದೇಶದಿಂದ ಹೊರಟು ಬಂದವ. ಇದನ್ನು ಯೋಚಿಸಿದಂತಹ ಕರ್ಣ ಕೌರವ ಶಲ್ಯನಂತಹ ಒಬ್ಬ ಸಾರಥ್ಯವನ್ನು ಬಲ್ಲ ಯೋಧನೂ ಆಗಿರುವ ಎರಡೆರಡು ರೂಪದಲ್ಲಿ ಕಾಣಿಸಿಕೊಳ್ಳಬಹುದಾದಂತಹ ಮಹಾನ್ ಪ್ರಭೃತಿಯೊಬ್ಬ ಕೌರವ ಪಕ್ಷಕ್ಕೆ ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿಯೇ ಒಂದು ಬಗೆಯಿಂದ ಅವನನ್ನು ಸೆಳೆದುಕೊಂಡು ಬಂದರು. ಪರಿಣಾಮ ಶಲ್ಯ ಕೌರವ ಪಕ್ಷವನ್ನು ಸೇರಿದ. ಆದರೆ ಮಹಾನ್ ಅಹಂಕಾರಿಯಾದಂತಹ ಶಲ್ಯ ಅವನಿಗೆ ಸೇನಾಧಿಪತ್ಯದ ಕಿರೀಟವೇ ಬೇಕು ಅಂತ ಭಾವಿಸಿ ಬಂದವ. ಭೀಷ್ಮನಂತವರನ್ನಾದರೂ ಅತಿಕ್ರಮಿಸಿ ತಾನು ಸೇನಾಧಿಪತಿಯಾಗಬೇಕು ಕೌರವ ಪಾಳಯದಲ್ಲಿ. ಶಲ್ಯ ಎಂದರೆ ಏನು ಎನ್ನುವುದನ್ನು ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಅಹಮ್ಮಿಕೆಯಲ್ಲಿ ಬೀಗುತ್ತಿರುವಂತಹ ವ್ಯಕ್ತಿಯನ್ನು ಸಾರಥ್ಯದಲ್ಲಿ ಬಳಸಿಕೊಂಡ್ರೆ ಭೀಷ್ಮದ್ರೋಣರ ಮರಣದ ಬಳಿಕವಾದರೂ ತಾನು ಸಾರಥ್ಯವನ್ನು ಸೇರಬಹುದು ಎನ್ನುವಂತಹ ಕಾಂಕ್ಷೆಯಲ್ಲಿದ್ದವನಿಗೆ, ಸೇನಾಧಿಪತಿತ್ವವನ್ನು ಸೇರಬೇಕು ಎನ್ನುವಂತಹ ಕಾಂಕ್ಷೆಯಲ್ಲಿದ್ದವನಿಗೆ ಕರ್ಣನ ಸಾರಥ್ಯ ಮಾಡುವಂತ ಆಡಿದರೆ ತನ್ನ ಚಿಕಿತ್ಸಕವಾದ ಬುದ್ಧಿ, ವಿಚಕ್ಷಣವಾದಂತಹ ಮತಿತ್ವದಿಂದ ಯೋಚನೆಯನ್ನು ಮಾಡುವವ ಹೌದಾಗಿದ್ದರೆ ಸಾರಥ್ಯದಲ್ಲಿ ನೀವು ಗೆಲುವನ್ನು ಒದಗಿಸಿಕೊಡಬಹುದಾದಂಥ ಜಾಗ ಹೌದು ಅಂತಾದರೆ ಜಾಗ ಯಾವುದಾದ್ರೇನು. ಆದರೆ ಅವ ಹಾಗೆ ಯೋಚನೆ ಮಾಡಲಿಲ್ಲ. ಸೂತನಿಗೆ ಸೂತತ್ವ ಎಂಥದ್ದು ಎನ್ನುವುದನ್ನು ಕೂತುಕೊಳ್ಳುವ ಮೊದಲೇ ತನ್ನ ಮನದ ಇಂಗಿತವನ್ನು ಹೊರಹಾಕಿದವ. ಕರ್ಣನ ಕುರಿತು ಯಾವುದೇ ಗೌರವ ಇದ್ದವನಲ್ಲ. ಆ ಕಾರಣಕ್ಕೆ ಬೇಕಾಗಿ ಕ್ಷಣ ಕ್ಷಣಕ್ಕೂ ಕರ್ಣನು ನಿಂದಿಸುತ್ತಾ ಹೋದವನೇ. ಎಲ್ಲಿಯವರೆಗೆ ಅಂತ ಕೇಳಿದರೆ ಮಹಾನ್ ಅಸ್ತ್ರವೊಂದನ್ನು ಪ್ರಯೋಗಿಸುವುದಕ್ಕೆ ಹೊರಟ ಕಾಲಕ್ಕೆ ಗುರಿ ಬದಲಿಸುವಂತ ಆಡಿದ. ಅದು ನ್ಯಾಯವೋ ಅಂತ ಹೇಳಿದರೆ ನಮ್ಮಂಥವರು ಮಾಡುವುದಿಲ್ಲ, ನಿನ್ನಂಥವ ಮಾಡಬಹುದು ಅಂತ ಆಡಿದ. ಪರಿಣಾಮ ಏನು? ಕರ್ಣನಂಥವನು ಸೂತಪುತ್ರ, ಜಾತಿ ವಿಹೀನ, ಅವ ಏನೂ ಮಾಡಬಹುದು ಎನ್ನುವಂತಹ ಸೂಚನೆಯನ್ನು ತಾನು ಕೊಡುವುದಕ್ಕಿದ್ದವ, ಅಥವಾ ತಾನು ಆಡಿದ ಮಾತು ನಡೆಯತಕ್ಕದ್ದು ನಡೆಯಬೇಕು. ಹೊಂದಾಣಿಕೆ ಇಲ್ಲದೆ ಎರಡು ಚಕ್ರಗಳು ಒಂದು ಎಡಕ್ಕೂ ಒಂದು ಬಲಕ್ಕೂ ಸಂಚರಿಸುವುದಕ್ಕೆ ತೊಡೆದರೆ ಗಾಡಿ ಸರಾಗವಾಗಿ ಸಂಚರಿಸುವುದಕ್ಕುಂಟು. ಒಂದೇ ರಥಕ್ಕೆ ಬಂಧಿಸಲ್ಪಟ್ಟಂತಹ ಎರಡು ಹಯಗಳು ಒಮ್ಮನಸ್ಸಿನಿಂದ ಎಳೆದರೆ ಮಾತ್ರ ಅಲ್ಲವ ರಥ ಮುಂದಕ್ಕೆ ಸಾಗುವುದಕ್ಕೆ ಸಾಧ್ಯ ಆಗುವುದು. ಎತ್ತು ಏರಿಗೆ ಕೋಣ ನೀರಿಗೆ ಎಳೆದರೆ ಎಂತಹ ಸ್ಥಿತಿ ಒದಗಬಹುದು ಎನ್ನುವುದಕ್ಕೆ ನೈಜವಾದಂತಹ ದೃಷ್ಟಾಂತವಾಗಿ ಹೋಯಿತು ಕರ್ಣಶಲ್ಯರ ರಥ ಎನ್ನುವುದು. ಪರಿಣಾಮವಾಗಿ ಯಾವನು ನನ್ನ ರಥದಲ್ಲಿ ಕುಳಿತುಕೊಂಡ್ರೆ ತನಗೆ ವಿಜಯಶ್ರೀ ಸರಾಗವಾಗಿ ತನ್ನನ್ನು ಸೇರಿಕೊಳ್ತಾಳೆ ಅಂತ ಭಾವಿಸಿದನು, ಅಂತಹ ಶಲ್ಯನೇ ವೈರಿಯಾಗಿ ಬಿಟ್ಟ ಪಾರ್ಥನಿಗಿಂತಲೂ ದೊಡ್ಡವನಾಗಿ. ಮಾತ್ರ ಅಲ್ಲ, ತಾನು ಮಾಡಿಕೊಂಡಂತಹ ಬದುಕಿನಲ್ಲಿ ತನಗೊದಗಿದಂತಹ ಬವಣೆಗಳು, ದುರವಸ್ಥೆಗಳು ಆ ಕಾಲಕ್ಕೆ ಎಲ್ಲವೂ ಕಣ್ಣ ಮುಂದೆ ಬಂದು ನಿಲ್ಲುವುದಕ್ಕೆ ಸಾಧ್ಯವಾಗಿ ಹೋಯಿತು. ಅದೊಂದೇ ದಿನದಲ್ಲಿ ಕರ್ಣ ಎರಣಿಸಿದಂತಹ ಪರಿಭವಗಳಾದರೂ ಎಷ್ಟು. ಶಲ್ಯನೊಬ್ಬನನ್ನೇ ಆದರೂ ಹೇಗೋ ಸುಧಾರಿಸಬಹುದಿತ್ತು. ಶಲ್ಯ ಒಂದೆಯೋ ಬೇರೆ ಇಲ್ವೋ? ನೆನಪಿಗೆ ಬಾರದು ವರಮಂತ್ರ ತನಗೆಂದೋ, ನೆನಪಿಗೆ ಬಾರದು ವರಮಂತ್ರ ತನಗೆಂದು ಘನ ಪರಶುರಾಮನ ಶಾಪ, ಘನ ಪರಶುರಾಮನ ಶಾಪ. ತನು ಮರೆಸಿ ದಿವಿಜೇಂದ್ರ ಊರು ರಕ್ತವ ಹರಿಸೆ, ತನು ಮರೆಸಿ ದಿವಿಜೇಂದ್ರ ಊರು ರಕ್ತವ ಹರಿಸೆ. ಕ್ಷಣ ಸಹಿಸೆ ಬುಧ ತತ್ವ ಮೆರೆಸೆ,
ದ್ರೋಣರಲ್ಲಿ ಶಿಷ್ಯವೃತ್ತಿಯನ್ನು ಕೈಗೊಂಡು ಎತ್ತಲೋ ಹೋದ ಅಂತ ನಾನು ಆಗಾಡಿದೆ. ಹಾ. ದ್ರೋಣರಿಂದ ಹೊರಹೊರಡುವ ಕಾಲಕ್ಕೇ ಒಂದು ವಿಷಯ ಸ್ಪಷ್ಟ ಆಗಿತ್ತು. ಏನು? ಜಾತಿಯಲ್ಲಿ ಸೂತನ ಮನೆಯಲ್ಲಿ ಬೆಳೆದ ಕಾರಣದಿಂದಲಾಗಿ ಅಸ್ತ್ರದ ಅಧಿಕಾರವನ್ನು ಪಡೆಯುವುದಕ್ಕೆ ನೀನು ಅನಧಿಕಾರಿ. ಹಾಗಾದರೆ ನನ್ನ ಮಗ ಆ ಹೊತ್ತಿಗೆ ನಿರ್ಣಯ ಮಾಡಿದ, ಹಾಗಾದರೆ ನಾನು ಸೂತ ಅಂತ ಆಡಿದರೆ ನನಗಿದು ದೊರಕುವುದಿಲ್ಲ, ದ್ರೋಣರಲ್ಲ ಲೋಕದ ಎಲ್ಲಿ ಹೋದರೂ ಸಿಕ್ಕುವುದಿಲ್ಲ. ಆದರೆ ಬದುಕಿನಲ್ಲಿ ಭಯಂಕರವಾದಂತಹ ಪ್ರಬಲವಾದಂತಹ ಒಂದು ಕಾಂಕ್ಷೆ ಇತ್ತು. ಯೋಧ ಆಗಬೇಕು, ಪ್ರಬಲವಾದ ಯೋಧ ಆಗಬೇಕು, ಅಸ್ತ್ರ ಪ್ರವ ಸಿದ್ಧಾಂತಕ್ಕೆಲ್ಲದಕ್ಕೂ ಅಧಿಕಾರಿಯಾಗಬೇಕು, ಅರ್ಹತೆಯನ್ನು ತಾನು ಗಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿಯೇ ಪರಶುರಾಮರನ್ನು ಸೇರಿದ. ಯಾರು ನೀನು ಕ್ಷತ್ರಿಯನು ಅಂತ ಕೇಳಿದ ಕಾರಣಕ್ಕೆ ಅಲ್ಲ ಅಂತ ಆಡಿದ. ಯಾಕೆ? ಸುಳ್ಳನ್ನಾಡಿದಾಗ ಆಗಲಿಲ್ಲ. ಕ್ಷತ್ರಿಯನಿಗೆ ತಾನು ವಿದ್ಯೆಯನ್ನು ಬೋಧಿಸುವುದಿಲ್ಲ ಎನ್ನುವಂತಹ ಸಂಕಲ್ಪಕ್ಕೆ ಬದ್ಧರಾದಂತಹ ಪರಶುರಾಮರಲ್ಲಿ ಎಲ್ಲವನ್ನೂ ಆರ್ಜಿಸಿಕೊಂಡ. ಆದರೆ ಏನು ಮಾಡೋಣ, ಆ ಕಾಲಕ್ಕೆ ಪಾರ್ಥನನ್ನು ವೈರಿ ಅಂತ ಸ್ವೀಕರಿಸುವುದಕ್ಕೆ ಹೊರಡ್ತಾನೋ ಎನ್ನುವುದನ್ನು ಯೋಚಿಸಿದಂತಹ ಇಂದ್ರ ಇವನ ಭವಿಷ್ಯದ ಬೆಳವಣಿಗೆಗೆ ಆ ಕಾಲಕ್ಕೆ ಪೂರ್ಣ ವಿರಾಮವನ್ನಿಟ್ಟು ಸ್ಫೋಟಿಸುವಂತಹ ಸ್ಥಿತಿಗೆ ಕಾರಣೀಕರ್ತನಾದ ಅಲ್ಲ. ಎಲ್ಲವನ್ನು ಬೋಧಿಸಿದಂತಹ ಗುರುಗಳು ಹಾಯಾಗಿ ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿರುವಂತಹ ಕಾಲಕ್ಕೆ ವಜ್ರದುಂಬಿಯ ರೂಪದಲ್ಲಿ ಬಂದು ಅವನ ತೊಡೆಯನ್ನೇ ಕೊರೆಯುವುದಕ್ಕೆ ತೊಡಗಿತು. ಈ ಮಗು ಯೋಚನೆ ಮಾಡಿದ, ಸಹಿಸಲಾಗದಂತಹ ನೋವನ್ನಾದರೂ ಔಡಗೊಚ್ಚಿ ಸಹಿಸಿಕೊಂಡ್ರೆ ಗುರುಗಳು ಶಾಂತರಾಗಿ ತೊಡೆಯ ಮೇಲೆ ನಿದ್ದೆ ಮಾಡಿಯಾರು. ಅದಲ್ಲ, ಅದನ್ನು ಸಹಿಸದೇ ನಾನು ಗುರುಗಳನ್ನು ಎಚ್ಚರಿಸುವುದಕ್ಕೆ ತೊಡಗಿದರೆ ಕ್ರುದ್ಧರಾದಂತಹ ಗುರುಗಳಿಗೆ ನಿದ್ರಾಭಂಗವಾಗಿ ಆ ಕಾರಣಕ್ಕಾಗಿ ನನ್ನನ್ನು ಶಪಿಸಬಹುದು. ಯಾವ ಕಾರಣಕ್ಕಾದರೂ ತಾ ಕಲಿತಂತಹ ವಿದ್ಯೆಯನ್ನು ತನ್ನಲ್ಲಿ ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಸಹಿಸಲಾಗದ ನೋವನ್ನಾದರೂ ಸಹಿಸಿಕೊಂಡ. ರಕ್ತ ಧಾರಾಕಾರವಾಗಿ ಹರಿಯುವುದಕ್ಕೆ ತೊಡಗಿತ್ತು. ಆ ಕಾರಣಕ್ಕೆ ಎಚ್ಚರಗೊಂಡಂತಹ ಪರಶುರಾಮರು ನಿರ್ಣಯವನ್ನು ಮಾಡಿದರು. ಕ್ಷತ್ರಿಯನಲ್ಲದ ಮತ್ತೊಬ್ಬನಿಗೆ ಇಂತಹ ನೋವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ನಾ ಕಲಿತದ್ದೆಲ್ಲ ಮರೆತು ಹೋಗಲಿ ಶಪಿಸಿಬಿಟ್ಟು. ಏನು ಮಾಡೋಣ ಹೇಳಿ? ಉತ್ತರಕ್ಕೆ ಸಾಗಬೇಕು ಎನ್ನುವ ಕಾರಣಕ್ಕಾಗಿ ಹೆಜ್ಜೆ ಉತ್ತರಕ್ಕೆ ಇಟ್ಟರೆ ಅದು ದಕ್ಷಿಣವಾಗಿ ಬದಲಾಗುತ್ತದೆ. ದಿಕ್ಕೇ ಬದಲಾಗಿ ಹೋದರೆ ಹೆಜ್ಜೆಯನ್ನಾದರೂ ಹೇಗಿಡಬೇಕು? ಕಾರಿರುಳ ಕತ್ತಲೆಯಲ್ಲಿ ದಾರಿ ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಕಂದೀಲನ್ನು ಹಿಡಿದು ಹೊರಟ್ರೆ ಕಣ್ಣೇ ಕುರುಡಾಗಿ ಹೋದರೆ ಕಂದೀಲಾದರೂ ಏನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ? ಕಣ್ಣಲ್ಲಿ ದೃಷ್ಟಿ ಬೇಡುವ. ತಾನು ಆರ್ಜಿಸಿದಂತಹ ವಿದ್ಯೆಯನ್ನು ಉಳಿಸಿಕೊಳ್ಳಬೇಕು, ಈ ಭವಿಷ್ಯದಲ್ಲಿ ಪ್ರಬಲನಾದ ಯೋಧನಾಗಿ ತಾನು ಕಾಣಿಸಿಕೊಳ್ಳಬೇಕು ಎನ್ನುವಂಥ ಕಾರಣಕ್ಕೆ ಬೇಕಾಗಿ ಏನನ್ನೋ ಮಾಡುವುದಕ್ಕೆ ಹೊರಟ್ರೆ ಅದೆಲ್ಲವೂ ಅವನಿಗೆ ವೈರಿಯಾಗಿಯೇ ಕಾಣಿಸುತ್ತಾ ಹೊರಟವಲ್ಲ. ಪರಶುರಾಮರ ಶಾಪ. ತನ್ನಿಂದ ಏನು ಕಲಿತೆಯೋ ಅದೆಲ್ಲ ಮರೆತು ಹೋಗಲಿ. ಕಾಡಿದ ಬೇಡಿದ ಕಾಲಕ್ಕೆ ತಾನು ಕ್ಷತ್ರಿಯನಲ್ಲ, ತಾನು ಸೂತ ಅಂತ ಹೇಳಿದರೆ ನನಗೆ ನೀವು ಒಲಿಯಲಿಕ್ಕಿಲ್ಲ, ಆದ್ದರಿಂದ ಸೆಟೆ ಆಡಿದೆ, ತಪ್ಪಾಯಿತು, ಕ್ಷಮಿಸಿ ಗುರುಗಳೇ ಅಂತ ಬೇಡಿದ ಕಾಲಕ್ಕೆ ಅಶ್ವರದೆಯ ರಥಕಲ್ಪವನ್ನು ಕಲಿತಂತಹ ಶಲ್ಯನಂತಹ ಸಾರಥ್ಯ ಒಂದು ದಿನದ ಮಟ್ಟಿಗಾದರೂ ದೊರಕಿದು ಅಂತಾದರೆ ಆ ದಿವಸ ನೀನು ವಿಜೃಂಭಿಸ್ತಿ ಅಷ್ಟನ್ನೇ ಹೇಳಿ ಕಳುಹಿಕೊಟ್ರು. ಶಲ್ಯ ಸಾರಥ್ಯ ಒದಗಲ್ಪಟ್ಟಿತು, ಆದರೆ ಶಲ್ಯ ಇಲ್ಲದ ಕಾರಣವನ್ನು ಕೊಟ್ಟು ಇಳಿದು ಹೊರಟು ಹೋದ. ಪರಶುರಾಮರ ಶಾಪ ನೆಲೆಯಾಗುವುದಕ್ಕೆ ತೊಡಗಿತು. ಪರಿಣಾಮವಾಗಿ ಕಲಿತದ್ದೆಲ್ಲ ಮರೆತು ಹೋಗುವುದಕ್ಕೆ ತೊಡಗಿತು. ಆ ದಿವಸ ಅಂತಹ ಒಂದು ಪರಿಸ್ಥಿತಿ ಒದಗದೆ ಉಳಿಯುತ್ತಿದ್ದ ಹೌದು ಅಂತ ಆದರೆ ಕರ್ಣ ಅರ್ಜುನನ್ನು ಘಾತಿಸಿಯೇ ಬಿಡುತ್ತಿದ್ದನೋ ಏನು? ಪರಶುರಾಮರು ಕೊಟ್ಟಂತಹ ಶಾಪದ ಪರಿಣಾಮವಾಗಿ ಅಸ್ತ್ರಗಳು ನೆನಪಿಗೆ ಬಾರದ್ದು ಒಂದು ಸ್ಥಿತಿಯಾದರೆ ಕೇವಲ ಪರಶುರಾಮರ ಶಾಪ ಮಾತ್ರವೋ ಇವನ ಭವಿಷ್ಯಕ್ಕೆ ಮಾರಕವಾದದ್ದು? ಬೇರೆ ಇಲ್ವೋ? ಎಷ್ಟೋ ಅಂತ ಆಡಲಿ. ಹೋಮದೆ ನಿನ ಕರು ಬಾಣ ತಾಗುತ್ತಳಿಯೇ, ಹೋಮದೆ ನಿನ ಕರು ಬಾಣ ತಾಗುತ್ತಳಿಯೇ, ನೇಮದಿ ಅಪಚಾರ ಗೈಯೇ, ನೇಮದಿ ಅಪಚಾರ ಗೈಯೇ, ಸಮನಿ ಸಾಲ್ಯನು ತಲಿ ರಥ ಚಕ್ರ ಹೂಳಲು, ಸಮನಿ ಸಾಲ್ಯನು ತಲಿ ರಥ ಚಕ್ರ ಹೂಳಲು, ಮಮ ಶಾಪ ಇತ್ತನ ದ್ವಿಜನೇ. ಪರಶುರಾಮರ ಶಾಪಕ್ಕಾದರೂ ಏನೋ ಒಂದು ವ್ಯವಸ್ಥೆ ಆದೀತು ಅಂತ ಯೋಚಿಸುವ. ಆದರೆ ಯಾವಾಗ ಪರಶುರಾಮರ ಗುರುಕುಲದಿಂದ ಹೊರಬಂದನೋ
ತನ್ನ ಕೈಯಿಂದ ಬಿಡಲ್ಪಟ್ಟಂತಹ ಬಾಣವೊಂದು ಪರಿಣಾಮವಾಗಿ ಒಂದು ಧೇನುವನ್ನು ಘಾತಿಸಿತು. ಧೇನು ಮರಣಿಸಿತು. ಬೇಕು ಅಂತಲೇ ಕೊಂದದ್ದು, ಬೇಡ ಅಂತ ಕೊಂದದ್ದು. ಒಂದು ಧೇನುವಿಗೆ ಬದಲಾಗಿ 1000 ಧೇನುಗಳನ್ನು ಕೊಡ್ತೇನೆ ಅಂತ ಹೇಳಿ ಪ್ರಾರ್ಥಿಸಿದರೂ ಆ ಧೇನುವಿನ ಯಜಮಾನ್ಯವನ್ನು ಹೊಂದಿದಂತಹ ಬ್ರಾಹ್ಮಣ ಕ್ರುದ್ಧನಾಗಿ ಶಾಪವನ್ನೇ ಕೊಟ್ಟ. ಏನು ಅಂತ? ಯಾವ ಪರಿಸ್ಥಿತಿಯ ಪ್ರತೀಕ್ಷೆಯಲ್ಲಿ ನೀನಿದ್ದೀಯೋ ಆ ಹೊತ್ತಿಗೆ ಹೋರಾಟ ಮಾಡುವಂತಹ ಕಾಲಕ್ಕೆ ನಿನ್ನ ರಥಚಕ್ರ ಹೂತು ಹೋಗಲಿ ಅಂತ ಆಡಿದ. ಎಷ್ಟು ಕಾಡಿದರೂ ಬೇಡಿದರೂ ಬ್ರಾಹ್ಮಣನ ಮನಸ್ಸು ಕರಗಲಿಲ್ಲ, ಹೃದಯ ಮಾರ್ಧವವಾಗಲಿಲ್ಲ. ಇವ ಸುರಿಸಿದ ಕಣ್ಣೀರು ಭೂಮಿಯನ್ನು ತಲುಪಿತೇ ವಿನಃ ಅವನ ಹೃದಯವನ್ನು ತಲುಪಲಿಲ್ಲ. ಅದೇ ಶಾಪವನ್ನು ಶಿರದಲ್ಲಿ ಹೊತ್ತುಕೊಂಡು ಇಲ್ಲಿವರೆಗೆ ಬಂದ. ಪರಿಣಾಮವಾಗಿ ಹಸ್ತಿನಾಪುರದಲ್ಲಿ ಪಾರ್ಥನ ಸಮ್ಮುಖದಲ್ಲಿ ಹೋರಾಟ ಮಾಡುತ್ತಿರುವ ಕಾಲಕ್ಕೆ ನೋಡಿ, ಆತ್ಯಂತಿಕವಾದಂತಹ ವಿಜಯವನ್ನು ದಾಖಲಿಸುವಂತಹ ಆ ಹೊಂತಕಾರಿಯ ಹೊತ್ತಿನಿಗೆ ರಥವೇ ಹೂತು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಭೂತಕಾಲದಲ್ಲಿ ಯಾವ ಯೋಧನ ರಥವನ್ನಾದರೂ ಭೂಮಿ ಬಾಯಿ ಬಿಡಿದು ಹಿಡಿದುಕೊಂಡದ್ದು ಉಂಟೋ? ಬಹುಶಃ ಕರ್ಣನದಾದಂತಹ ದುರ್ವಿಧಿಯನ್ನು ಯಾಕೆ ನಾವು ದೂರಿಕೊಳ್ಳಬೇಕು ಹೇಳಿ? ಕರ್ಣ ಆ ರಥವನ್ನು ಹೂತು ಹೋಗದೆ ಇರುತ್ತಿದ್ದರೆ ಪಾಂಡವರನ್ನು ಘಾತಿಸಿಯಾದರೂ ಕೌರವನನ್ನು ಸಿಂಹಾಸನದಲ್ಲಿ ಸಿತನಾಗಿಸುತ್ತಿದ್ದ. ಪರಿಣಾಮವಾಗಿ ಈ ಭೂಮಿಗೆ ಕೌರವ ಒಡೆಯಾಗಿ ಆಗುತ್ತಿದ್ದ. ಬಹುಶಃ ಕೌರವನ ಒಡೆತನವನ್ನು ಈ ಭೂಮಿಯೇ ಒಪ್ಪುತ್ತಿಲ್ಲವೋ ಏನು? ಅಲ್ಲದೆ ಇದ್ದರೆ ಭೂಮಿಯೇ ಬಾಯಿ ಬಿರುದು ರಥಚಕ್ರವನ್ನು ಹಿಡಿದು ಕುಳಿತುಕೊಳ್ಳುವುದು ಅಂದರೆ ಏನರ್ಥ ಇದಕ್ಕೆ? ಯಾರ ದುರ್ವಿಧಿಯನ್ನು ನಾವು ಆಡಲಿ? ಅಂತಹ ಸ್ಥಿತಿಯನ್ನು ತಲುಪಿದಂತಹ ಹೊತ್ತಿಗೆಯನ್ನು ಸಾಧಿಸಿ ಕೊಂದು ಕಳೆದರು. ಕರ್ಣನ ಸಾವಿಗೆ ಮುನ್ನುಡಿ ಬರೆದದ್ದು ಅವರೊಬ್ಬರೆಯೋ? ಪರಶುರಾಮರ ಶಾಪವೋ, ಬ್ರಾಹ್ಮಣನ ಶಾಪವೋ, ಅಥವಾ ಹೀನದೀನ ಸ್ಥಿತಿಯಲ್ಲಿದ್ದಂತಹ ಹೊತ್ತನ್ನು ಘಾತಿಸಿ ಬಾಣಪ್ರಯೋಗ ಮಾಡಿದ ಪಾರ್ಥನು? ಅಲ್ಲ. ಕರ್ಣನ ಸಾವಿಗೆ ಬಹಳ ಮೊದಲೇ ಮುನ್ನುಡಿ ಬರೆದವರು ಬೇರೆಯವರು ಇದ್ದಾರೆ. ಯಾರಾಕೆ? ಯಾವಳು ಇವನನ್ನು ಹೆತ್ತು ಗಂಗೆಯಲ್ಲಿ ತೇಲಿಬಿಟ್ಟಳು ಅವಳು. ಗಂಗೆಯಲ್ಲಿ ತೇಲಿ ಬಿಡುವ ಕಾಲಕ್ಕೆ ಈ ಮಗು ತನ್ನದಲ್ಲ ಅಂತ ಹೇಳಿ ಬಿಟ್ಟವಳಾದರೂ ಈ ಆತ್ಯಂತಿಕವಾದಂತಹ ಹೊತ್ತಿನಲ್ಲಿ ತಾನು ತಾಯಿಯಾಗಿ ಕಾಣಿಸಿಕೊಂಡ್ಳು. ಯಾಕಾಗಿ? ಇವನಲ್ಲಿ ಬೇಡುವುದಕ್ಕಾಗಿ. ಏನು ಬೇಡಿದಳು? ತೊಟ್ಟ ಬಾಣ ತೊಡೆನು ಎಂಬ, ತೊಟ್ಟ ಬಾಣ ತೊಡೆನು ಎಂಬ ಮಾತನಿತ್ತನೋ ಆಗುಟ್ಟ ಪೇಳದಿರುವ ತಾಯಿಗಂದು ಕರ್ಣನೋ, ಆಗುಟ್ಟ ಪೇಳದಿರುವ ತಾಯಿಗಂದು ಕರ್ಣನೋ, ಬಿಟ್ಟ ಸರ್ಪ ಬರಲು ಅದನು ತೊರೆದು ನಿಂದನೋ, ಬಿಟ್ಟ ಸರ್ಪ ಬರಲು ಅದನು ತೊರೆದು ನಿಂದನೋ, ಪಟ್ಟಿಗಾಗಿ ನರನ ಶಿರದ ಮುಕುಟ ಕೆಡೆದನೋ. ಗಂಗೆಯಲ್ಲಿ ತೇಲಿಬಿಟ್ಟಂತಹ ಕುಂತಿ ಈ ಮಗುವನ್ನು ಮರೆತೇ ಬಿಟ್ಟಳು. ಭವಿಷ್ಯದಲ್ಲಿಗೆ ಹಸ್ತಿನಾವತಿಯ ಚಕ್ರವರ್ತಿಯಾಗಿರುವಂತಹ ಪಾಂಡುವಿನೊಂದಿಗೆ ವಿವಾಹ ಆಯಿತು. ಕಿಂದಮ ಋಷಿಯ ಶಾಪ ಆಯಿತು. ಎಲ್ಲವನ್ನು, ರಾಜ್ಯಕೋಶಾದಿಗಳನ್ನೆಲ್ಲವನ್ನು ಬಿಟ್ಟು ಸತಿಯರನ್ನು ಕೂಡಿಕೊಂಡು ಕಾಡಿಗೆ ತೆರಳಿದ್ದು ಆಯಿತು. ಆದರೆ ಸತಿ ಸಂಗಮವನ್ನು ಹೊಂದುವುದಕ್ಕಾಗದ ಶಪ್ತನಾದಂತಹ ಪಾಂಡುವಿಗೆ ಒಂದು ಕಾಲಕ್ಕೆ ಬೇಕಾಗಿ ಆದರು. ತನಗೆ ಮಕ್ಕಳಿಲ್ಲ ಎನ್ನುವಂತಹ ನೋವು ಕಾಡುವುದಕ್ಕೆ ತೊಡಗಿತ್ತು. ಆಗ ಕುಂತಿ ದುರ್ವಾಸ ಮಂತ್ರವನ್ನು ನೆನಪಿಸಿಕೊಂಡು ಪತಿಯಲ್ಲಿ ಆಡಿದಳು. ನನಗೆ ಈ ರೂಪದಲ್ಲಿ ಮಕ್ಕಳನ್ನು ಪಡೆಯುವ ಸಾಧ್ಯತೆ ಉಂಟು. ಅದನ್ನು ಆಡಿದಳೇ ವಿನಃ ಈ ಪೂರ್ವದಲ್ಲೇ ನನಗೊಬ್ಬ ಪುತ್ರ ಸಂಜನನ ಆಗಿದೆ. ವಿವಾಹ ಪೂರ್ವದಲ್ಲಿ ಜನಿಸಿದ ಮಗನಾದರೂ ಅವ ಕಾನೀನ ಪುತ್ರನಾಗುತ್ತಾನೆ ನಿನಗೆ ಎನ್ನುವಂತಹ ಮಾತನ್ನು ಪಾಂಡವಿನ ಬಳಿಯಲ್ಲೂ ಅವಳು ಆಕೆ ಆಡಲಿಲ್ಲ. ಮಂತ್ರವನ್ನು ಉಪಯೋಗಿಸಿ ತನಗೂ ತನ್ನ ಸವತಿಗೂ 5 ಮಕ್ಕಳನ್ನು ಪಡೆಯದಳು. ಪಾಂಡು ಆ ಬಳಿಕ ಮರಣ ಹೊಂದಿದ. ಮರಳಿ ಹಸ್ತಿನಾಪುರದ ಮನೆತನವನ್ನು ಸೇರಿಕೊಂಡ್ಳು. ಹಸ್ತಿನಾಪುರದ ಮನೆತನದಲ್ಲಿ ಇವಳಿಗೆ ಅತ್ತೆಯಾಗಿದ್ದವಳು ಸತ್ಯವತೀ ದೇವಿ. ಆ ಕಾಲಕ್ಕೆ ಸತ್ಯವತೀ ದೇವಿಯವರಾದರೂ ಕೂಡ ತನ್ನ ಮಕ್ಕಳಿಗೆ, ತನ್ನ ಮಗನಿಗೆ, ತನ್ನ ಮಕ್ಕಳು ಮರಣ ಹೊಂದಿದ ಕಾಲಕ್ಕೆ
ಸಂತಾನವನ್ನು ಕರುಣಿಸಬೇಕು ಎನ್ನುವಂತಹ ಸ್ಥಿತಿಯಲ್ಲಿ ತನ್ನ ಪುತ್ರನಾದಂತಹ ವೇದವ್ಯಾಸನನ್ನು ಆ ರೂಪದಲ್ಲಿ ಶಿಶುಗಳನ್ನು ಕರುಣಿಸುವಂತಹ ವ್ಯವಸ್ಥೆ ಮಾಡಿದ ಮಹಾತಾಯಿ. ಆ ತಾಯಿಯಲ್ಲಾದರೂ ಒಂದು ಮಾತು ಕುಂತಿ, ನನಗೂ ಇಂತಹ ಬದುಕಿನೊಂದು ವ್ಯವಸ್ಥೆ ಆಗಿ ಹೋಗಿದೆ, ಬಾಲ್ಯದಲ್ಲಿ ಮಾಡಿಕೊಂಡಂತಹ ಎಡವಟ್ಟಿನಿಂದ ನನಗೊಬ್ಬ ಪುತ್ರ ಸಂಜನನ ಆಗಿದೆ, ಅವನನ್ನು ಸ್ವೀಕರಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಆಡಲಿಲ್ಲ. ಯಾಕೆ ಆಡಲಿಲ್ಲ? ಆ ಮಗುವನ್ನು ಅವಳು ಮರೆತೇ ಬಿಟ್ಟಿದ್ಲು. ಬಿಲ್ವಮಂಗಲದಲ್ಲಿ ಕರ್ಣಾರ್ಜುನರು ಮುಖಾಮುಖಿಯಾದ ಕಾಲಕ್ಕೆ ಕುಂತಿ ದಿಗ್ಭ್ರಾಂತಲಾಗಿದ್ದಾಳೆ, ತಲೆ ತಿರುಗಿ ಬಿದ್ದಿದ್ದಾಳೆ ಎನ್ನುವಂತಹ ಸೂಚನೆ ಎಲ್ಲವರಿಗೂ ಸಿಕ್ಕಲ್ಪಟ್ಟಿತ್ತು. ಆದರೆ ಯಥಾರ್ಥಕ್ಕೆ ಕುಂತಿಯ ಹೃದಯಕ್ಕೆ ಗೊತ್ತಾಗಿದೆ, ಈ ಮಗು ಬೇರೆಯ ಮಗುವಲ್ಲ, ಇದು ತನ್ನೊಡಲಿಂದ ಬರೆದು ಬಂದಂತಹ ಮಗು ಎನ್ನುವುದು ಗೊತ್ತಿದ್ರೂ ಕೂಡ ಆ ಕಾಲದಲ್ಲಿ ಅವನು ನನ್ನ ಮಗು ಎನ್ನುವುದನ್ನು ಪ್ರಕಟಿಸುವುದಕ್ಕೆ ಹೋಗಲಿಲ್ಲ. ಎಷ್ಟು ಅವಕಾಶ ಇತ್ತು ಕುಂತಿಗೆ ಪ್ರಕಟಪಡಿಸುವುದಕ್ಕೆ ತನ್ನ ಮಗ ಎನ್ನುವ ಹಾಗೆ. ಆದರೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಕಣ್ಣ ಮುಂದೆ ಸರಿದಾಡುತ್ತಿರುವ ತನ್ನ ಮಗ ಅಂತ ಹೃದಯ ಆಡುತ್ತಿದ್ದರೂ ಕೂಡ ಬಾಯಿಂದ ಬಿರಿದಾಡುವುದಕ್ಕೆ ಅವಕಾಶವನ್ನೇ ಮಾಡಿಕೊಡಲಿಲ್ಲ ಕುಂತಿ. ಆದರೆ ಯಾವಾಗ ಯುದ್ಧ ನಿರ್ಣಯ ಆಯಿತು, ಯಾವಾಗ ಕೌರವನಲ್ಲಿ ಇರುವಂತಹ ಅಕ್ಷೋಹಿಣಿ ಸಂಖ್ಯೆಯ ಸೇನೆಗಳಲ್ಲೆಲ್ಲ ಒಬ್ಬ ಕರ್ಣ ಮಾತ್ರ ಪಾಂಡವರನ್ನು ಜಯಿಸುವಂತಹ ಸಾಮರ್ಥ್ಯ ಸಂಪನ್ನ ಎನ್ನುವುದನ್ನು ಭಗವಂತನೇ ನಿರ್ಣಯಿಸಿದನು, ಆಗ ಯಾವ ಮಗುವನ್ನು ತಾನು ಹೆತ್ತು ಆ ಮಗುವಿನ ಭವಿಷ್ಯಕ್ಕಾಗಿ ಬೇಕಾದನ್ನು ಮಾಡಬೇಕಾದ ತಾಯಿಯಾಗಿದ್ದ ಕುಂತಿ ಆ ಮಗುವಿನ ಮರಣಕ್ಕೆ ಬೇಕಾದಂತಹ ಮುನ್ನುಡಿಯನ್ನು ಬರೆಯುವುದಕ್ಕೆ ತಾನು ತಾಯಿಯಾಗಿ ಸಿದ್ಧ ಆದಳು. ಇದು ಪ್ರಪಂಚದ ವಿಶೇಷ. ನಾ ಯಾಕೆ ಕುಂತಿಯನ್ನು ದೂರಲಿ? ಅವಳ ಪರಿಸ್ಥಿತಿಯನ್ನು ಆಡ್ಲೋ ಅಥವಾ ಅವಳಿಗಿರುವಂತಹ ತೊಂದರೆಯನ್ನಾಡ್ಲೋ? ಆದರೆ ಯುದ್ಧ ನಿರ್ಣಯ ಆದ ಕಾಲಕ್ಕೆ ಪಾಂಡವರೇ ವೈರಿಗಳು ಎನ್ನುವುದನ್ನು ನಿರ್ಣಯಿಸಿ ಪಾಂಡವರ ತಲೆ ತೆಗೆಯುತ್ತಲ್ಲದೆ ತನ್ನ ಬದುಕಿಗೆ ಯಾವುದೇ ಗಮ್ಯ ಇಲ್ಲ ಎನ್ನುವಂತಹ ಪ್ರಬಲವಾದ ಕಾಂಕ್ಷೆಯಲ್ಲಿದ್ದ ಕರ್ಣನ ಸಮ್ಮುಖದಲ್ಲಿ ಕಾಣಿಸಿಕೊಂಡು ಪಾಂಡವರು ನಿನ್ನ ತಮ್ಮಂದಿರು ಅಂತ ಆಡಿಬಿಟ್ಲಲ್ಲ ಕುಂತಿದೇವಿ. ಯಾವ ಮಗನಿಗೆ ಕೈಯಲ್ಲಿ ಬಿಲ್ಲೆತ್ತುವುದಕ್ಕೆ ಸಾಧ್ಯವಾಗುತ್ತದೆ? ಯಾವ ಮಗನ ಕೈಯಲ್ಲಿ ಬಿಲ್ಲು ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ? ಯಾವ ಮಗನ ಕೈಯಲ್ಲಿ ಹಿಡಿದ ಬಿಲ್ಲಿನಲ್ಲಿ ಅವನ ಅಭಿದಮನೆಗಳಲ್ಲಿ ಸರಾಗವಾಗಿ ರಕ್ತ ಸಂಚಾರ ಸಾಧ್ಯವಾಗುತ್ತದೆ? ಹೇಳಿ. ಹೋರಾಟಕ್ಕೆ ನಿಂತಿರುವುದು, ತಲೆ ಕಡಿದು ನಿಂತಿರುವುದು ತಾನು ಹೆತ್ತ ತಾಯಿಯ ಒಡಲಿಂದ ಹೊರಬಂದವರು ಎನ್ನುವುದು ಗೊತ್ತಾದ ಮೇಲೆ ಯಾವನಿಗೆ ಕಡಿಯುವುದಕ್ಕೆ ಸಾಧ್ಯವಾಗುತ್ತದೆ? ರಾವಣನಂತಹ ಧೂರ್ತನಾದರೂ ವಿಭೀಷಣನು ಹೊರಹಾಕಿದನೇ ವಿನ ತಲೆ ಕಡಿದು ಕಳಿಸಲಿಲ್ಲ ಅಲ್ಲ ರಾಮನ ಪಕ್ಷವನ್ನು ಸೇರ್ತೇನೆ ಅಂತ ಕಾಡಿದಕ್ಕೆ. ರಾವಣನಂತಹ ಧೂರ್ತನಿಗಾಗದಂತಹ ವಿಚಾರ ಕರ್ಣನಿಗಾಗುವುದಕ್ಕೆ ಸಾಧ್ಯವಾಗುತ್ತದೆ. ತನ್ನ ತಮ್ಮ ಅಂತ ಗೊತ್ತಿದ್ದು ಅವನ ಮುಂದೆ ಹೋರಾಟಕ್ಕಿಳಿಸಬೇಕಲ್ಲ. ಒಳಗೆ ಹೃದಯ ಅಂತ ಒಂದು ಇಲ್ಲವೇ? ಅದು ಮಿಡಿಯುವುದಿಲ್ಲವೇ? ಅದು ಜಡವಾಗಿದ್ದರೆ ಮಾಡುವುದಕ್ಕೆ ಸಾಧ್ಯವಾಗುವುದೇ? ಅಷ್ಟೇ ಅವಳಾಡಿದ್ದು. ನಿನ್ನ ತಮ್ಮಂದಿರು ಅಂತ ಕೃಷ್ಣ ಆಡಿದ. ಕುಂತಿಯೇ ಬಂದು ಕೇಳಿದಳು, ನನ್ನ ಪಕ್ಷವನ್ನು ಸೇರು ಅಂತ ಕೇಳಿದ ಕಾಲಕ್ಕೆ ತನ್ನ ಬದುಕು ಕೊಟ್ಟ ಒಡೆಯನಿಗಾಗಿ ಪ್ರಾಣ ಕೊಡಬೇಕು ಎನ್ನುವಂತಹ ನಿಶ್ಚಯಕ್ಕೆ ಬದ್ಧನಾಗಿದ್ದೇನೆ, ಅದರಿಂದ ಒಂದಿನಿತು ವಿಚಲಿತನಾಗುವ ಪ್ರಶ್ನೆ ಇಲ್ಲ ಅಂತ ಆಡಿದ. ಆಗ ಅವಳು ಕೇಳಿದಳು, ತೊಟ್ಟಂಬ ತೊಡಬೇಡ ಮಗನೇ ಎಂದು ವರ ಕೇಳಿದಳಂತೆ. ತೊಟ್ಟಂಬ ತೊಡಬೇಡ, ಈ ವರವೇ ವಿಚಿತ್ರ ಆಗಿದೆ ಅಂತ. ಯಾವನೋ ಒಬ್ಬ ಅರಸ ತನ್ನ ಮನಸ್ಸಂತೋಷಕ್ಕಾಗಿ ಒಬ್ಬ ಸೇವಕನಿಗೆ ಹೇಳ್ತಾನೆ, ಕೇಳಿದ್ದು ಕೊಡ್ತೇನೆ, ಕೇಳು, ಏನು ಬೇಕು ಕೇಳು ಅಂತ ಕೇಳಿದ ಕಾಲಕ್ಕೆ ಆ ಸೇವಕ ಏನು ಕೇಳಬೇಕು? ಆ ರಾಜನ ಅರ್ಹತೆಯ ವ್ಯಾಪ್ತಿಯೊಳಗೆ ಎಷ್ಟುಂಟು ಅಷ್ಟನ್ನು ಮಾತ್ರ ಕೇಳಬೇಕು. 1,000 ಗೋವೋ, ಹೊನ್ನೋ, ಧನವೋ, ಚಿನ್ನವೋ, ಭೂಮಿಯೋ, ಆ ರಾಜ ಏನನ್ನು ಕೊಡಬಹುದು ಅದನ್ನು ಕೇಳಬೇಕು. ಇಲ್ಲ, ಅರಸನೇ ನನಗೆ ದೀರ್ಘಾಯುಷ್ಯ ಬೇಕು ಅಂತ ಕೇಳಿದ ಕಾಲಕ್ಕೆ ಅರಸನಿಗೆ ಕೊಡುವುದಕ್ಕೆ ಸಾಧ್ಯ ಆಗುತ್ತದೋ? ಹಾಗೆ ಕೇಳಿದ ಸೇವಕನಿಗೆ ಬುದ್ಧಿ ಸರಿ ಉಂಟು ಅಂತ ನಿರ್ಣಯಿಸೋದಕ್ಕಾಗುತ್ತದೋ? ಅಂಥದ್ದನ್ನೇ ಅಲ್ವ ಕೇಳಿದ್ದು ಕುಂತಿಯಲ್ಲಿ. ತೊಟ್ಟಂಬ ತೊಡಬೇಡ ಮಗನೇ ಅಂತ ಅವನಲ್ಲಿ ಕೇಳಿದರೆ ಒಮ್ಮೆ ಬಿಟ್ಟ ಬಾಣ ಮರಳಿ ಪ್ರಯೋಗಿಸುವಂತಹ ಸಾಮರ್ಥ್ಯ ಸಂಪನ್ನತೆ ಇರುವುದು ಮರ್ಯಾದಾ ಪುರುಷೋತ್ತಮನಾದ ರಾಮನ್ ಒಬ್ಬರಿಗೆ. ಭವಿಷ್ಯದಲ್ಲಿ ಮತ್ತೊಬ್ಬನಿಗೂ ಇಲ್ಲ, ಭೂತಕಾಲದಲ್ಲಿಲ್ಲ, ವರ್ತಮಾನದಲ್ಲೂ ಇಲ್ಲ. ಅಂತಹದ್ದೊಂದು ವರವನ್ನು ಇವನಲ್ಲಿ ಕೇಳಿದ್ಲಲ್ಲ ಆಕೆ, ಅದಕ್ಕೆ ಇವು ಅಸ್ತು ಅಂತ ಅಂದಲ್ಲ. ಹಾಗಾದರೆ ಏನಿದರ ಅರ್ಥ? ಯಾವುದೋ ಕಾಣದ ಕೈ ಪ್ರಪಂಚವನ್ನು ನಿಯಂತ್ರಿಸುವಂಥ, ತನ್ನ ಕಣ್ಣ ಕೊನೆಯ ಮನನೆ ಚಲನೆಯಿಂದಲೇ ಲೋಕ ವ್ಯವಹಾರವನ್ನು ನಿಯಂತ್ರಿಸುವಂತಹ ಶಕ್ತಿಯೆಂದು ಕುಂತಿಯ ನಾಲಿಗೆಯಲ್ಲಿ ನಿಂತು ಆ ಮಾತು ಆಡುತ್ತಿದೆ ಅಂತೆ ಸ್ಪಷ್ಟ ಅಲ್ವೇ? ಮತ್ತೆ ಅಸ್ತು ಅನ್ನೋದೇ ಉಳಿಯುವುದಕ್ಕೆ ಕರ್ಣ ಯಾರು? ನೋಡಿ, ಅದರ ಪರಿಣಾಮವಾಗಿಯೇ ಕುರುಕ್ಷೇತ್ರದ ಹೋರಾಟ ಮಾಡುವ ಕಾಲಕ್ಕೆ ಆ ಅಸ್ತ್ರ ಮರಳಿ ಬಂದದ್ದು. ಅಸ್ತ್ರ ಮರಳಿ ಬಂತು ಅಂತಂದರೆ ಕರ್ಣ ರಾಮನಾದ ಅಂತ ಅರ್ಥ ಅಲ್ಲ. ಆ ಮಹಾಸ್ತ್ರದ ಒಳಗೆ ಅವಾಹನೆಯಾದಂತಹ ಒಂದು ಸರ್ಪ ಕಾರಣ ಅದಕ್ಕೆ. ಅಲ್ಲದೆ ಹೋದರೆ ಪರಶುರಾಮರೇ ಪ್ರೀತಿಯಿಂದ ಕೊಟ್ಟಂತಹ ಏಕಘಾತಿನಿಯಾದಂತಹ ಸರ್ಪಶರ ಅದು.
ಒಬ್ಬನನ್ನು ಕೊಂದಲ್ಲದೆ ವಿರಮಿಸುವುದಕ್ಕಿಲ್ಲ. ಅದರ ಕುರಿತು ಅಮಿತವಾದಂತಹ ವಿಶ್ವಾಸ ಇತ್ತು ಕರ್ಣನಿಗೆ. ಆದರೆ ರುದ್ರಮಂತ್ರದ ಪ್ರಭಾವವನ್ನು ಮೀರಿಯಾದರೂ ಮೆಟ್ಟಿಯಾದರೂ ಕಾರಣವಾದದ್ದು ಯಾವುದು ಅಂತ ಕೇಳಿದರೆ ಅಶ್ವಸೇನ ಎನ್ನುವಂಥ ಅಂಗವೈಕಲ್ಯ ಹೊಂದಿದಂತಹ ಒಂದು ಸರ್ಪ ಅದರಲ್ಲಿ ಆಹ್ವಾನಗೊಂಡ ಪರಿಣಾಮವಾಗಿ ಇವನಿಟ್ಟ ಗುರಿ ದಿಕ್ಕು ತಪ್ಪಿತು. ಶಲ್ಯರು ಬೇರೆ ಸೂಚನೆ ಕೊಟ್ಟರು, ಬದಲಾಯಿಸುವಂತ ಹೇಳಿದರು, ಬದಲಾಯಿಸಲಿಲ್ಲ. ಪರಿಣಾಮವಾಗಿ ಅಸ್ತ್ರ ವೈಫಲ್ಯದಲ್ಲಿ ಕೊನೆಗೊಂಡಿತ್ತು. ಯೋಚನೆ ಮಾಡಿ, ಒಂದು ವೇಳೆ ಅಶ್ವಸೇನ ಆ ಅಸ್ತ್ರದಲ್ಲಿ ಆಹ್ವಾನ ಹೊಂದದೇ ಇರುತ್ತಿದ್ದರೆ ಏಕಘಾತಿನಿಯಾದಂತಹ ಮಹಾ ಅಸ್ತ್ರ ಕೃಷ್ಣ ಸಾರಥ್ಯದ ಬಲದಿಂದ ಏನನ್ನು ಮಾಡಿದರೂ ಪಾರ್ಥನನ್ನು ಕೊಂದಲ್ಲದೆ ಮರಳುವುದಕ್ಕಿಲ್ಲ ಇತ್ತದು. ಆದರೆ ಪ್ರಯೋಗಿಸಿದಂತಹ ರುದ್ರಮಂತ್ರವೇ ವಿಫಲವಾಗುವ ಹಾಗಾಯಿತು. ಪರಿಣಾಮವಾಗಿ ಮಹಾಸ್ತ್ರ ಮರಳಿ ಬಂತು. ಅದನ್ನು ಮತ್ತೊಮ್ಮೆ ತೊಡುವ ಅವಕಾಶವೂ ಇಲ್ಲ ಆಯಿತು. ಯಾಕೆ ಅಂತ ಕೇಳಿದರೆ ಕುಂತಿಗೆ ಕೊಟ್ಟಂತಹ ವರ. ತಾನು ಹೇಳಿದ್ದು ನಡೆಯಬೇಕು ಅಂತ ಕುಳಿತಿದ್ದಂತಹ ಸಾರಥಿ ಶಲ್ಯ ಪರಿಣಾಮವಾಗಿ ತನ್ನಲ್ಲಿದ್ದ ಎಲ್ಲವೂ ಏನೂ ಅಲ್ಲದ ಹಾಗೆ ಆಗಿ ಹೋಯಿತು. ಸಕ್ಕರೆ ತಿನ್ನದ ಕಾಯಿಲೆ ಇದ್ದವನಿಗೆ ಮನೆಯಲ್ಲಿ ಎಷ್ಟು ಮೂಟೆ ಸಕ್ಕರೆ ಇದ್ದರೆ ಏನು ಪ್ರಯೋಜನ ಆಗುತ್ತದೆ ಹೇಳಿ? ಅದರ ಮೌಲ್ಯವೇ ಅವನಿಗೆ ಅರ್ಥ ಆಗುವುದಕ್ಕಿಲ್ಲ. ಕರ್ಣನ ಪರಿಸ್ಥಿತಿ ಹಾಗೆ ಆಯಿತಲ್ವೇ? ಎಲ್ಲವೂ ಉಂಟು, ಆದರೆ ಯಾವುದೂ ವಿನಿಯೋಗಕ್ಕೆ ಬರುವುದಿಲ್ಲ ಅಂತ ಆದಮೇಲೆ ಇದ್ದೇನು ಪ್ರಯೋಜನ? ಅಂತಹ ಪರಿಸ್ಥಿತಿಯಲ್ಲಿ ಕರ್ಣ ಇದ್ದ. ಈ ಮೂರು ಕಾರಣಗಳೇ ಕರ್ಣನನ್ನು ಜೀವಂತವಾದಂತಹ ಸಮಾಧಿ ಸ್ಥಿತಿಗೆ ತಲುಪುವುದಕ್ಕೆ ವ್ಯವಸ್ಥೆ ಮಾಡಿದ್ದಲ್ವೇ? ಪರಿಣಾಮದಿಂದ ಆ ಕಾಲಘಟ್ಟದಲ್ಲಿ ಕರ್ಣನ ಪರಿಸ್ಥಿತಿ ಏನಾಯಿತು ಅಂತ ಯೋಚನೆ ಮಾಡಿದರೆ, ಹೂತರತವನ್ಯತ್ತಿ ಕರ್ಣ ಸೋತ ಭಾವ ತೊರೆದು, ಹೂತರತವನ್ಯತ್ತಿ ಕರ್ಣ ಸೋತ ಭಾವ ತೊರೆದು ನಿಲ್ಲಲು ಸೇತುವಾಯ್ತು ಸೇತುವಾಯ್ತು ಅಂಜಲಿಕವೋ, ಸೇತುವಾಯ್ತು ಅಂಜಲಿಕವು ಪ್ರೀತ ಬೀಳಲು. ಕೈಯಲ್ಲಿದ್ದಂತಹ ಅಸ್ತ್ರ ಪ್ರಯೋಜನಕ್ಕೆ ಬಾರದೆ ಹೋಯಿತು. ಗೆಲ್ಲಿಸಬಹುದಾದಂತಹ ಸಾಮರ್ಥ್ಯವುಳ್ಳಂತಹ ಸಾರಥಿ ಇಳಿದು ಹೋದ. ಪರಿಣಾಮವಾಗಿ ಶಾಪವಾಕ್ಯಗಳೆಲ್ಲ ಒಟ್ಟಾಗಿ ಭೂತಾಕಾರವಾಗಿ ಎದುರಿಗೆ ನಿಂತು ಅವನ ಮರಣವನ್ನು ಕಾಣಿಸುವುದಕ್ಕೆ ಕಾರಣವಾಯಿತು. ಪರಿಣಾಮವಾಗಿ ರಥ ಹೂತು ಹೋಯಿತು. ಹೂತು ಹೋದಂತಹ ರಥವನ್ನು ಮರಳಿ ಮೇಲೆತ್ತಿ ಹೋರಾಟ ಕೆಳೆಯುತ್ತೇನೆ ಅಂತ ಅರ್ಜುನನಲ್ಲಿ ಅನುಮತಿ ಬೇಡಿದ ಕಾಲಕ್ಕೆ ಪ್ರತಿವೈರಿಯಾದ ಅರ್ಜುನ ಅನುಮತಿ ಕೊಟ್ಟರು, ಭಗವಂತ ನಿರಾಕರಿಸಿದ. ಪರಿಣಾಮ ಏನು? ಇಂದ್ರಕೀಲಕದಲ್ಲಿ ಪರಮೇಶ್ವರ ಜೊತೆ ಕಾಣಿಸಿಕೊಂಡಂತಹ ಪಾರ್ವತೀ ದೇವಿ ಕೊಟ್ಟಂತಹ ಅಂಜಲಿಕಾಸ್ತ್ರ, ಯಾವಳು ಲೋಕದ ತಾಯಿ ಅಂತ ಅನ್ನಿಸಿಕೊಂಡವಳು ಲೋಕದ ಎಲ್ಲ ವಸ್ತುವನ್ನು ತಾನು ಪೊರೆಯುತ್ತೇನೆ ಎನ್ನುವಂತಹ ಮಹಾಶಕ್ತಿ, ಶಕ್ತಿಗೆ ಅಧಿಷ್ಠಾತ್ರ ದೇವತೆ ಅನ್ನಿಸಿಕೊಂಡಂಥವಳು ಕೊಟ್ಟಂತಹ ಅಸ್ತ್ರ ಒಬ್ಬ ತಾಯಿ ಇಲ್ಲದ ಮಗನ ಮೇಲೆ ಪ್ರಯೋಗಿಸುವುದಕ್ಕೆ ಕಾರಣ ಆಯಿತು. ತನ್ನ ಮಹಾಸ್ತ್ರವನ್ನು ಅಂಜಲಿಕವನ್ನು ಅಗ್ನಿ ಕೊಟ್ಟಂತಹ ಗಾಂಡೀವಕ್ಕೆ ಹೂಡಿದ. ಪರಿಣಾಮವಾಗಿ ಕರ್ಣನ ಶಿರ ಎನ್ನುವುದು ಕಡಿದು ಈ ಭೂಮಿಗೆ ಬಿದ್ದು ಬಿಟ್ಟಿತ್ತು. ಏನು ಅಂತ ಆಡ್ಲಿ, ಏನು ಅಂತ ಆಡ್ಲಿ. ಎಳೆಯದಾದಂತಹ ಸಿಂಹದ ಮರಿಯೊಂದು 4-6 ವ್ಯಾಧರು ಯಾವುದೋ ರೂಪದಲ್ಲಿ ಒಬ್ಬ ಬಲೆ ಬೀಸಿ, ಒಬ್ಬ ಈಟಿಯನ್ನು ಚುಚ್ಚಿ, ಒಬ್ಬ ಹಿಂದಿನಿಂದ ಚುಚ್ಚಿ, ಏನನ್ನೋ ಮಾಡಿ ಕೊಂದು ಕಳೆಯುವುದಿಲ್ಲವೇ ಎದುರಿಂದ ಘಾತಿಸುವುದಕ್ಕಾಗದೆ? ಆ ರೂಪದಲ್ಲಿ ಕರ್ಣನೆನ್ನುವಂತಹ ಮಹಾಯೋಧನೊಬ್ಬ ಈ ಯುಗದ ಶ್ರೇಷ್ಠ ಯೋಧನಾಗಿ ಕಾಣಿಸಿಕೊಂಡು ಈ ಲೋಕವನ್ನು ಬೆಳಗಬಹುದಾದ, ಸರ್ವರಿಗೂ ಆದರ್ಶನೀಯ, ಅನುಕರಣೀಯ, ಅನುಸರಣೀಯನಾಗಿ ಕಾಣಿಸಿಕೊಳ್ಳಬಹುದಾದ ಅರ್ಹತೆಯುಳ್ಳಂತಹ ಸಾಮರ್ಥ್ಯ ಸಂಪನ್ನನೊಬ್ಬ ಈ ರೂಪದಲ್ಲಿ ಏನೂ ಇಲ್ಲದ ಹಾಗೆ ತನ್ನ ರಕ್ತವನ್ನು ಸುರಿಸಿ ಚೆಲ್ಲಿ ಸ್ವಯಂ ನಾಶವಾಗಿ ಹೋಗಿಬಿಟ್ಟ. ಏನು ಮಾಡೋಣ, ಏನು ಮಾಡೋಣ? ಕರ್ಮ ಅಂತ ಆಡಲೆ, ಹಣೆ ಬರ ಅಂತ ಆಡಲೆ, ತಾನು ಆರ್ಜಿಸಿದಂತಹ ಪಾಪ ಪುಣ್ಯಾದಿಗಳ ತೂಕದ ಪರಿಣಾಮವಾಗಿ ತನಗೆ ದೊರಕಲ್ಪಟ್ಟದ್ದು ಅಂತ ಆಡಲೆ, ಏನು ಆಡುವುದಕ್ಕೂ ಉತ್ತರ ಇಲ್ಲ. ಒಟ್ಟಾರೆ ಕರ್ಣನ ಬದುಕು ಈ ರೀತಿಯಲ್ಲಿ ದುರಂತಮಯವಾದಂತಹ ಸ್ಥಿತಿಗೆ ಒಬ್ಬ ತಲುಪಿ ಹೋದ. ಎಲ್ಲವೂ ಇದ್ದು ಏನೂ ಇಲ್ಲದಂತಹ ಸ್ಥಿತಿಗೆ ತನ್ನನ್ನು ತಾನು ಒಳಗಾಗಿಸಿಕೊಂಡ. ಪರಿಣಾಮ ದಿವಿಜರೆಲ್ಲ ಪೂವನೆಸೆದು ಭಾವ ಶುದ್ಧದಿಂದ ಪೊಗಳೆ, ದಿವಿಜರೆಲ್ಲ ಪೂವನೆಸೆದು ಭಾವ ಶುದ್ಧದಿಂದ ಪೊಗಳೆ,
ಭವವ ಸುಡುವ ಯೋಚನೆಯನ್ನು ತೊರೆದು ಬಿಡುವೆನೋ ದಿವಿಜರೆಲ್ಲ ಪೂವನೆಸೆದು ಭಾವ ಶುದ್ಧದಿಂದ ಪೊಗಳೆಯೇ ಭವವ ಸುಡುವ ಯೋಚನೆಯನ್ನು ತೊರೆದು ಬಿಡುವೆನೋ. ನಾನಾದರೂ ಯಾಕೆ ಕೋಪಗೊಳ್ಳಿ ಹೇಳಿ? ನಾವು ದೇವತೆಗಳ ವರ್ಗಕ್ಕೆ ಸೇರಿದವರು, ಪರೋಕ್ಷ ಪ್ರಿಯರು ನಾವು. ಕರ್ಣ ನನ್ನ ಕಾರಣಕ್ಕಾಗಿ ಈ ಭೂಮಿಯಲ್ಲಿ ಸಂಜನಿಸಲ್ಪಟ್ಟವನು, ನನ್ನ ಅನುಗ್ರಹದಿಂದ ಜನಿಸಲ್ಪಟ್ಟವನು ಎನ್ನುವಂತಹ ಒಂದು ವಾತ್ಸಲ್ಯ, ಒಂದು ಮಾರ್ಧವತೆ ನನ್ನ ಹೃದಯದೊಳಗೆ ಮೂಡಿದ ಕಾರಣಕ್ಕಾಗಿ ಕರ್ಣನಿಗುಂಟಾದಂತಹ ಈ ಪರಿಭವಕ್ಕಾಗಿ ನಾನು ನೋಯುತ್ತಾ ಇದ್ದೇನೆ, ಬೇಯುತ್ತಾ ಇದ್ದೇನೆ, ಉರಿಯುತ್ತಾ ಇದ್ದೇನೆ. ಪರಿಣಾಮವಾಗಿ ಪಾಂಡವರ ಸಹಿತ ಸಕಲ ಚರಾಚರ ವಸ್ತುವನ್ನು ಧಗಿಸಿ ಬಿಡಬೇಕು ಎನ್ನುವಂತಹ ಒಂದು ಭಾವ ಮೂಡುತ್ತದೆ. ಆದರೆ ಯೋಚನೆಯನ್ನು ಮಾಡಿದರೆ ಕರ್ಣನೂ ಬದುಕಿನಲ್ಲಿ ಬಹಳ ಸಲ ಎಡವಿದ್ದಾನೆ. ಪರಿಣಾಮವಾಗಿ ತಾನು ಅನುಭವಿಸುತ್ತಾ ಇದ್ದಾನೆ. ಧನಾತ್ಮಕವಾದಂತಹ ಯೋಚನೆಯನ್ನು ಮಾಡಿದರೆ ತಾನು ಏನೂ ಇಲ್ಲದವನು, ದಾನಶೂರ ಕರ್ಣ ಅಂತ ಅನ್ನಿಸಿಕೊಳ್ಳಿಲ್ವೇ? ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಂತಹ ಎತ್ತರದ ಅರ್ಹತೆಯನ್ನು ಹೊಂದಿದವನಲ್ವೇ ನನ್ನ ಮಗು? ಹೆಚ್ಚೇನು, ಬ್ರಾಹ್ಮಣರಿಗೆ ಬಿಡಿ, ಊರಿನವರಿಗೆ ಬಿಡಿ, ಇಲ್ಲದವರಿಗೆ ಬಿಡಿ, ದೇವೇಂದ್ರನಿಗೆ ಮೈಯಲ್ಲಿದ್ದಂತಹ ಚರ್ಮವನ್ನು ಹರಿದು ಕೊಟ್ಟವನಲ್ವೋ ನನ್ನ ಮಗು? ಯಾವ ಕರ್ಣನನ್ನು ಘಾತಿಸಬೇಕು, ಅವನದ್ದಾದಂತಹ ಪರಾಕ್ರಮವನ್ನು ಕುಂದಿಸಬೇಕು ಎನ್ನುವಂತಹ ಕಾಂಕ್ಷೆಯಿಂದ ದರಗಿಳಿದ ದೇವೇಂದ್ರನಿಗೆ ದಿಗ್ಭ್ರಮೆ ಆಗುವ ಹಾಗೆ ತನ್ನ ಮೈಯ ಚರ್ಮವನ್ನೇ ಕವಚವಾಗಿ ಹರಿದುಕೊಟ್ಟವನಲ್ವೇ? ಮೆಚ್ಚಿ ದೇವೇಂದ್ರ ಒಂದು ಅಸ್ತ್ರ ಕೊಟ್ಟದ್ದಿಲ್ಲೋ, ಆದರೆ ಕೊಡುವಾಗಲೇ ಆಡಿದ್ದಂತೆ. ಯಾರನ್ನು ಘಾತಿಸಬೇಕು ಅಂತ ಯೋಚನೆಯಿಂದ ನೀ ಇದನ್ನು ಪಡೆಯುತ್ತಿದೆಯೋ ಅದು ನಿನ್ನ ಇಷ್ಟ ಪೂರ್ಣ ಆಗುವುದಿಲ್ಲ ಮಗನೇ. ಹಾಗಾದರೆ ಸೋಲಲೇಬೇಕಾಗಿರುವ ಪಾತ್ರ ಕರ್ಣನದ್ದು ಎನ್ನುವುದು ಜನಿಸುವಾಗಲೇ ನಿರ್ಣಯವಾದ ವಿಷಯ. ಬದಲಿಸುವುದಕ್ಕೆ ನಾವ್ಯಾರು ಹೇಳಿ? ಸ್ವಾಮಿನಿಷ್ಠೆ, ತನ್ನೊಡೆಯ ತಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಎನ್ನುವುದನ್ನು ಒಂದಿನಿತೂ ವಿಮರ್ಶಿಸದೆ ಕಣ್ಗಾಪು ಕಟ್ಟಿದ ಕುದುರೆಯ ಹಾಗೆ ಸ್ವಾಮಿನಿಷ್ಠೆಯನ್ನು ಪ್ರದರ್ಶಿಸುತ್ತಾ ಸಾಗಿದ. ತುಂಬಿದ ಸಭಾ ಮಧ್ಯದಲ್ಲಿ ಹೆಣ್ಣೊಬ್ಬಳನ್ನು ಅವಮಾನಿಸಬೇಕು ಎನ್ನುವಂಥ ಸ್ಥಿತಿ ಒದಗಿದ ಕಾಲಕ್ಕೂ ತನ್ನ ಬೆಂಬಲವನ್ನು ಸೂಚಿಸಿದ. ಪಾಂಡವರನ್ನು ಸಜೀವವಾಗಿ ಸುಡಬೇಕು ಅಂತ ಹೇಳಿದ ಕಾಲಕ್ಕೂ ಬೆಂಬಲವನ್ನು ಸೂಚಿಸಿದ. ಕೌರವ ಏನು ಆಡಿದರೂ ಅದನ್ನು ತಪ್ಪು ಅಂತ ಆಡಲಿಲ್ಲ. ಸ್ವಾಮಿನಿಷ್ಠೆ, ಸ್ವಾಮಿನಿಷ್ಠೆಯಲ್ಲಿ ಕರ್ಣನ ನುಡಿದು ಮತ್ತೊಬ್ಬರನ್ನು ಯಾವ ಕಾಲಕ್ಕೂ ನೆನಪಿಸುವ ಹಾಗಿಲ್ಲ. ಅಷ್ಟು ಎತ್ತರಕ್ಕೆ ಬೆಳೆದು ನಿಂತ ಅಲ್ಲ ನನ್ನ ಮಗು. ತನಗೊರಗಿದಂತಹ ಪರಿಭವಗಳನ್ನು ಬಿಟ್ಟು ನೋಡಿದರೆ ಕರ್ಣನಂತಹ ಮಹಾಯೋಧ ಯಾರಿದ್ದಾನೆ? ವೈಷ್ಣವಯಾಗ ಆಗುವ ಕಾಲಕ್ಕೆ ಪಾಂಡವರಾದರೂ ರಾಜಸೂಯಕ್ಕೆ 4 ದಿಕ್ಕಿಗೆ 4 ಮಂದಿ ಹೋದವರು. ಆದರೆ ಏಕಾಂಗವೀರನಾಗಿ ಸಮಸ್ತ ಭಾರತವನ್ನು ಗೆದ್ದು ವಿಜೃಂಭಿಸಲಿಲ್ಲವೇ? ಮಾಗದನಂತಹ ಮಹಾವೀರನಿಂದಲೇ ನೀನು ಮಹಾಯೋಧ ಅಂತ ಅನ್ನಿಸಿಕೊಂಡು ಹೊಗಳಿಸಿಕೊಳ್ಳಿಲ್ವೇ? ಹಾಗಾದರೆ ಕರ್ಣನ ಬದುಕಿಗೆ ಇರುವಂತಹ ಭಾಗ್ಯವೇ ಅಷ್ಟು ಅಂತ ಆಗಬೇಕಿತ್ತು, ಇನ್ನು ಎತ್ತರನ್ನು ತಲುಪಬೇಕಿತ್ತು ಅಂತ ನಾವು ಬಯಸ್ತೇವೆ. ಆದರೆ ಯಾವನು ಲೋಕನಾಟಕ ಸೂತ್ರಧಾರ ಅಂತ ಇದ್ದಾನೋ ಅವನ ನಿರ್ಣಯವನ್ನು ಅತಿಕ್ರಮಿಸುವುದಕ್ಕೆ ನಾವಾದರೂ ಜನ ಅಲ್ಲಲ್ವೋ? ಸ್ವಯಂ ಸ್ಫೂರ್ತಿಯಿಂದ ಬೆಳಗಬಹುದಾದಂತಹ ಸೂರ್ಯಚಂದ್ರರಿಗಾದರೂ ಗ್ರಹಣ ಎನ್ನುವುದು ಉಂಟು, ಅದನ್ನೇ ನಿರಾಕರಿಸುವುದಕ್ಕೆ ನಮಗಾಗುವುದಿಲ್ಲ. ಇನ್ನು ಕರ್ಣನ ಬದುಕನ್ನು ಬದಲಿಸುವುದಕ್ಕೆ ನಾವ್ಯಾರು ಹೇಳಿ? ಆದುದರಿಂದ ಕರ್ಣನಲ್ಲಿರುವಂತಹ ಧನಾತ್ಮಕವಾದಂತಹ ವಿಷಯಗಳನ್ನು ಯೋಚಿಸಿ ಕರ್ಣನ ಬದುಕನ್ನು ಚಿಂತಿಸಿದಂತಹ ದಿವಿಜರೆ ಹೂಮಳೆಗೆರೆಯುತ್ತಿದ್ದಾರೆ ಅಂತ ಆದರೆ ನಾನು ಅವನಿಗೆ ಅನ್ಯಾಯ ಆಯಿತು ಅಂತ ನಾನು ಯಾಕೆ ಉರಿಯಬೇಕು? ನಾನು ಯಾಕೆ ಭೂಮಿಯನ್ನು ಸುಡಬೇಕು? ಕರ್ತವ್ಯವನ್ನು ಅನ್ಯ ಮರ್ತ್ಯರಿಗೆ ಹೊರೆಯುವಂಥವನಿಗೆ ಸೂರ್ಯ ಅಂತ ಹೆಸರು. ಕರ್ತವ್ಯವನ್ನು ಹೀಗೆ ದಾಖಲಿಸಬೇಕು. ಯಾವನು ಕಿಂಕರ್ತವ್ಯ ಮೂಢನಾಗುತ್ತಾನೋ ಅವನಿಗೆ ಒಮ್ಮೆಗೆ ಸೂರ್ಯ ನೆನಪಿಸಿಕೊಂಡ್ರೆ ಸಾಕಾಗುತ್ತದೆ. ಕರ್ತವ್ಯವನ್ನು ಹೇಗಾಗಬೇಕು ಎನ್ನುವುದನ್ನು ಸೂಚಿಸುವುದಕ್ಕೆ ಇದಕ್ಕಿಂತ ದೊಡ್ಡ ವಸ್ತು ಬೇರೆ ಇಲ್ಲ. ಧೀಶಕ್ತಿಯನ್ನು ಪ್ರಚೋದಿಸಬೇಕಾದವ ಸೂರ್ಯ. ನಾನು ಸಾಮಾನ್ಯರಂತೆ ವರ್ತಿಸಬೇಕಾದವ ಅಲ್ಲ. ಸರಿ, ಇದನ್ನು ನಾನು ಅರ್ಥೈಸಿಕೊಂಡ ಮೇಲೆ ನನ್ನದಾದಂತಹ ಕೋಪವನ್ನು ಶಾಂತನಾಗಿಸಿಕೊಂಡಿದ್ದೇನೆ. ಪ್ರಜ್ವಲಿಸುವಂತಹ ಸೂರ್ಯನಾಗಿದ್ದೇನೆ, ಉರಿಯುವ ಸೂರ್ಯ ಅಲ್ಲ. ಉರಿಯಬೇಕಾದವನಲ್ಲ, ಯಾರನ್ನು ಉರಿಸಬೇಕಾದವನು ಅಲ್ಲ. ನಾ ಪ್ರಪಂಚವನ್ನು ಬೆಳಗಬೇಕಾದವನು ಎನ್ನುವ ಪ್ರಜ್ಞೆ ನನ್ನಲ್ಲಿ ಜಾಗೃತ ಆಗಿದೆ. ಪರಿಣಾಮವಾಗಿ ಜಗಕ್ಕೆ ಬೆಳಕನು ಇತ್ತದ ನದಿ, ಜಗಕ್ಕೆ ಬೆಳಕನು ಇತ್ತದ ನದಿ, ಜಗಕ್ಕೆ ಬೆಳಕನು ಇತ್ತದ ನದಿ, ಮಿಗುವನೇ ಹವ ಮಿಗುವನೇ ಹವ ಕಂಡ ಸೌಖ್ಯದಿ, ಮಿಗುವನೇ ಹವ ಕಂಡ ಸೌಖ್ಯದಿ,
ಸೊಗದೊಳಾನಂದಿಸಲು ನಾಕದಿ ಸೊಗದೊಳಾನಂದಿಸಲು ನಾಕದಿ ಕರ್ಣನಮಿಸೆ ಕರ್ಣನಮಿಸೆ ಸೊಗದೊಳಾನಂದಿಸಲು ನಾಕದಿ ಕರ್ಣನಮಿಸೆ ಒಂದು ಬಗೆಯಿಂದ ಆವರಿಸಿಕೊಂಡಂತಹ ಒಂದು ಗ್ರಹಣವನ್ನು ಕಳೆದುಕೊಂಡಂತಹ ಸೂರ್ಯನಾಗಿದ್ದೇನೆ. ಮಗ ಎನ್ನುವಂತಹ ಮಮಕಾರ ಮನಸ್ಸಿನಲ್ಲಿ ಮೂಡಿದ ಕಾರಣಕ್ಕೆ ಬಹುಶಃ ಕರ್ಣನನ್ನು ನಾನು ಒಂದು ಭಾಗ ಮಾತ್ರ ಕಾಣುತ್ತಾ ಇದ್ದೇನೆ. ಈಗ ಯಥಾರ್ಥದ ನಿಜಾರ್ಥದ ಆದಿತ್ಯನಾಗಿ ನಾನು ಕಾಣುತ್ತಾ ಇದ್ದೇನೆ. ಬಹುಶಃ ಮಹಾಭಾರತದ ಆ ದಿವಸದಲ್ಲಿ ಕಾಣಿಸಿಕೊಂಡ ಎಲ್ಲ ಪಾತ್ರಗಳಿಗೂ ಪೂರ್ವಜನ್ಮದ ಹಿನ್ನೆಲೆ ಉಂಟು, ಮುಂದಿನ ಜನ್ಮದ ಮುನ್ನೆಲೆಯೂ ಉಂಟು. ಪ್ರತಿಯೊಬ್ಬರೂ ತನ್ನ ಪಾತ್ರ ಎಷ್ಟನ್ನು ಮಾಡಬೇಕು ಎನ್ನುವಂತಹ ಬದ್ಧತೆಗೆ ಬದ್ಧರಾಗಿ ಅಷ್ಟನ್ನು ಮಾಡಿ ಹೋಗಿದ್ದಾರೆ. ಅದರಲ್ಲಿ ಕರ್ಣನೂ ಒಬ್ಬ. ಅದು ಹೌದು ಅಂತಾದರೆ ಕರ್ಣ ತನ್ನ ಪಾತ್ರವನ್ನು ಸಮರ್ಥವಾಗಿಯೇ ಮಾಡಿದ್ದಾನೆ. ಇಷ್ಟೇ ಅಲ್ವ ನಾನು ಮಾಡಬೇಕಾದದ್ದು. ದಾನಗುಣದಿ ಮೆರೆದಿದ್ದಾನೆ, ಯೋಧನಾಗಿ ಕಾಣಿಸಿಕೊಂಡಿದ್ದಾನೆ, ಸ್ವಾಮಿನಿಷ್ಠೆಯಿಂದ ವಿಜೃಂಭಿಸಿದ್ದಾನೆ. ಬಹುಶಃ ತನಗೆ ನೇಮಿಸಲ್ಪಟ್ಟದ್ದೇನು ಅದನ್ನು ಯಥಾರ್ಥವಾಗಿ ಪರಿಪೂರ್ಣವಾಗಿ ಮಾಡಿ ಮುಗಿಸಿದ್ದಾನೆ. ಆದುದರಿಂದ ಮರಣವನ್ನು ಹೊಂದಿ ನಾಲ್ಕಕ್ಕೆ ಬಂದು ಆ ಕರ್ಮಭೂಮಿ ಎಲ್ಲ ಕಲ್ಮಶಗಳನ್ನು ಕಳಕೊಂಡಂತಹ ಕರ್ಣನನ್ನು ಮನದುಂಬಿ ಆಲಂಗಿಸಿಕೊಂಡಿದ್ದೇನೆ. ನನ್ನದೇ ಒಂದು ಕಿಡಿಯ ರೂಪದಲ್ಲಿ ಭೂಮಿಯಲ್ಲಿ ಕಾಣಿಸಿಕೊಂಡ ಅಲ್ಲ, ನನ್ನ ಹೆಸರುಳಿಸಿದ ಎನ್ನುವಂತಹ ಭಾವದಿಂದ. ಆದುದರಿಂದ ಯಾವ ಉರಿಯುವಿಕೆಯೋ ಯಾವದಾದಂತಹ ಕೋಪತಾಪಗಳನ್ನೆಲ್ಲ ನೇರಮಿಸಿಕೊಂಡು ಕರ್ಣನನ್ನು ಶುದ್ಧಾಂತಕರಣದಿಂದ ಆಲಂಗಿಸಿಕೊಂಡು ಕರ್ಣನ ಕುರಿತಾಗಿ ನನಗಿರುವಂತಹ ಭಾವವನ್ನು ನಿಯಂತ್ರಿಸಿಕೊಳ್ಳುತ್ತಾ ಇದ್ದೇನೆ. ಸಾಕು. ಎಲ್ಲವನ್ನೂ ನಡೆಸಿಕೊಡಬೇಕಾದ್ದು, ನಿಯಂತ್ರಿಸಬೇಕಾದದ್ದು ಯಾವನು ಪಾರ್ಥನ ರಥದ ಸಾರಥಿಯಾಗಿ ಕಾಣಿಸಿಕೊಂಡವನೋ ಪರಮಾತ್ಮ, ಅವನೇ ಪಾತ್ರಧಾರಿಯಾಗಿ ಕಾಣಿಸಿಕೊಂಡು ಮುನ್ನಡೆಸಿತು. ಅವನ ನಿರ್ಣಯ ಅಲ್ಲದೆ ಬೇರೊಬ್ಬರ ನಿರ್ಣಯ ನಡೆಯುವುದಕ್ಕಿಲ್ಲ ಅಲ್ಲ ಲೋಕದಲ್ಲಿ. ಆದುದರಿಂದ ಅವನ ನಿರ್ಣಯಕ್ಕೆ ಸಹಮತವನ್ನು ಸೂಚಿಸುತ್ತಾ ಅದೇ ಬಹುಮತದಿಂದ ಸಾಧಿಸಬೇಕಾದು ಎಂದು ನಿರ್ಣಯಿಸುತ್ತಾ ಅದೇ ಸಾಗಲಿ ಅದನ್ನೇ ಬೆಂಬಲಿಸುತ್ತಾ ಮುಂದುವರಿಯುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಕರದೊಳು ಪರಶುಪ ಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ